ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ನಾವು ಕಾರ್ಡ್ಸ್ ಬಗ್ಗೆ ಮಾತಾಡಿದ್ವಿ, ಬೇಸಿಕ್ ಟರ್ಮಿನಲ್ಸ್ ಆಫ್ ಸರ್ಕಲ್ಸ್, ಕಾರ್ಡ್ಸ್ ಪ್ರಾಪರ್ಟೀಸ್ ಅದೆಲ್ಲ ನೋಡ್ತಾ ಇದೀವಿ. ಸೊ ಸೆಕೆಂಡ್ ಇದ್ರಲ್ಲಿ ಏನ್ ಮಾಡೋದು, ಇದರಲ್ಲಿ 3 ಆಫ್ ತರ ಮಾಡ್ಕೊಂಡಿದೀನಿ. ಸೊ ಇವತ್ತೊಂದು ಆಫ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಚಾಪ್ಟರ್ ಮೈಂಡ್ ಅಪ್ ಮಾಡ್ತೀನಿ. ಓಕೆನಾ? ಸೊ ಅದ್ರಲ್ಲಿ ಸೆಕೆಂಡ್ ಇದ್ರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಈ ಆರ್ಕ್ಸ್ ಮತ್ತೆ ಆಂಗಲ್ಸ್ ಅಂತ ಬರುತ್ತಲ್ವಾ, ಇದ್ರದ್ದು ಸ್ವಲ್ಪ ಪ್ರಾಪರ್ಟೀಸ್ ಇದಾವೆ, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಈ ಪ್ರಾಪರ್ಟೀಸ್ ಮೇಲೆ ಸೊ ಯು ವಿಲ್ ಫೈಂಡ್ ದಿ ಕ್ವಶನ್ಸ್. ಓಕೆನಾ? ಸೊ ಏನ್ ಹೇಳುತ್ತೆ ಈ ಪ್ರಾಪರ್ಟಿ? ಈ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂತ ಅಂದ್ರೆ, ದ ಆಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದ ಸೆಂಟರ್ ಈಸ್ ಟ್ವೈಸ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ಎನಿ ಪಾಯಿಂಟ್ ಆಫ್ ದಿ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್ ಅಂತ ಹೇಳುತ್ತೆ. ಏನು ಸರ್ ಹಿಂಗಂದ್ರೆ? ಸೊ ಏನಪ್ಪಾ ಹಿಂಗಂದ್ರೆ ಅಂದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಅಂಡ್ ಕ್ಯೂ ಆರ್ 2 ಪಾಯಿಂಟ್ಸ್, ರೈಟ್? P is 1 point and Q is another point. ಈ ಪಿ ಕ್ಯೂ ಆರ್ಕ್ ಏನಿದೆ, ಪಿ ಕ್ಯೂ ಅನ್ನೋದು ಒಂದು ಆರ್ಕ್ ಅಲ್ವಾ, ಮೈನರ್ ಆರ್ಕ್. ನೋಡಿ, ನಾನು ಮೈನರ್ ಅಂತಿದ್ರೆ ಮೈನರ್, ದೊಡ್ಡದಂದ್ರೆ ಮೇಜರ್ ಆರ್ಕ್ ಬರುತ್ತೆ. ಪಿ ಕ್ಯೂ ಅಂತಂದ್ರೆ ಇದೊಂದು, ನಾನು ಹೇಳ್ತಿರೋದು ಇದು. ದಿಸ್ ಇಸ್ ಅನ್ ಆರ್ಕ್, ಪಿ ಕ್ಯೂ ಆರ್ಕ್, ರೈಟ್? ಈ ಆರ್ಕ್ ಎರಡು ಆರ್ಕ್ ಇಂದ ನಾವು ರೇಡಿಯಸ್ ನ ಡ್ರಾ ಮಾಡಿದ್ರೆ ಎಂಡ್ ಪಾಯಿಂಟ್ಸ್ ಇಂದ ಇಲ್ಲಿ ಸಮ್ ಆಂಗಲ್ ಸಬ್ಟೆಂಡ್ ಆಗುತ್ತೆ ಅಲ್ವಾ? ಆ ಆಂಗಲ್ ನ ನಾವೇನಂತ ಕರಿತೀವಿ? ಪಿ ಓ ಕ್ಯೂ ಅಂತ ಕರಿತೀವಿ, ಹೌದಲ್ವಾ? ಈ ಆಂಗಲ್ ಎಷ್ಟಿರುತ್ತೆ ಅಂದ್ರೆ, ಈಗ ಈ ಪಿ ಕ್ಯೂ ಮೈನರ್ ಆರ್ಕ್ ಇದೆಯಲ್ವಾ, ಇದು ಮೈನರ್ ಆರ್ಕ್. ಇನ್ನೊಂದು ಪಿ ಕ್ಯೂ ಮೇಜರ್ ಆರ್ಕ್ ಅಂದ್ರೆ ಅದು ದೊಡ್ಡದಿದು. ದಿಸ್ ಇಸ್ ದ ಮೇಜರ್ ಆರ್ಕ್, ಹೌದಲ್ವಾ? ಇದು ರಿಮೈನಿಂಗ್. ಆ ಆರ್ಕ್ ಅಲ್ಲಿ, ಮೇಜರ್ ಆರ್ಕ್ ಅಲ್ಲಿ ಎಲ್ಲಾದ್ರೂ ಆಂಗಲ್ ಸಬ್ಟೆಂಡ್ ಆದ್ರೂ ಕೂಡ ಅದ್ರದ್ದು ಡಬಲ್ ಅಷ್ಟಿರುತ್ತಿದ್ದು. ಅಂದ್ರೆ ಇಲ್ಲಿ ಏನಿರುತ್ತೆ, ಸಪೋಸ್ ಇಫ್ ಐ ಕಾಲ್ ದಿಸ್ ಆಸ್ ಎಕ್ಸ್ ಅಂಡ್ ದಿಸ್ ಆಸ್ ವೈ, ಏನಂತ ಹೇಳ್ಬೋದು ಅಂತ ಅಂದ್ರೆ, ವೈ ಅನ್ನೋದೇನಿರುತ್ತೆ, ದಿಸ್ ವಿಲ್ ಬಿ 2 times ಆಫ್ ಎಕ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಯರಮ್. ಅರ್ಥ ಆಯ್ತಾ? ಇದು ಇಲ್ಲೇ ಆಗ್ಬೇಕಂತ ಅಲ್ಲ, ಎಲ್ಲಾದ್ರೂ ಆಗಿರ್ಲಿ, ತೊಂದ್ರೆ ಇಲ್ಲ. ಕ್ಲಿಯರ್ ಆಯ್ತಾ? ಈ ಪ್ರಾಪರ್ಟಿ ಕ್ಲಿಯರ್ ಇದೆಯಾ? ಅಂದ್ರೆ ಇದೊಂದು ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಪಿ ಓ ಆಂಗಲ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು 2 times ಪಿ ಎ ಕ್ಯೂ. ಕ್ಲಿಯರ್ ಆಯ್ತಾ? ಅದು ಹಂಗೆ ಇಲ್ಲೇ ಪಾಯಿಂಟ್ ಇರ್ಬೇಕು ಅಂತ ಅಲ್ಲ. ನೋಡಿ, ಇನ್ನೊಂದು ಡಯಾಗ್ರಾಮ್ ಹಾಕ್ತೀನಿ. ಈಗ ನಿಮ್ಗೆ ಈ ತರ ಕ್ವಶನ್ಸ್ ಕೇಳ್ತಾರೆ, ಒಂದು ಸರ್ಕಲ್ ಇದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ದ ಸೆಂಟರ್. ಓಕೆ, ಸಪೋಸ್ ದಿಸ್ ಇದು ಎ ಬಿ ಆರ್ಕ್ ಅಂತ ಅನ್ಕೊಳ್ಳೋಣ. ಸಪೋಸ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. If I draw two radius, ನೋಡಿ ಹಿಂಗಿದೆ ಅಂತ ಅನ್ಕೊಳ್ಳೋಣ. ಈಗ ಇದಕ್ಕೊಂದು ಓ ಕೊಟ್ಬಿಡೋಣ, ಇದಕ್ಕೊಂದು ಎಂ ಕೊಟ್ಬಿಡೋಣ. ನಾನು ಇದನ್ನ 30 ಡಿಗ್ರಿ ಇದೆ ಅಂತ ಅಂದ್ರೆ, ಇದು 30 ಡಿಗ್ರಿ ಇದೆ. ಓಕೆ, ಯಾವ್ದು ಹೇಳಿ? ಆಂಗಲ್ ಎ ಎಂ ಬಿ ಈಸ್ 30 ಡಿಗ್ರಿ ಅಂತ ಅಂದ್ರೆ, what can you say about the angle AOB? Angle AOB ಎಷ್ಟಿರುತ್ತೆ ನೋಡಿ? 60 ಇರುತ್ತೆ, ಡಬಲ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ವೆರಿ ಸಿಂಪಲ್ ಆಗಿ, ಸೆಂಟರ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ, ಸೆಂಟ್ರಲ್ಲಿ ಸಬ್ಟೆಂಡ್ ಆಗಿರೋ ಆಂಗಲ್ ರಿಮೈನಿಂಗ್ ಪಾರ್ಟ್ ಅಲ್ಲಿ ಸಬ್ಟೆಂಡ್ ಆಗಿರೋ ಯಾವುದೇ ಆಂಗಲ್ ಕಿಂತ ಎಲ್ಲನ ಇರ್ಲಿ ಅದಕ್ಕೆ ಡಬಲ್ ಇರುತ್ತೆ. ಸೊ ಇಷ್ಟು ಫಸ್ಟ್ ಥಿಯರಮ್ ಹೇಳುತ್ತೆ. ಇನ್ನೊಂದು ನೋಡಿ, ಸೆಕೆಂಡ್ ಒನ್ ನೋಡಿ, ಇದರಲ್ಲಿ ರಿಫ್ಲೆಕ್ಸ್ ಅಂದ್ರೆ ಗೊತ್ತಲ್ವಾ? ರಿಫ್ಲೆಕ್ಸ್ ಅಂತ ಯಾವಾಗ ಯೂಸ್ ಮಾಡ್ತೀವಿ? ಆಂಗಲ್ ಮೋರ್ ದನ್ 180 ಡಿಗ್ರಿ. ಎಸ್, ಓಕೆನಾ? ಇಲ್ಲಿ ನಾನು ಜಸ್ಟ್ ಪಿ ಓ ಕ್ಯೂ ಅಂತ ಅಂದೆ. ಪಿ ಓ ಕ್ಯೂ ಅಂತಂದ್ರೆ, ಸೊ ನಾನು ವೈ ಅಂತ ಏನ್ ತಗೊಂಡಿದ್ದೀನಿ, ದಟ್ ಈಸ್ ವಾಟ್ ಯುವರ್ ಪಿ ಓ ಕ್ಯೂ, ಬಿಕಾಸ್ ಅದನ್ನ ಜಸ್ಟ್ ಪಿ ಓ ಕ್ಯೂ ಅಂತ ಕರಿತೀವಿ. ನೋಡಿ, ಇನ್ನೊಂದು ನೆನಪಿರ್ಲಿ, ಯಾವ್ದಾದ್ರು ಆಂಗಲ್ 180 ಗಿಂತ ಜಾಸ್ತಿ ಇದ್ರೆ ಅದ್ರ ಪಕ್ಕದಲ್ಲಿ ನಾವೇನ್ ಬರಿತೀವಿ ಅಂದ್ರೆ ರಿಫ್ಲೆಕ್ಸ್ ಅಂತ ಬರಿತೀವಿ. ಈಗ ಇಲ್ಲಿ ಈಗ ನಾನು ಬರೀ ಪಿ ಓ ಕ್ಯೂ ಅಂತ ಬರೆದ್ರೆ ನೀವು ಇದನ್ನ ಅನ್ಕೊಂಡ್ಬಿಡ್ತೀರಲ್ವಾ? ಇದು ಅಲ್ಲ, ನಾನು ಹೇಳ್ತಿರೋದು ಯಾವ್ದು? ರಿಫ್ಲೆಕ್ಸ್ ಪಿ ಓ ಕ್ಯೂ ಅಂತಾರ ನಾನು ಹೇಳ್ತಿರೋದು ಇದು. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ರಿಫ್ಲೆಕ್ಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ರಿಫ್ಲೆಕ್ಸ್ ಪಿ ಓ ಕ್ಯೂ ಅಂದ್ರೆ ಇದು ಸೆಂಟರ್ ಆಂಗಲ್ ಅಲ್ವಾ ಇದು? ಸೊ ಆಂಗಲ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ?
double the angle subtended at any point of the remaining part of circumference. ಈಗ ಈ ಸೆಂಟರ್ ಏನಿದೆ ಇದು ಇದೆಷ್ಟಿದೆ ರಿಫ್ಲೆಕ್ಸ್ ಆಂಗಲ್ ಇದು ಈ POQ ಏನಿದೆ ಇದು ಇದಕ್ಕಿಂತ ಡಬಲ್ ಇರುತ್ತೆ. ಸಪೋಸ್ ಇಫ್ ಐ ಟೇಕ್ ದಿಸ್ ಆಸ್ x and this as y, so what can you say about the relation between a and b? Sorry, x and y. Here also same. So y is equal to 2 times of x. ಕ್ಲಿಯರ್? ಇದನ್ನ ರಿಫ್ಲೆಕ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಆಂಗಲ್ ಮೆಜರ್ ಮಾಡ್ತಾ ಇರೋದು ನೋಡಿ, ಇದು ಮೇಜರ್ ಆಕ್ಸಿಸ್, ಸಾರಿ ಮೇಜರ್ ಆರ್ಕ್, ಇದು ಮೈನರ್ ಆರ್ಕ್ ಇದೆ. ಕ್ಲಿಯರ್ ಇದೆಯಾ? ಇದು ಫಸ್ಟ್ ಪ್ರಾಪರ್ಟಿ. Any doubts? ಲಿಂಕ್ ಗ್ರೂಪ್ ಅಲ್ಲಿ ಹಾಕಿದಿನ ಇಲ್ವಾ? ಎನಿ ಇಶ್ಯೂಸ್? ಏನು ಮಾಡಕ್ಕಾಗಲ್ಲ. ಸೊ ಒಂದು ಕೆಲಸ ಸಾಧಿಸ್ಬೇಕಂದ್ರೆ ಕನ್ಸಿಸ್ಟೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನಕ್ಕೆ ಅದಿಲ್ಲ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಸೊ ಇದು ಲಾಸ್ಟ್ ವೀಕ್ ನಾನು ಸ್ಯಾಟರ್ಡೆ ಕ್ಲಾಸ್ ಇಲ್ವೇನೋ ಅಂತ ಅನ್ಕೊಂಡು ಲೇಟ್ ಆಗಿ ಜಾಯ್ನ್ ಆಗ್ಬಿಟ್ಟಿದ್ದೆ ಸರ್. ನೀವು ಯೂಶಲಿ ಬೇಗ ಮೆಸೇಜ್ ಕಳಿಸ್ತಿರಲ್ವಾ? ಸ್ಯಾಟರ್ಡೆ ಸಂಡೇ ಸ್ವಲ್ಪ ಲೇಟ್ ಆಗಿ ಮೆಸೇಜ್ ಬರುತ್ತೆ. ಸೊ ಹಂಗ ಕನ್ಫ್ಯೂಸ್ ಆಗಿರ್ಬೇಕೆಲ್ಲ. ಅಲ್ಲ ಅಟ್ಲೀಸ್ಟ್ ಈಗ ಎಲ್ರು ವಾಟ್ಸ್ಆಪ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಆತರ ಇದ್ರೆ ನಾವ್ ಹೇಳ್ತೀವಲ್ಲ, ಮುಂಚೆನೆ ಹೇಳ್ತೀವಿ ಕ್ಲಾಸ್ ಇಲ್ಲ ಇವತ್ತು ಅಂತ. ಇರ್ಲಿ ಬಿಡಿ ನೋಡೋಣ. ಇವತ್ತು 6 o'clock ಗೆನೆ ಮೆಸೇಜ್ ಕಳ್ಸಿದ್ದೀರಾ ಕ್ಲಾಸ್ ಇದೆ ಅಂತ? ಯೂಶಲಿ ಮುಂಚೆ ಕಳಿಸ್ತಿರಲ್ಲ, ಅದಕ್ಕೆ ಹೇಳ್ದೆ. ಹೌದೌದು. ಇಲ್ಲ ಇವತ್ತು ಸ್ವಲ್ಪ ನಾನು ಅದ್ರಲ್ಲೂ ಬಿಸಿ ಇದ್ದೆ ಮೇಡಮ್, ಹಾಗಾಗಿ ಸಡನ್ ಆಗಿ ಬಂದು ಕ್ಲಾಸ್ ತಗೊಂಡಾಗಾಯ್ತು. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಸೆಂಟರ್ ಆಂಗಲ್ ಬೇರೆ ಎಲ್ಲೇ ಆಂಗಲ್ ಸಬ್ಟೆಂಡ್ ಆದ್ರೂ ಅದ್ರದ್ದು ಡಬಲ್ ಇರುತ್ತೆ. ಸೊ ದಿಸ್ ದ ಫಸ್ಟ್ ಥಿಯರಮ್. ಕ್ಲಿಯರ್? ಸೆಕೆಂಡ್ ಥಿಯರಮ್ ಹೋಗೋಣ. ಸೆಕೆಂಡ್ ಥಿಯರಮ್ ಏನಿರುತ್ತೆ, ನಾನು ಇವಾಗ ಸ್ಟಡಿ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಇನ್ನೊಂದು, ಆರ್ಕ್ ಅಂದ್ರೂ ಒಂದೇ, ಕಾರ್ಡ್ ಅಂದ್ರೂ ಒಂದೇ. ಅಂದ್ರೆ ಆರ್ಕ್ ಅಂದ್ರೆ ಪಾರ್ಟ್ ಆಫ್ ಸರ್ಕಂಫರೆನ್ಸ್ ಬರುತ್ತೆ, ಕಾರ್ಡ್ ಅಂದ್ರೆ ಒಂದು ಲೈನ್ ಸೆಗ್ಮೆಂಟ್ ಬರುತ್ತೆ ಅಷ್ಟೇ. ಈಗ ಒಂದು ಕಾರ್ಡ್ ಎಳೆದಿದೀವಿ ಅಂತಂದ್ರೆ ಅಲ್ಲಿ 2 ಆರ್ಕ್ ಬಂದ್ವು ಅಂತ, ಹೌದಲ್ವಾ? ಈಗ ಒಂದು ಸರ್ಕಲ್ಗೆ ನಾನೊಂದು ಸರ್ಕಲ್ ಡ್ರಾ ಮಾಡ್ಬಿಟ್ಟು ಇಲ್ಲೊಂದು ಕಾರ್ಡ್ ಡ್ರಾ ಮಾಡಿದೀನಿ ಅಂತ ಅಂದ್ರೆ, AB ಅನ್ನೋದು ಒಂದು ಕಾರ್ಡ್ ಡ್ರಾ ಮಾಡಿದೀನಿ ಅಂದ್ರೆ ಇದ್ರಲ್ಲಿ 2 ಆರ್ಕ್ ಬಂದ್ಬಿಡ್ತಲ್ವಾ? ಇದು ಮೈನರ್ ಆರ್ಕ್, ಇದು ಮೇಜರ್ ಆರ್ಕ್. ಓಕೆನಾ? 2 ಆರ್ಕ್ ಬಂತು. ಓಕೆನಾ? ಸೊ ಅಷ್ಟೇ. ಈ ಸೆಕೆಂಡ್ ಥಿಯರಮ್ ಏನ್ ಹೇಳ್ತಿದೆ ಅಂತಂದ್ರೆ, an angle in a minor segment is an obtuse angle ಅಂತ ಹೇಳ್ತಾ ಇದೆ. ನೋಡಿ, this is a center O, so of a circle, and AB is a chord. AB is a chord, against ಇದೊಂದು ಮೈನರ್ ಆರ್ಕ್ ಅಂತ ಅನ್ಕೊಂಡ್ಬಿಡೋಣ. AB is a chord ಅಂತಂದ್ರೆ ಒಂದು ಕಾರ್ಡು ಸರ್ಕಂಫರೆನ್ಸ್ ನ 2 ಆರ್ಕ್ ಗಳಾಗಿ ಡಿವೈಡ್ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅದು. ಒಂದು ಕಾರ್ಡು ಒಂದು ಸರ್ಕಲ್ ನ 2 ಆರ್ಕ್ ಗಳಾಗಿ ಡಿವೈಡ್ ಮಾಡುತ್ತೆ, ಮೇಜರ್ ಆರ್ಕ್ ಮೈನರ್ ಆರ್ಕ್. ಮೈನರ್ ಆರ್ಕ್ ಮೈನರ್ ಸೆಗ್ಮೆಂಟ್. ಓಕೆನಾ? ಮೈನರ್ ಸೆಗ್ಮೆಂಟ್ ಅಲ್ಲಿ ಯಾವುದೇ ಆಂಗಲ್ ನ ನೀವು ಮೆಜರ್ ಮಾಡಿದ್ರು ಅದೇನಿರುತ್ತೆ ಅದು ಅಂತಂದ್ರೆ ಅಬ್ಟ್ಯೂಸ್ ಆಂಗಲ್ ಇರುತ್ತಂತೆ. ಅಂದ್ರೆ ಈ ಸಿ ಆಂಗಲ್ ಏನಿದೆ, ಈ ಸಿ ಆಂಗಲ್ ಇದೆಯಲ್ವಾ, ಇದು ಎಷ್ಟಿರುತ್ತಪ್ಪ ಅಂತ ಕೇಳಿದ್ರೆ ಇದು 90ಗಿಂತ ಏನಿರುತ್ತೆ, ಜಾಸ್ತಿ ಇರುತ್ತೆ. ಅಬ್ಟ್ಯೂಸ್ ಅಂದ್ರೆ ಗೊತ್ತಲ್ಲ, ಅಬ್ಟ್ಯೂಸ್ ಅಂದ್ರೆ ಏನು? ಮೋರ್ ದನ್ 90 ಲೆಸ್ ದನ್ 180 ಇಷ್ಟಿರುತ್ತೆ ಈ ಆಂಗಲ್. ಕ್ಲಿಯರ್ ಆಯ್ತಾ? ಸೆಕೆಂಡ್ ಒನ್, ಮೇಜರ್ ಸೆಗ್ಮೆಂಟ್ ಅಲ್ಲಿ ಯಾವುದೇ ಆಂಗಲ್ ಸಬ್ಟೆಂಡ್ ಆದ್ರೂ ಕೂಡ ಅದು ಏನಿರುತ್ತೆ ಅಂದ್ರೆ ಲೆಸ್ ಅಕ್ಯೂಟ್ ಆಗಿರುತ್ತೆ. ಇಲ್ಲಾಂದ್ರೆ ಲೆಸ್ 0 to 90 ಅಂತ ಅಕ್ಯೂಟ್ ಅಂತ. ನೋಡಿ, ಈಗ AB is a ಕಾರ್ಡ್ ಅಂತ ಅನ್ಕೊಳ್ಳಿ, ಆರ್ ಎಲ್ಸ್ AB is a ಮೈನರ್ ಆರ್ಕ್ ಅಂತ ಅನ್ಕೊಳ್ಳಿ. ಇಲ್ಲಿ ಸಬ್ಟೆಂಡ್ ಆಗೋ ಈ ಆಂಗಲ್ ಎಷ್ಟಿರುತ್ತೆ ಅಂತ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಎಷ್ಟಿರುತ್ತೆ ಅಂತಂದ್ರೆ 0 ಇಂದ 90 ವರೆಗೂ ಇರುತ್ತೆ. ಅಂದ್ರೆ ಇನ್ಫ್ಯಾಕ್ಟ್ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ ಅಂತ ಹೇಳಿರ್ಬೇಕು. ಇದು ಮೈನರ್ ಆರ್ಕ್ ತಾನೆ, ಇದು ಮೇಜರ್ ಆರ್ಕ್ ತಾನೆ ಇದು. ನೋಡಿ, AB ಅನ್ನೋದು ಒಂದು ಕಾರ್ಡ್ ತಗೊಂಡಿದೀವಲ್ವಾ, ದಿಸ್ ಇಸ್ ಎ ಕಾರ್ಡ್. ಆ ಕಾರ್ಡ್ ನ 2 ಎಂಡ್ ಪಾಯಿಂಟ್ಸ್ ಇಂದ ನೀವ್ ಎಲ್ಲಾದ್ರೂ ಆಂಗಲ್ ನ ಮೆಜರ್ ಮಾಡ್ಕೊಳ್ಳಿ. ಇವಾಗ ಸಿ ಇಲ್ಲಿ ಪಾಯಿಂಟ್ ತಗೊಂಡಿದೀನಿ, ಸಿ ಪಾಯಿಂಟ್ ಎಲ್ಲಿದೆ? ಮೇಜರ್ ಸೆಗ್ಮೆಂಟ್ ಅಲ್ಲಿ ಇದೆಯಾ, ಮೈನರ್ ಸೆಗ್ಮೆಂಟ್ ಅಲ್ಲಿ ಇದೆಯಾ? ಮೇಜರ್.
ಮೇಜರ್ ಅಲ್ಲಿ ಇದೆ. ಓಕೆನಾ, ಮೇಜರ್ ಅಲ್ಲಿ ಇದ್ರೆ ಅಂತ ಹೇಳಿದೀನಿ, ಅಕ್ಯೂಟ್ ಅಂತ ಹೇಳಿದೀನಿ. ಅದು ಪಕ್ಕ ಎಷ್ಟೇ ಅಂತ ಹೇಳಕ್ಕಾಗಲ್ಲ, ಆಮೇಲೆ ಅದು ಪ್ರಾಬ್ಲಮ್ಸ್ ಬಂದಾಗ ನೋಡೋಣ. ಇದು ಅಕ್ಯೂಟ್ ಆಂಗಲ್ ಆಗಿರುತ್ತೆ. ನೋಡಿ, ಮೈನರ್ ಅಲ್ಲಿ ಅಬ್ಟ್ಯೂಸ್ ಇರುತ್ತೆ, ಮೇಜರ್ ಅಲ್ಲಿ ಅಕ್ಯೂಟ್ ಇರುತ್ತೆ. ಸರ್ ಕರೆಕ್ಟ್ ಆಗಿ ಸೆಮಿ ಅಂದ್ರೆ ಏನು? ಸೆಮಿ ಅಂದ್ರೆ ಸೆಮಿ ಸರ್ಕಲ್. ಕರೆಕ್ಟ್ ಆಗಿ ಸೆಮಿ ಸರ್ಕಲ್ ಇದ್ರೆ ಅವಾಗ ಏನಾಗುತ್ತೆ ಸರ್ ಅಂದ್ರೆ ರೈಟ್ ಆಂಗಲ್ ಇರುತ್ತೆ. ಈ ಮೂರು ವಿಷಯಗಳನ್ನ ಇಲ್ಲಿ ಯಾವಾಗ ನೋಡಿ, ಈ ಆಂಗಲ್ ಸಿ ಎಷ್ಟಿರುತ್ತಪ್ಪ ಅಂತಂದ್ರೆ ಎಕ್ಸಾಕ್ಟ್ 90 ಡಿಗ್ರಿ ಇರುತ್ತೆ. ಆಂಗಲ್ ಇನ್ ಸೆಮಿ ಸರ್ಕಲ್ ಇಸ್ ಅ ರೈಟ್ ಆಂಗಲ್. ಸಪೋಸ್ ನೋಡಿ, ಈ ಥರ್ಡ್ ಡಯಾಗ್ರಾಮ್ ಅಲ್ಲಿ ಸಪೋಸ್ ನಾನೇನಾದ್ರು ಹಿಂಗ್ ಡ್ರಾ ಮಾಡಿದ್ರೆ ಈ ಆಂಗಲ್ ಎಷ್ಟಿರುತ್ತೆ? ಅದು ಕೂಡ 90 ಅಲ್ವಾ? ಬಿಕಾಸ್ ದಿಸ್ ಇಸ್ ಆಲ್ಸೋ ಸೆಮಿ ಸರ್ಕಲ್ ಅಲ್ವಾ? ಸೆಮಿ ಸರ್ಕಲ್ ಅಂದ್ರೆ ಇದು ಕೂಡ ಸೆಮಿ ಸರ್ಕಲ್, ಇದು ಸೆಮಿ ಸರ್ಕಲ್, ಇದು ಸೆಮಿ ಸರ್ಕಲ್, ಅದು ಕೂಡ 90 ಡಿಗ್ರಿ ಇರುತ್ತೆ ತಾನೆ? ಓಕೆ, ಈ ಮೂರು ಥಿಯರಮ್ಗಳನ್ನ ನೀವು ಮೂರಂದ್ರೆ ಇದು ಫುಲ್ ಒಂದರಲ್ಲೇ ಬರುತ್ತೆ. ಸೊ ಇಷ್ಟೇ ರಫ್ ಆಗಿ ನೆನ್ಪಿಟ್ಕೋಬೇಕಂದ್ರೆ, ಮೈನರ್ ಸೆಗ್ಮೆಂಟ್ ಅಲ್ಲಿರೋ ಆಂಗಲ್ ಗ್ರೇಟರ್ ದನ್ 90 ಇರುತ್ತೆ, ಮೇಜರ್ ಸೆಗ್ಮೆಂಟ್ ಅಲ್ಲಿರೋ ಆಂಗಲ್ ಲೆಸ್ ದನ್ 90 ಇರುತ್ತೆ, ಅಂದ್ರೆ ಅಕ್ಯೂಟ್ ಇರುತ್ತೆ. ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ರೈಟ್ ಆಂಗಲ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಥರ್ಡ್ ಒನ್ ಇದೆಯಲ್ವಾ, ತುಂಬಾ ಇಂಪಾರ್ಟೆಂಟ್. ಸೊ ಇದರಿಂದ ಪ್ರಾಬ್ಲಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಮಿ ಸರ್ಕಲ್ ಅಲ್ಲಿ ಆಂಗಲ್ ಎಷ್ಟಿರುತ್ತಪ್ಪ ಅಂತ ಅಂದ್ರೆ 90 ಡಿಗ್ರಿ ಇರುತ್ತೆ ಅಂತ ನೀವು ಗೊತ್ತಿರಬೇಕು. ಥರ್ಡ್ ಒನ್, ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಸೊ ದಿಸ್ ದ ಥರ್ಡ್ ಒನ್. ದಿಸ್ ಇಸ್ ದ ಥರ್ಡ್ ಒನ್. ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್. ಸೇಮ್ ಸೆಗ್ಮೆಂಟ್ ಅಲ್ಲಿ ಯಾವುದೇ ಆಂಗಲ್ ನ ಮೆಜರ್ ಮಾಡಿದ್ರೆ ಅವು ಈಕ್ವಲ್ ಇರ್ತಾವಂತೆ. ನೋಡಿ, ಈ ಡಿ ಬಿ ಅದೊಂದು ಕಾರ್ಡ್ ಅಲ್ವಾ, ಆರ್ ಎಸ್ ಡಿ ಬಿ ಇಸ್ ಅನ್ ಆರ್ಕ್. ಓಕೆನಾ, ಇದರಲ್ಲಿ ಇದು ಮೈನರ್ ಆರ್ಕ್. ಓಕೆನಾ, ನಾನು ಏನ್ ಮಾಡ್ತಾ ಇದ್ದೀನಿ ಅದು ಮೈನರ್ ಆರ್ಕ್, ಇನ್ನು ಉಳಿದಿರೋದು ಮೇಜರ್ ಆರ್ಕ್. ಓಕೆನಾ, ಈಗ ಮೇಜರ್ ಸೆಗ್ಮೆಂಟ್. ಈಗ ಇಲ್ಲಿ ಎರಡು ಆಂಗಲ್ ಸಬ್ಟೆಂಡ್ ಆಗಿರೋ ಆಂಗಲ್ಸ್ ಒಂದೇ ಸೆಗ್ಮೆಂಟ್ ಅಲ್ಲಿ ಇದಾವ ಇಲ್ವಾ? ಮೇಜರ್ ಸೆಗ್ಮೆಂಟ್ ಅಲ್ಲಿ ಇದಾವೆ ಎರಡು. ಆ ಎರಡೂ ಕೂಡ ಆಂಗಲ್ ಸೇಮ್ ಇರುತ್ತಂತೆ ಅಂತ. ನೀವು ಎಷ್ಟೇ ಆಂಗಲ್ಸ್ ಮೆಜರ್ ಮಾಡಿ, ಈಗ ನೋಡಿ ಇದು ಮತ್ತೆ ಇದೆಷ್ಟಿರುತ್ತಿದ್ದು? ವಾಟ್ ವಿಲ್ ಬಿ ದಿಸ್? ಸೇಮ್ ಥೀಟಾ. ಸೇಮ್ ಥೀಟಾನೇ ಇರುತ್ತೆ. ಎಲ್ಲಾನ ಮೆಜರ್ ಮಾಡಿ, ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಆಲ್ವೇಸ್ ಈಕ್ವಲ್, ಯಾವತ್ತೂ ಚೇಂಜ್ ಆಗಲ್ಲ. ಕ್ಲಿಯರ್ ಆಯ್ತಾ? ಇದು ಒಂದು. ಸೊ ನಿಮ್ಗೆ ಇನ್ನೊಂದು ಕೇಳ್ತೀನಿ ನೋಡಿ, ನಿಮ್ಗೆ ಯಾವ ತರ ಕ್ವಶನ್ ಕೇಳ್ತಾನೆ ಅಂತ ಅಂದ್ರೆ, ನೋಡಿ ಹಿಂಗ್ ಕೇಳ್ತಾನೆ, ಹಿಂಗಿರುತ್ತೆ. ಇದು 30 ಡಿಗ್ರಿ ಇದೆ. ಓಕೆನಾ, ಇದೆಷ್ಟಿರುತ್ತೆ? ಇದು 30ನೇ ಇರುತ್ತೆ. ಹೆಂಗ್ ಸರ್ 30 ಇರುತ್ತೆ? ನೋಡಿ, ನೀವು ಈ ಆರ್ಕ್ ತಗೊಳ್ಳಿ. ಈ ಆರ್ಕ್ ತಗೊಂಡ್ರೆ, ಇಫ್ ಟೇಕ್ ದಿಸ್ ಆರ್ಕ್, ನಾನೇನ್ ಡಾರ್ಕನ್ ಮಾಡ್ತಾ ಇದ್ದೀನಿ, ಈ ಆರ್ಕ್ ತಗೊಂಡ್ರೆ ಈ ಎರಡು ಆಂಗಲ್ ಒಂದೇ ಸೆಗ್ಮೆಂಟ್ ಅಲ್ಲಿ ಬಂತು ತಾನೆ? ಮೇಜರ್ ಸೆಗ್ಮೆಂಟ್ ಅಲ್ಲಿ ಬಂದ್ವು ಅಂದ್ರೆ ಈ ಎರಡು ಆಂಗಲ್ ಏನ್ ಇರ್ಬೇಕು? ಈಕ್ವಲ್ ಇರ್ಬೇಕಲ್ವಾ? ಅಂದ್ರೆ ಒಂದು ಗೊತ್ತಾದ್ರೆ ಇನ್ನೊಂದು ಕೂಡ ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್. ಮೂರು ವಿಷಯಗಳನ್ನ ಕಲ್ತ್ರಿ ಈಗ ನೀವು. ಒಂದೇನಪ್ಪಾ ಅಂತ ಅಂದ್ರೆ, ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಈಸ್ ಈಕ್ವಲ್ ಟು is twice the angle subtended at any point on the remaining part of the circumference. ಒಂದು. ಎರಡನೇದು ಆ ಮೂರನ್ನು ಕಲ್ತ್ರಿ. ಸೊ ಮೈನರ್ ಆರ್ಕ್ ಅಲ್ಲಿ ಸಬ್ಟೆಂಡ್ ಆಗೋ ಆಂಗಲ್ ಯಾವತ್ತೂ ಏನಿರುತ್ತೆ? ಮೈನರ್ ಅಲ್ಲಿ ಅಬ್ಟ್ಯೂಸ್ ಇರುತ್ತೆ, ಮೇಜರ್ ಅಲ್ಲಿ ಅಕ್ಯೂಟ್ ಇರುತ್ತೆ, ಸೆಮಿ ಸರ್ಕಲ್ ಅಲ್ಲಿ ರೈಟ್ ಆಂಗಲ್ ಇರುತ್ತೆ. ಅಂಡ್ ಇದೇನಪ್ಪಾ ಅಂತಂದ್ರೆ, ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಡಿ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಬಿ ಅಂತ. ಕ್ಲಿಯರ್ ಆಯ್ತಾ? ಸೊ ಇಷ್ಟಾದ್ಮೇಲೆ ಒಂದೆರಡು ಕ್ವಶನ್ ಹೋಗೋಣ. ಈಗ ಇದಾದ್ಮೇಲೆ ಇಷ್ಟೇ, ಈ ಮೂರ್ ತೀರ ಮೇಲೆ ಒಂದು ಫುಲ್ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಇರದೇ ಮೂರ್ ತೀರಮ್, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಮೂರ್ ತೀರ ಮೇಲೆ ಏನ್ ಡೌಟ್ ಇದೆಯಾ? ಕ್ವಶನ್ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ ಬೆಟರ್ ಅಂತ ಅಂದ್ರೆ ಕ್ವಶನ್ ಹೋಗ್ಬಿಡೋಣ ಅಲ್ವಾ? ಓಕೆ, ಸೊ ನಾನು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಟ್ರೈ ಟು ಆನ್ಸರ್. ಒಂದೆರಡು ಕ್ವಶನ್ ನಾನು ಮಾಡ್ಬಿಡ್ತೀನಿ, ಆಮೇಲೆ ಟೈಮ್ ಕೊಡೋಣ ಅಲ್ವಾ? ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂತಂದ್ರೆ, ಇನ್ ದ ಗಿವನ್ ಫಿಗರ್ AOB ಇಸ್ 50 ಡಿಗ್ರಿ. AOB ಅಂದ್ರೆ ಯಾವ್ದು ಆಂಗಲ್ ನೋಡಿ, ಇದೆಷ್ಟಿದೆ ಅಂತ ಹೇಳ್ತಿದ್ದಾರೆ? 50 ಡಿಗ್ರಿ ಅಂತ ಹೇಳ್ತಿದ್ದಾರೆ ಈ AOB ಆಂಗಲ್.
ಅವರು ದೆನ್ ದ ಮೆಜರ್ ಆಫ್ ಎ ಪಿ ಬಿ ಅಂತ ಕೇಳ್ತಿದ್ದಾರೆ. ಎ ಪಿ ಬಿ ಇಸ್ ವಾಟ್ ಅಂತ ಕೇಳ್ತಿದ್ದಾರೆ. 50. ಎಷ್ಟಿರುತ್ತೆ? 50 sir. 25 degree. 20. ಎಸ್, ಎ ಪಿ ಬಿ ಬಂದ್ಬಿಟ್ಟು 25 ಡಿಗ್ರಿ ಇರುತ್ತೆ. ಎ ಪಿ ಬಿ ಎಷ್ಟಿರುತ್ತೆ? 25 ಇರುತ್ತೆ. ಯಾಕೆ ಸರ್ 25 ಇರುತ್ತೆ? ಯಾವ ಥಿಯರಮ್ ಯೂಸ್ ಮಾಡಿದ್ರಿ ಸರ್? ಯಾವ ಥಿಯರಮ್ ಯೂಸ್ ಮಾಡಿದೆ ಅಂತ ಅಂದ್ರೆ ಫಸ್ಟ್ ಥಿಯರಮ್ ಯೂಸ್ ಮಾಡಿದೆ. ಫಸ್ಟ್ ಥಿಯರಮ್ ಏನು? ಆಂಗಲ್ಸ್ ಅಟ್ ದಿ ಸೆಂಟರ್. ಮತ್ತೆ ಇದನ್ನು ತುಂಬಾ ಜನ ನೀವು ಇದನ್ನ ಮಾಡ್ಕೋತೀರಾ. ಮತ್ತೆ ನೀವು ಅದೇ ಒಬ್ರು ಏನಂದ್ರು 50 ಅಂತ ಅಂದ್ರು. ಎಸ್, ಅವ್ರ ಕನ್ಫ್ಯೂಷನ್ ನನಗೆ ಅರ್ಥ ಆಯ್ತು. ಏನಪ್ಪಾ ಅಂದ್ರೆ ಸರ್ ಇವೆರಡು ಒಂದೇ ಸೆಗ್ಮೆಂಟ್ ಅಲ್ಲಿ ಇದಾವಲ್ವಾ ತರ ಅಂತ ಅನ್ಕೊಂತಿದೀರಾ, ಹೌದ್ ತಾನೆ? Yes sir. ಬಟ್ ಏನಪ್ಪಾ ಅಂದ್ರೆ ನಾವು ಒಂದೇ ಸೆಗ್ಮೆಂಟ್ ಅಂತ ಅಂದ್ರೆ ಇದು ಸರ್ಕಂಫರೆನ್ಸ್ ಮೇಲೆ ಇರ್ಬೇಕು. ಇದೇನಾದ್ರೂ ನೋಡಿ, ಇದು ಬೇರೆ ನೋಡಿ, ಇವೆರಡು ಒಂದೇ ಸೆಗ್ಮೆಂಟ್ ಅಂತ ಅಲ್ಲ ಬರಲ್ಲ. ಇದು ಓಕೆ ಸರ್ಕಂಫರೆನ್ಸ್ ಮೇಲೆ ಪಾಯಿಂಟ್ ಇದ್ದು ಆತರ ಇದ್ದಾಗ ಹೇಳಿದ್ದು. ಇದು ಸೆಂಟರ್ ಆಂಗಲ್ ಬೇರೆ, ಈ ಆಂಗಲ್ ಬೇರೆ. ನೋಡಿ ಈ ತರ ಇದ್ದಾಗ ಹಿಂಗಿದ್ದು ಅಥವಾ ನೋಡಿ ಹಿಂಗೇನಾದ್ರು ಇದ್ರೆ, ಇವಾಗ ಇದನ್ನ ನೀವು ಆರ್ಕ್ ಅಂತ ಅನ್ಕೊಂಡ್ರೆ, ನೋಡಿ ನಾನು ಡಾರ್ಕ್ ಅನ್ನ ಏನ್ ಮಾಡ್ತಾ ಇದೀನಿ ಅದನ್ನ ನೀವು ಆರ್ಕ್ ಅಂತ ಏನಾದ್ರು ಅಸ್ಯೂಮ್ ಮಾಡ್ಕೊಂಡ್ರೆ ಈ ಎರಡು ಆಂಗಲ್ ಈಕ್ವಲ್. ಬಟ್ ಇಲ್ಲಿ ತೋರಿಸ್ತಾ ಇರೋದು ಸೆಂಟರ್ ಆಂಗಲ್. ಇದೆಲ್ಲ ಸರ್ಕಂಫರೆನ್ಸ್ ಟಚ್ ಆಗಿದೆಯಾ? ಇದು ಈ ಪಾಯಿಂಟ್ ಸೆಂಟರ್ ಇಲ್ಲ, ಹಂಗ್ ಬರಲ್ಲ. ಫಸ್ಟ್ ಥಿಯರಮ್ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಥಿಯರಮ್ ಅಂತಂದ್ರೆ ಏನು? ಇದು ಸೆಂಟರ್ ಆಂಗಲ್. ಸೊ ಇದು ಡಬಲ್ ಇರುತ್ತೆ. ಡಬಲ್ ಎಲ್ಲಿರುತ್ತೆ ಅಂದ್ರೆ ಆಂಗಲ್ ಸಬ್ಟೆಂಡೆಡ್ ಇನ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್. ನೋಡಿ ಇಲ್ಲಿ ಎ ಬಿ ಅನ್ನೋದೊಂದು ಆರ್ಕ್. ಎ ಬಿ ಇಸ್ ಅನ್ ಆರ್ಕ್. ಇಲ್ಲಿ ಯಾವ ಆರ್ಕ್ ನ ತಗೋತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎ ಬಿ ಇಸ್ ದ ಆರ್ಕ್. ಓಕೆನಾ? ಈ ಆರ್ಕ್ ನ ಬಿಟ್ಟು ರಿಮೈನಿಂಗ್ ಪಾರ್ಟ್ ಅಲ್ಲಿ ತಾನೇ ಸಬ್ಟೆಂಡ್ ಆಗಿರೋದು ಈ ಆಂಗಲ್. ಪಿ ಅನ್ನೋ ಪಾಯಿಂಟ್, ಪಿ ಇಸ್ ದ ಪಾಯಿಂಟ್ ವಿಚ್ ಇಸ್ ಇನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಸರ್ಕಂಫರೆನ್ಸ್. ಎ ಬಿ ಬಿಟ್ಟು ರಿಮೈನಿಂಗ್ ಪಾರ್ಟ್ ಅಲ್ಲಿ ಇದೆ. ಈ ಡಾರ್ಕ್ ಅಂಡ್ ಮಾಡಿರೋ ಪಾರ್ಟ್ ಬಿಟ್ಟು ರಿಮೈನಿಂಗ್ ಪಾರ್ಟ್ ಅಲ್ಲಿ ಇದೆ. ಆತರ ಇತ್ತು ಅಂತಂದ್ರೆ ಮುಗಿದೋಯ್ತು. ಸೆಂಟ್ರಲ್ ಆಂಗಲ್ ಎಷ್ಟಿರುತ್ತೆ? ಡಬಲ್ ಇರುತ್ತೆ ಇದಕ್ಕಿಂತ. ಇದು 50 ಇದ್ರೆ ಅಂದ್ರೆ ಇದ್ರದ್ದು ಹಾಫ್ ಇರುತ್ತೆ. ಇದು ಎಷ್ಟಿರುತ್ತೆ? ಇದು 25 ಇರುತ್ತೆ. ಇಷ್ಟೇ ಫಸ್ಟ್ ಥಿಯರಮ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಥಿಯರಮ್ 25. ಆಪ್ಷನ್ ಡಿ ಇಸ್ ಕರೆಕ್ಟ್. ಇದನ್ನ ನೋಡಿ, ದ ಲೆಂತ್ ಆಫ್ ಎ ಕಾರ್ಡ್ ಈಸ್ ಈಕ್ವಲ್ ಟು ದ ರೇಡಿಯಸ್ ಆಫ್ ದಿ ಸರ್ಕಲ್. ಫಸ್ಟ್ ಡಯಾಗ್ರಾಮ್ ಹಾಕೊಂಡ್ಬಿಡೋಣ. The length of a card is equal to the radius of the circle. First ಒಂದು ಕಾರ್ಡ್ ಹಾಕೊಂಡ್ಬಿಡೋಣ. This is a card ಅಂತ ಅನ್ಕೋಣ. AB ಕಾರ್ಡ್. ಹೌದಾ? This is the center. Okay. This is center O. The angle which this card subtends in the major segment of a circle is. First ನಾನು ಮಾಡೋಣ ಅಂತ ನಾನು ಸರ್ಕಲ್ ರೇಡಿಯಸ್ ಡ್ರಾ ಮಾಡ್ಬಿಡ್ತೀನಿ. ಎರಡು ಕಾರ್ಡ್ಗಳಿಗೂ ರೇಡಿಯಸ್ ಡ್ರಾ ಮಾಡ್ಬಿಡ್ತೀನಿ. ಎರಡು ಎಂಡ್ ಪಾಯಿಂಟ್ಸ್ ಆಫ್ ಕಾರ್ಡ್ಗೆ ರೇಡಿಯಸ್. ಅವ್ರು ಹೇಳ್ತಾರೆ ಇದು ರೇಡಿಯಸ್ ಸೇಮ್ ಇರ್ತವೆ ಅಂಡ್ ದಿಸ್ ಇಸ್ ಈಕ್ವಲ್ ಟು ದ ಕಾರ್ಡ್ ಅಂತ ಕೇಳ್ತಿದ್ದಾರೆ ಅಲ್ವಾ. ಈಗ ಈ ಏನಿದೆ ಇದು ದ ಆಂಗಲ್ ವಿತ್ ದಿಸ್ ಕಾರ್ಡ್. ಈ ಕಾರ್ಡ್ ರಿಮೈನಿಂಗ್ ಪಾರ್ಟ್ ಅಂತಂದ್ರೆ ಸಪ್ರೇಟ್ ಮೇಜರ್ ಸೆಗ್ಮೆಂಟ್. ಇದರಲ್ಲಿ ಮೇಜರ್ ಸೆಗ್ಮೆಂಟ್ ಯಾವುದು? ಇದು ಮೇಜರ್ ಸೆಗ್ಮೆಂಟ್. ಮೇಜರ್ ಸೆಗ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಆಂಗಲ್ ಡ್ರಾ ಮಾಡ್ಬಿಡೋಣ. ಓಕೆ, ದಿಸ್ ಇಸ್ ದ ಆಂಗಲ್ ಇನ್ ದ ಮೇಜರ್ ಸೆಗ್ಮೆಂಟ್. ಓಕೆನಾ? ಇದೆಷ್ಟಿರುತ್ತೆ ಅಂತ 30 ಡಿಗ್ರಿ. ವೆರಿ ಗುಡ್. ಈಗ ಈ ಸಿನ್ಸ್ AOB is a equilateral triangle ಆಗಿರೋದ್ರಿಂದ ದಿಸ್ ಆಂಗಲ್ ವಿಲ್ ಬಿ ವಾಟ್? 60 ಡಿಗ್ರಿ. ಇದು 60 ಡಿಗ್ರಿ ಇದ್ರೆ ಆಂಗಲ್ ಸಪರೇಟ್ ದ ರಿಮೈನಿಂಗ್ ಪಾರ್ಟ್. ರಿಮೈನಿಂಗ್ ಪಾರ್ಟ್ ಅಂದ್ರೆ ಇದು ರಿಮೈನಿಂಗ್ ಪಾರ್ಟ್ ಅಲ್ಲಿ ಪಿ ಪಾಯಿಂಟ್ ರಿಮೈನಿಂಗ್ ಪಾರ್ಟ್ ಅಲ್ಲಿ ತಾನೇ ಇರೋದು. ರಿಮೈನಿಂಗ್ ಪಾರ್ಟ್ ಅಲ್ಲಿ ಇರೋದ್ರಿಂದ ಇದು ಡಬಲ್ ಇರುತ್ತೆ. ಸೆಂಟ್ರಲ್ ಇರೋದು ಡಬಲ್ ಇರುತ್ತೆ. ನೆನಪಿರ್ಲಿ, ಇಲ್ಲಿರೋ ಆಂಗಲ್ ಬೇಕು ಅಂದ್ರೆ ಅದ್ರಲ್ಲಿ ಹಾಫ್ ಇರುತ್ತೆ, 30 ಇರುತ್ತೆ. ಸೊ ಸಿ ಇಸ್ ಕರೆಕ್ಟ್. ಕೇರ್ಫುಲ್ ಆಗಿ ಮಾಡಿ. ಸೊ ಇನ್ ದ ಗಿವನ್ ಫಿಗರ್ O is the center of a circle. ಆಂಗಲ್ AOB ಅದು ಏನ್ ಫಿಗರ್ ನೋಡ್ಬಿಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನೀಟಾಗಿ. ಎಲ್ಲ ಏನು ಬೇಕಾದ್ರೂ ಕೊಟ್ಟಿದ್ದಾನೆ. ಈಗ ಅದು ಬೇರೆ ಕ್ವಶನ್. ಶೋ ಯುವರ್ ಸ್ಟೆಪ್ಸ್ ಅಂತ ಇದೆ. ಇದು ಥಿಯರಿ ಕ್ವಶನ್ಸ್ ಹಾಕೊಂಡಿದೀನಿ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ. ಯು ಡೋಂಟ್ ನೀಡ್ ಟು ಶೋ ಯುವರ್ ಸ್ಟೆಪ್ಸ್. ಐ ನೀಡ್ ಓನ್ಲಿ ಆನ್ಸರ್ಸ್. ಆಂಗಲ್ AOC is how much? AOC ಈ ಆಂಗಲ್ ಕೇಳ್ತಿದ್ದಾರೆ. ಈ ಆಂಗಲ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಎನಿ ಐಡಿಯಾ?
ಟೇಕ್ ಯುವರ್ ಟೈಮ್. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಒಂದೊಂದು ಕ್ವಶನ್ಸ್ ಗಳನ್ನ ಮಾಡ್ಬೇಕಾದ್ರೆ ಕನ್ಸ್ಟ್ರಕ್ಷನ್ಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವ್ ಇದನ್ನೇ ನೋಡ್ತಾ ಇದ್ರೆ ಆನ್ಸರ್ ಬರೋದಿಲ್ಲ. ಯಾವ್ದೋ ಒಂದು ಲೈನ್ ಆಫ್ ಏನೋ ಹೇಳ್ಕೋಬೇಕು, ಅವಾಗಲೇ ಕನ್ಸ್ಟ್ರಕ್ಷನ್ಸ್ OC ಅಂಡ್ OA ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗುತ್ತೆ ಮೇಡಮ್? ಬೆಟರ್ ಏನ್ ಮಾಡಿ ಅಂದ್ರೆ ಒಂದು ಹಿಂಟ್ ಕೊಡ್ತೀನಿ. ಆನ್ಸರ್ 140 ಬಂತ ಆನ್ಸರ್. ಗುಡ್. OB ನ ಜಾಯಿನ್ ಮಾಡಿ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ದಿಸ್ ಇಸ್ ಅ ಕನ್ಸಲ್ಟೇಷನ್ ಮಾಡಿ. ಈಗ ನಿಮ್ಗೆ ಗೊತ್ತಿರ್ಲಿ, ಇಲ್ಲಿ 2 ಟ್ರಯಾಂಗಲ್ ಫಾರ್ಮ್ ಆಯ್ತು, ಹೌದಾ? ದಿಸ್ ಇಸ್ ಅ ರೇಡಿಯಸ್, this is also radius, right? And this will be the isosceles triangle. If this is 30, the angle opposite to equal sides are equal. So if this is 30, this will be also what? 30. If this is 40, this is also radius. If this is 40, this will be also what? 40. ABC for Now use the first theorem. Total ABC is what? Total ABC is 70 degree. 70 degree ಆಯ್ತು. This is at the remaining part of the circumference. The angle at the central ಇರೋ angle, remaining part ಅಲ್ಲಿ ಇರೋ ಏನು ಡಬಲ್ ಇರುತ್ತೆ ಅಂತ, ಸರ್ಕಂಫರೆನ್ಸ್ ಅಲ್ಲಿ ಇರೋದು ಡಬಲ್ ಇರುತ್ತೆ ಅಂತ. ಅಂದ್ರೆ ಆಂಗಲ್ AOC ಏನಿರುತ್ತೆ ಅಂದ್ರೆ 2 times 70 ಇರುತ್ತೆ. ಸೊ ಅಂದ್ರೆ 140 ಡಿಗ್ರಿ ಇರುತ್ತೆ. ಸೊ 140 is the answer. ಸೊ ನೋಡಿ, ಆ ಕನ್ಸಿಡರೇಷನ್ ಏನ್ ಕನ್ಸಿಡರ್ ಮಾಡ್ಕೊಂಡ್ವಿ, ಆ ಲೈನ್ OB ಅನ್ನೋದು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಮೇಜರ್ ಆಗಿ ಹೇಳಕ್ ಹೊರಟಿರೋದು ಇಷ್ಟೇ. ಒಂದು ಗೊತ್ತಿದ್ರೆ ಇನ್ನೊಂದನ್ನ ಹೇಳ್ಬೋದು ಅಂತ. ಒಂದು ಗೊತ್ತಿದ್ರೆ ಇನ್ನೊಂದನ್ನ ಅಂತಂದ್ರೆ ರಿಮೈನಿಂಗ್ ಪಾರ್ಟ್ ಅಲ್ಲಿ ಆಂಗಲ್ ಗೊತ್ತಿದ್ರೆ ಸೆಂಟರ್ ಆಂಗಲ್ ಹೇಳ್ಬೋದು. ಸೆಂಟರ್ ಆಂಗಲ್ ಏನಾದ್ರು ಕೊಟ್ಟಿದ್ರೆ ರಿಮೈನಿಂಗ್ ಪಾರ್ಟ್ ಅಲ್ಲಿ ಇರೋ ಆಂಗಲ್ ನ ಹೇಳ್ಬೋದು. ಎರಡರಲ್ಲಿ ಒಂದು ಗೊತ್ತಾಗಬೇಕು. ಈ ಕ್ವಶನ್ ಅಲ್ಲಿ ನಿಮ್ಗೆ ಯಾವ್ದನ್ನು ಕೊಟ್ಟಿಲ್ಲ. ಸೊ ನಾವ್ ಅದಕ್ಕೆ ಏನ್ ಮಾಡ್ತೀವಿ, ರಿಮೈನಿಂಗ್ ಪಾರ್ಟ್ ಅಲ್ಲಿ ಇರೋದು ಆ ಆಂಗಲ್ ನ ಕಂಡಿಡ್ಕೊಂಡು ಯೂಸಿಂಗ್ ಎ ಕನ್ಸಿಡರೇಷನ್ ಒಂದು OB ಲೈನ್ ಹೇಳ್ಕೊಂಡ್ಬಿಟ್ಟು ಆಮೇಲೆ ಪ್ರಾಪರ್ಟೀಸ್ ನ ಅಪ್ಲೈ, ಟ್ರಯಾಂಗಲ್ ಪ್ರಾಪರ್ಟೀಸ್ ನ ಅಪ್ಲೈ ಮಾಡ್ಕೊಂಡು 70 ಅಂತ ಪ್ರೂವ್ ಮಾಡಿ, 70 ಡಬಲ್ ಇರುತ್ತೆ ಸೆಂಟರ್ ಅಂತ ಹೇಳಿದ್ವಿ. ಸೆಂಟರ್ ಆಂಗಲ್ ಇಸ್ ಡಬಲ್ ಅಷ್ಟೇ, ಒಂದು ನೆನ್ಪಿಡ್ಲಿ. Given O is the center of a circle, angle AOB ಕೊಟ್ಟಿದ್ದಾನೆ. Angle AOB is given. Angle AOB is given. It is 70. Yes. Center angle ಕೊಟ್ಟಿದ್ದಾನೆ. Yes, this is 70. ಕೇಳಿರೋದೇನು? Calculate the value of OCA. OCA ಈ ಆಂಗಲ್ ಕೇಳಿದ್ದಾನೆ. ಎಷ್ಟಿರುತ್ತೆ? Any idea? sir. Yes, obviously. ಯೋಚನೆ ಮಾಡೋದು ಇಲ್ವೇ ಇಲ್ಲ ಇದರಲ್ಲಿ. ಯಾಕೆ ಯೋಚನೆ ಮಾಡ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ. 35 ಡೈರೆಕ್ಟ್ ಅಷ್ಟೇ, ಇದು ಏನಿಲ್ಲ, ನಥಿಂಗ್. ಡೈರೆಕ್ಟ್ 35. ಸೆಂಟರ್ ಆಂಗಲ್ ಡಬಲ್ ಇರುತ್ತೆ ಅಂತ ಹೇಳಿದಿವಲ್ಲ, ಅಷ್ಟೇ ಯೂಸ್ ಮಾಡ್ತಾ ಇರೋದು. ನಾನು ಏನು ಯೂಸ್ ಮಾಡ್ತಾ ಇಲ್ಲ. ದಿಸ್ ಇಸ್ 35 ಡಿಗ್ರಿ. ಸರ್ ಅನದರ್ ವೇ ಅಲ್ಲಿ ಮಾಡಬಹುದಾ ಸರ್? ಮಾಡಬಹುದು. ಅನದರ್ ವೇ ಟ್ರಯಾಂಗಲ್ಸ್ ಯೂಸ್ ಮಾಡ್ಕೊಂಡು ಮಾಡಿ. 180 ಡಿಗ್ರಿ ಆಗುತ್ತಲ್ಲ ಸರ್ ಟೋಟಲ್? ಎಸ್ ಗೊತ್ತಾಯ್ತು, ನೀವ್ ಹಂಗ್ ಮಾಡ್ಬೋದು. ಬಟ್ ಇದನ್ನ ಗೊತ್ತಿದ್ರೆ ಸಿಂಪಲ್ ಆಗಿ ಹೇಳ್ಬೋದಲ್ಲ, ಡೈರೆಕ್ಟ್ ಆಗಿ 35 ಅಂತ ಹೇಳ್ಬೋದಲ್ಲ. ನೀವು ಬೇಕಾದ್ರೆ ಇದನ್ನ ನೀವು 110 ಇರುತ್ತೆ ಅಂತ ಹೇಳ್ಕೊಂಡು ಇದನ್ನು ರೇಡಿಯಸ್ ಅಂತ ಅನ್ಕೊಂಡು 2x = ಅಂತ ಹಾಕೊಂಡೆಲ್ಲ ಮಾಡಿದ್ರೆ ಟೋಟಲ್ 70 ಇರುತ್ತೆ. 70/2 35 ಆಗುತ್ತೆ, ಹಂಗೂ ಮಾಡ್ಬೋದು. ಬಟ್ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ 35 ಅಂತ. ಮತ್ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇದನ್ನ ಫಸ್ಟ್ ಥಿಯರಮ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡಿದೀರಾ ಅಂತ ಅನ್ಸುತ್ತೆ. ನೋಡಿ, ಇದೊಂದು ಸರ್ಕಲ್ ಅಂತ ಅನ್ಕೊಳ್ಳಿ. ಈಗ ನಾನು ಇದು ಆರ್ಕ್, PQ ಆರ್ಕ್ ಅಂತ ತಗೊಂತಿದ್ದೀನಿ ನಾನೀಗ, ಓಕೆನಾ? ಈಗ ಫಸ್ಟ್ ಇವೆರಡಕ್ಕೂ ರೇಡಿಯಸ್ ಡ್ರಾ ಮಾಡ್ಬಿಡೋಣ. ಈ ಆಂಗಲ್ ಏನಂತ ಕರಿತೀವಿ? ಸೆಂಟರ್ ಆಂಗಲ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇದನ್ನ. POQ ನ ಏನಂತ ಕರಿತೀವಿ ನಾವು? ಸೆಂಟರ್ ಆಂಗಲ್ ಅಂತ ಕರಿತೀವಿ. ಈ ಆಂಗಲ್ ಈಗ ಇಲ್ಲಿ ಈಗ ಇಲ್ಲಿ 2 ಆರ್ಕ್ ಇದಾವಲ್ವಾ? ಇದೊಂದು ಆರ್ಕು, ನಾನು ಈ ಆರ್ಕ್ ನ ತಗೊಳ್ತಾ ಇದ್ದೀನಿ.
ನಾನು ಏನ್ ಡಾರ್ಕನ್ ಮಾಡ್ತಾ ಇದೀನಿ ಈ ಆರ್ಕ್ ನ ತಗೋತಾ ಇದೀನಿ. ಈಗ ನಾನೇನ್ ಮಾಡ್ತೀನಿ, ರಿಮೈನಿಂಗ್ ಪಾರ್ಟ್ ಅಂದ್ರೆ ಉಳಿದಿರೋದ್ರಲ್ಲಿ ನೀವು ಎಲ್ಲಾನ ಪಾಯಿಂಟ್ ಇಡಿ, ಯಾವ್ದೊಂದು ಪಾಯಿಂಟ್ ಇಡಪ್ಪ. ಈಗ ಸಪೋಸ್ ಇಲ್ಲೇ ಪಾಯಿಂಟ್ ಇಡ್ತೀನಿ ಅಂತ, ಇಲ್ಲಿ ಪಾಯಿಂಟ್ ಇಡ್ತೀನಿ ಅಂತ ಅನ್ಕೊಳ್ಳಿ. ಕ್ಲಿಯರಾ? ಒಂದು ಎಂ ಅನ್ನೋ ಒಂದು ಪಾಯಿಂಟ್. ಈಗ ಈ ಪಾಯಿಂಟ್ ಇಲ್ಲಿ ಆಂಗಲ್ ಸಬ್ಟೆಂಡ್ ಮಾಡೋದು, ಸಬ್ಟೆಂಡೆಡ್ ಅಂತ ಬರುತ್ತಲ್ಲ ಪದ. ಸಬ್ಟೆಂಡೆಡ್ ಅಂದ್ರೆ ಏನಂತ ಅಂದ್ರೆ, ಈ ಪಾಯಿಂಟ್ ಇಂದ ನೀವು ಕನ್ಸಿಡರ್ ಮಾಡಿರೋ ಎರಡೂ ಪಾಯಿಂಟ್ ಏನಿದ್ದೇವೆ, ಎಂಡ್ ಪಾಯಿಂಟ್ಸ್ ಇದು ಆರ್ಕ್ದು, ಅವೆರಡೂ ಪಾಯಿಂಟ್ಗೂ ಜಾಯಿನ್ ಆಗಿರ್ಬೇಕು, ಲೈನ್ ಸೆಗ್ಮೆಂಟ್ ಡ್ರಾ ಮಾಡ್ಬೇಕು. ನೋಡಿ, ಇದನ್ನ ಹಿಂಗೆ ಎಳಿಬೇಕು, ಇದನ್ನ ಹಿಂಗೆ ಎಳಿಬೇಕು, ಆವಾಗ ಈ ತರ ಡಯಾಗ್ರಾಮ್ ಬರುತ್ತೆ ನೋಡಿ. ಎರಡು ಜಾಯಿನ್ ಆಗಿರ್ತಾನೆ ಅಂದ್ರೆ ಈ ಆಂಗಲ್ ರಿಮೈನಿಂಗ್ ಪಾರ್ಟ್ ಅಲ್ಲಿ ಆಗಿರೋ ಸರ್ಕಂಫರೆನ್ಸ್ ಆಗುತ್ತೆ. ಇನ್ನೊಂದು ಡಯಾಗ್ರಾಮ್ ತಗೊಳ್ಳೋಣ ನಿಮ್ಗೆ. ನೋಡಿ ಕ್ವಶನ್ ಹೆಂಗ್ ಬೇಕಾದ್ರೆ ಅವರು ಇದೇ ತರ ನಿಮ್ಗೆ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ. ನೋಡಿ, ಇದೊಂದು ಎ ಬಿ ಅನ್ನೋದೊಂದು ಆರ್ಕ್. ಓಕೆ, ಈಗ ನಾನ್ ಕೇಳೋದು ಇಲ್ಲಿಂದ ಒಂದು ಇದೇನಿದು, ದಿಸ್ ಇಸ್ ವಾಟ್ ಸೆಂಟರ್ ಆಂಗಲ್. ಈಗ ಹಿಂಗಿದೆ ಅಂತ ಅನ್ಕೊಳ್ಳೋಣ. ಈ ಆಂಗಲ್ ಸಪೋಸ್ ಇದು 120 ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಇದೆಷ್ಟು ಇರುತ್ತೆ? ಇದು 60 ಇರುತ್ತೆ ಅಷ್ಟೇ. ನೀವ್ ಯಾವ ಆರ್ಕ್ ತಗೋತಿದ್ರ ಇಲ್ಲಿ? ಈ ಆರ್ಕ್ ನ ತಗೊಂಡ್ರೆ ಅವಾಗ ಸೆಂಟರ್ ಆಂಗಲ್ ಯಾವ್ದಾಗುತ್ತೆ? ಇದಾಗುತ್ತೆ, 120 ಇದೆ. ಸೊ ರಿಮೈನಿಂಗ್ ಪಾರ್ಟ್ ಅಲ್ಲಿ ಸಪ್ರೇಟ್ ಆಗಿದೆ ಇದು ಆಂಗಲ್. ಓಕೆನಾ? ಸೊ ಇದ್ರಲ್ಲಿ ಆಫ್ ಇರುತ್ತೆ, ಇದು 60 ಇರುತ್ತೆ. ಈ ತರ ಅಂದ್ರೆ ನೀವು ತಗೊಳ್ಳೋ ಪಾಯಿಂಟ್ ಏನಿದಾವೆ ಅದು ಎರಡು ಎಂಡ್ ಪಾಯಿಂಟ್ಸ್ ಆಫ್ ಆರ್ಕ್ ಗೆ ಜಾಯಿನ್ ಆಗಿರ್ಬೇಕು. ಇದು ಅಷ್ಟು ಜಾಯಿನ್ ಆಗಿದೆಯಲ್ಲ. ಸಿ ಬಿ ಅನ್ನೋದೊಂದು ಲೈನ್ ಸೆಗ್ಮೆಂಟ್, ಸಿ ಅನ್ನೋದೊಂದು ಲೈನ್ ಸೆಗ್ಮೆಂಟ್ ಜಾಯಿನ್ ಆಗಿದೆಯಲ್ಲ, ಏನ್ ತೊಂದ್ರೆ ಇಲ್ಲ. ಡೈರೆಕ್ಟ್ ಆಗಿ ಇಲ್ಲಾಂದ್ರೆ ಪ್ರಾಪರ್ಟೀಸ್ ಇದು ಮಾಡ್ಕೊಂಡು ಮಾಡ್ಬೋದು. ಇದು ಮಾಡಿ. Given O is the center of a circle and AOB is 70 degree. Hey, same question now. ಆಯ್ತು ಸರ್. ಅದು ಇಲ್ಲ ಬೇರೆ OAC ಆಂಗಲ್ ಕೇಳಿದಾನೆ ಇಲ್ಲಿ. ಸೇಮ್ ಕ್ವಶನ್ ಬಟ್ ಸೇಮ್ ತರಾನೇ, ಬಟ್ ಕ್ವಶನ್ ನೋಡಿ ಕರೆಕ್ಟ್ ಆಗಿ. OAC ಕೇಳಿದಾನೆ ಇಲ್ಲಿ 35 degree. They given this is what 70 degree ಅಂತ ಕೇಳಿದಾನೆ. Using the first theorem, I can say this will be what 35 degree. Since this is an isosceles triangle, if this is also 35, these two are radii, since they are equal, I can say this is also 35. So idu kuda answer 35. OAC is also 35. Idu nodi. So the value of and the value of A and B. The value of A and B respectively are in the given diagram. A and B value ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಸಿ ಫಸ್ಟ್ ಈಗ ಸಿ ಅಂತ. ವೆರಿ ಗುಡ್. ಈಗ ನೋಡೋಣ, ಕನ್ಫ್ಯೂಷನ್ ಆಗೋದು ಬೇಡ. ಸಾರಿ ಸರ್, ಆಪ್ಷನ್ ಬಿ. ಈಗ 75 and 120. ನೋ ನೋಡಿ, ಈಗ ಈ ಸೆಂಟರ್ ಆಂಗಲ್ ಕೊಟ್ಟಿದ್ದಾನಲ್ವಾ, ಸೆಂಟರ್ ಆಂಗಲ್ ಕೊಟ್ಟಿದ್ದಾನೆ. ಎಷ್ಟಿದೆ? 135. ದಿಸ್ ಇಸ್ ದ ಡಬಲ್ ದಿ ಆಂಗಲ್ ಸೆಪರೇಟ್ ದಿ ರಿಮೈನಿಂಗ್ ಪಾರ್ಟ್. ಓಕೆನಾ? ಇದ್ರ ಅಪೋಸಿಟ್ ಯಾವ್ದಿದೆ? ಇಲ್ಲಿದೆ, ಇದು ರಿಮೈನಿಂಗ್ ಪಾರ್ಟ್ ಅಲ್ವೇನಪ್ಪ. ಈಗ ಬಿ ಎಷ್ಟಿರುತ್ತೆ? ಡೈರೆಕ್ಟ್ ಆಗಿ ಹೇಳ್ಬೋದು. ಬಿ ಇಸ್ ವಾಟ್ 65. 130 ನಲ್ಲಿ ಅರ್ಧ. ಆಪ್ಷನ್ 2ರಲ್ಲಿದೆ ಬಿ ಅನ್ನೋದು, ಇರ್ಲಿ. ಈಗ ಏನ್ ಮಾಡೋಣ? ಈಗ ಎ ಕಂಡಿಟ್ಕೋಬೇಕಲ್ವಾ? ರಿಫ್ಲೆಕ್ಸ್ ಆಂಗಲ್ ತಗೊಳ್ಳಿ ಅಷ್ಟೇ. ಈಗ ನೋಡಿ, ರಿಫ್ಲೆಕ್ಸ್ ಅಂತಂದ್ರೆ ನೋಡಿ, ಇದು 130 ಇದೆ ಅಂತಂದ್ರೆ ಈ ಆಂಗಲ್ ಎಷ್ಟಿರುತ್ತೆ? ಫುಲ್ ಈ ಆಂಗಲ್ 360 ನಲ್ಲಿ 360 ನಲ್ಲಿ 130 ಮೈನಸ್ ಮಾಡಿ ಈ ಆಂಗಲ್ ನ 230 ಆಗುತ್ತೆ. 230 ನಲ್ಲಿ ಅರ್ಧ ಎಷ್ಟಿದೆ? ದಿಸ್ ವಿಲ್ ಬಿ 230. ಇದೇನಾಗುತ್ತೆ? ಅರ್ಧ. 230 ನಲ್ಲಿ ಅರ್ಧ ಎಷ್ಟು? 115 ಡಿಗ್ರಿ. ಅಂದ್ರೆ ಉಲ್ಟಾ ಕೇಳಿದಾನೆ. ಫಸ್ಟ್ ನೀವು ಉಲ್ಟಾ ನೋಡಿ, ಎಷ್ಟು ನೀಟಾಗಿ ಮಾಡ್ಬಿಡ್ತೀವಿ ನಾವು ಅಂತಂದ್ರೆ,
ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ, ಟಕ್ ಅಂತ ಹೊಡೆದ್ ಬಂದ್ಬಿಡ್ತೀವಿ. ಬಟ್ ಎ ವ್ಯಾಲ್ಯೂ ಫಸ್ಟ್ ಬರೀತೀವಿ. ಎ ಇಸ್ 115 ಅಂದ್ರೆ ಇದು. ನಾವು ಸಿ ಅಂತ ಟಿಕ್ ಹಾಕ್ಬೋತೀವಿ, ಎರಡು ಒಂದೇ ತರನೇ ಇದೆ, ಬಟ್ ಎ ಬಿ ಎಕ್ಸ್ಚೇಂಜ್ ಆಗಿದೆ. ನೋಡಿ, ಜಾಮೆಟ್ರಿನಲ್ಲಿ ನೀವು ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಮಾಡಂಗೆ ಇಲ್ಲ. ಡಯಾಗ್ರಾಮ್ ನೋಡ್ಕೋಬೇಕು, ಅಲ್ಲೇ ಆಗಬೇಕು, ಕನ್ಸೆಪ್ಟ್ ಅರ್ಥ ಆಗಿರ್ಬೇಕಷ್ಟೇ. ನಾನು ಹೇಳಿರೋದು ಇವತ್ತು ಹೇಳಿರೋದೇ ನಾನು ಮೂರ್ ಥಿಯರಮ್ ಮೇಲೆ ಎಕ್ಸ್ಟ್ರಾ ಹೇಳೇ ಇಲ್ಲ ನಾನು. ಫಸ್ಟ್ ಥಿಯರಮ್, ಸೆಂಟರ್ ಆಂಗಲ್ ಇಸ್ ಡಬಲ್ ದಿ ಆಂಗಲ್ ಸಬ್ಟೆಂಡೆಡ್ ಎನಿ ಪಾರ್ಟ್ ಆಫ್ ದಿಸ್ ರಿಮೈನಿಂಗ್ ಪಾರ್ಟ್ ಆಫ್ ಸರ್ಕಂಫರೆನ್ಸ್. ಎರಡನೇದು ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಇಸ್ 90 ಡಿಗ್ರಿ. ಇನ್ನೊಂದು ಏನಂತ ಹೇಳಿದೆ, ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ? ಸಿ ವ್ಯಾಲ್ಯೂ ಹೇಳಿ. ನೋಡಿ, ಸಿ ವ್ಯಾಲ್ಯೂ ಹೇಳಕ್ಕೆ ಸೆಂಟರ್ ಆಂಗಲ್ ಗೊತ್ತಿಲ್ಲ. ನೋಡಿ, ಇದನ್ನ ತಗೊಳ್ಳ ನೋಡಿ, ಆಮೇಲೆ ತುಂಬಾ ಜನ ಕನ್ಫ್ಯೂಷನ್ ಆಗ್ತೀರಾ. 112 ಇದೆ. 112 ಅರ್ಧ ಎಷ್ಟು? ಹಂಗ್ ನೋಡಕ್ ಹೋಗ್ತೀರಾ. ಹಂಗ್ ನೋಡಕ್ ಹೋಗ್ಬಿಡಿ. ಇದು ಸೆಂಟರ್ ಆಂಗಲ್ ಅಂದ್ರೆ ಇಲ್ಲಿ ಯಾವ್ದು ತಗೋಬೇಕ್ತೀವಿ? ಇಲ್ಲ, ಉಲ್ಟಾ ಇದು ತಗೋಬೇಕು. ಈ ಆಂಗಲ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಸೆಂಟರ್ ಆಂಗಲ್ 124 ಡಿಗ್ರಿ. ಇದ್ರದ್ದು ಅರ್ಧ ಇರುತ್ತೆ. ಇದೆಷ್ಟಿರುತ್ತೆ ಆಂಗಲ್? ಇದು 248 ಡಿಗ್ರಿ ಇರುತ್ತೆ. 248 ಅಂತ 248 ಅಲ್ಲಿ ಅರ್ಧ ಎಷ್ಟಾಗುತ್ತೆ? ಇದು ಅರ್ಧ ಇರುತ್ತೆ. 124. ಸೊ ಸಿ ಇಸ್ ಈಕ್ವಲ್ ಟು 124. ಕ್ಲಿಯರ್ ಆಯ್ತಾ? ಇದೇನ್ ಕೇಳಿದಾನೆ? ದ ವ್ಯಾಲ್ಯೂ ಆಫ್ ಸಿ ಇನ್ ದ ಗಿವನ್ ಫಿಗರ್ ಈಸ್. ಸಿ ವ್ಯಾಲ್ಯೂ ಏನಿದೆ ಈ ಕೊಟ್ಟರು ಡಯಾಗ್ರಾಮ್ ಅಲ್ಲಿ, ಸಿ ವ್ಯಾಲ್ಯೂ ಏನಿದೆ ಅಂತ ಕೇಳಿದ್ದಾರೆ. 40 ಡಿಗ್ರಿ. 40 ಹೇಗಾಗುತ್ತೆ? So 50 ಡಬಲ್ 100 ಆಗುತ್ತೆ ಸರ್. 100 ಡಿಗ್ರಿ. ಅಂದ್ರೆ ಎ ಒ ಬಿ ಬಂದ್ಬಿಟ್ಟು 100 ಇರುತ್ತೆ. ವೆರಿ ಗುಡ್. ಎ ಒ ಬಿ 100 ಆಗುತ್ತೆ, ಡಬಲ್ ಇರುತ್ತೆ. ಇದು ಐಸೋಸೆಲಸ್ ಆಗಿರೋದ್ರಿಂದ 100 ಅಂದ್ರೆ ಇನ್ನ ಟೋಟಲ್ 80 ಆಗ್ಬೇಕು. ಇದು ಸೇರಿ 80 ಆಗ್ಬೇಕು. ಇದೆಷ್ಟಿರ್ಬೇಕು? 40 ಇರ್ಬೇಕು. ಸೇಮ್ ಇರ್ತವೆ. ಸೊ ಆಂಗಲ್ ಸಿ ಇಸ್ ಈಕ್ವಲ್ ಟು, ಸೊ ನಾಟ್ ಆಂಗಲ್ ಸಿ, ದ ವ್ಯಾಲ್ಯೂ ಆಫ್ ಸಿ ಇಸ್ ಈಕ್ವಲ್ ಟು ವಾಟ್? 40 ಡಿಗ್ರಿ. ಓಕೆನಾ? ಸಿಂಪಲ್ ಇದೆ, ಏನ್ ತೊಂದರೆ ಏನಿಲ್ಲ. ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೀಟಾಗಿ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಇವಾಗಲೇ ಕೇಳಿ, ದಯವಿಟ್ಟು ಕೇಳಿ. ದ ವ್ಯಾಲ್ಯೂ ಆಫ್ ಬಿ ಇನ್ ದ ಗಿವನ್ ಫಿಗರ್ ಇಸ್. ಬಿ ವ್ಯಾಲ್ಯೂ ಕೇಳ್ತಿದ್ದಾನೆ. ಕರೆಕ್ಟ್ ಆಗಿ ಡಯಾಗ್ರಾಮ್ ನೋಡಿ ಆನ್ಸರ್ ಮಾಡಿ. ಮತ್ ಇನ್ನೊಂದು ನೋಡಿ, ಏನ್ ಮಾಡ್ತೀರಾ ನೋಡಿ. ಟೇಕ್ ಯುವರ್ ಟೈಮ್, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 95 degrees, sir. Good. ಮತ್ತೆ ಪ್ರತಿಯೊಂದು ವರ್ಕಿಂಗ್ ಸ್ಟೆಪ್ಸ್ ನಾನು ತೋರಿಸ್ತಾ ಇಲ್ಲ. ಈಗ ತೋರಿಸಿ ಸರ್ ವರ್ಕಿಂಗ್ ಸ್ಟೆಪ್ಸ್ ಅಂತಂದ್ರೆ ನಾನು ತೋರಿಸ್ತೀನಿ, ಬಟ್ ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಅಲ್ಲಿ ನಮ್ಗೆ ಏನಂತ ಅಂದ್ರೆ ಥಿಯರಮ್ ಅರ್ಥ ಆಗಿರ್ಬೇಕು, ಎಲ್ಲೆಲ್ಲಿ ಅಪ್ರೋಪ್ರಿಯೇಟ್ ಸ್ಟೇಜ್ ಅಲ್ಲಿ ನಾವು ಥಿಯರಮ್ ಅಪ್ಲೈ ಮಾಡ್ಬೇಕು, ಮಾಡ್ಕೊಂಡು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇರ್ಬೇಕು. ನಿಮ್ಗೆ ಅರ್ಥ ಆಗ್ಲಿ ಅಂತ ಇದೊಂದು ಸ್ಟೆಪ್ಸ್ ಕೂಡ ತೋರಿಸ್ತೀನಿ. ಇದನ್ನ ಎಂ ಅಂತ ಕೊಡ್ತೀನಿ ಈ ಪಾಯಿಂಟ್ ನ. ಸೊ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ MCB ಟ್ರಯಾಂಗಲ್ ತಗೊಂತೀನಿ. MCB ಟ್ರಯಾಂಗಲ್ ಅಲ್ಲಿ ಈಗ ನನಗೆ CMB ಆಂಗಲ್ ಗೊತ್ತಾಗುತ್ತಾ? ಆಂಗಲ್ CMB ಹೇಳಕ್ಕಾಗುತ್ತಾ? ಸ್ಟ್ರೇಟ್ ಆಂಗಲ್ 180 ಇರುತ್ತೆ. ಸ್ಟ್ರೇಟ್ ಆಂಗಲ್ 180 ಇರುತ್ತೆ. ಇಲ್ಲಿ 120 ಇದೆ ಅಂದ್ರೆ ಇದೆಷ್ಟಿರುತ್ತೆ? CMB 60 ಇರುತ್ತೆ. ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಳ್ಳಿ. ಈ ಯಾವುದು CMB ಟ್ರಯಾಂಗಲ್ ಅಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಂಡ್ರೆ ಆಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ ನಮ್ಮ C ಏನಾಗುತ್ತೆ ಅವಾಗ? ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಳ್ಳಿ. 95. ಯಾವ ಟ್ರಯಾಂಗಲ್ ಹಾಕಂತಿದೀನಿ ನಾನೀಗ? CMB ಟ್ರಯಾಂಗಲ್ಗೆ. CMB ಟ್ರಯಾಂಗಲ್ಗೆ ಆಂಗಲ್ ಸಮ್ ಹಾಕೊಂಡ್ರೆ ಅದು 60 ಇದೆ. 60 ಪ್ಲಸ್ 60 ಪ್ಲಸ್ ಏನು C ಕಂಡುಹಿಡಿಬೇಕಲ್ವಾ? 60 ಪ್ಲಸ್ MCB ಪ್ಲಸ್ ಆಂಗಲ್ MCB plus 25 is equal to what? 180 degree. Now angle MCB is equal to what?
60 ಅಂದ್ರೆ ಎಷ್ಟಾಯ್ತು 85 ಕಳೆದ್ರೆ ಎಷ್ಟಾಗತ್ತಪ್ಪ 95 ಆಗುತ್ತೆ. MCB ಗೊತ್ತಾಯ್ತು ಅಂದ್ರೆ ಮುಗೀತು ಪ್ರಾಬ್ಲಮ್. MCB ಗೊತ್ತಾಯ್ತು ಅಂತ ಅಂದ್ರೆ ಇದು ಕೂಡ ಅಷ್ಟೇ ಇರ್ಬೇಕಲ್ವಾ? ಯಾಕೆ? ಯಾವ ಥಿಯರಮ್ಮು? Angles in the same segment are equal. 3. ಅಷ್ಟೇ. ಓಕೆನಾ? ಸೊ ಈ ಆಂಗಲ್ ಸಿ ಏನಿದೆ ಮತ್ತೆ ಈ ಡಿ ಆಂಗಲ್ ಏನಿದೆ ಅವೆರಡು ಒಂದೇ ಸೆಗ್ಮೆಂಟ್ ಇದಾವಲ್ವಾ? ಡೆಫಿನೆಟ್ಲಿ ಒಂದೇ ಸೆಗ್ಮೆಂಟ್ ಅಲ್ಲಿ ಇದಾವೆ ನೋಡಿ. ಇದೊಂದು ಸೆಗ್ಮೆಂಟ್ ಮೈನಸ್ ಸೆಗ್ಮೆಂಟ್ ಅಲ್ಲಿ ಇದಾವೆ. ಸೊ ಹಂಗಾಗಿ ಸೊ ಬಿ ಇಸ್ ಆಲ್ಸೋ 95. ನೋಡಿ, 3 ಥಿಯರಮ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ತುಂಬಾ ಜನ ನಾವೇನ್ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ, ನೋಡಿ ಅವ್ರೇನ್ ಮಾಡ್ಬಿಡ್ತಾರೆ ನೋಡಿ, ಈ ಸೆಂಟರ್ ಏನಿದೆ ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇದು ಡಯಾಮೀಟರ್ ಅಂದ್ಕೊಂಡ್ಬಿಡ್ತೀವಿ. ನೋಡಿದ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಸರ್ ಇದು ಆಂಗಲ್ಸ್ ಇನ್ ಸೆಮಿಸರ್ಕಲ್ ಇದು 90, ಸಿ 90 ಆದ್ರೆ ಇದು ಕೂಡ 90 ಅಂತ ಹೇಳ್ಬಿಡ್ತೀವಿ. ಹಂಗೆ ಅದಾಗಲ್ಲ, ಅದು ಡಯಾಮೀಟರ್ ಅಲ್ಲ, ಅದು ಚೂರ್ ಮೇಲಿದೆ. ಅರ್ಥ ಆಗ್ತಿದ್ಯಾ? ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. The value of B in the figure. Sorry, in fact it is A. The value of A in the given figure. ಒಂದನ್ನ ಅರ್ಥ ಮಾಡ್ಕೋಬೇಕು ನೀವು. ಏನಪ್ಪಾ ಅಂತ ಅಂದ್ರೆ, ಯಾವ್ಯಾವ ಸೇಮ್ ಸೆಗ್ಮೆಂಟ್ ಇದಾವೆ ನೋಡಿ. ಈ ಎ ಏನಿದೆ, ದಿಸ್ ದ ಆಂಗಲ್, ಆ ಆಂಗಲ್ ಯಾವ್ದು ಈಕ್ವಲ್ ಇರುತ್ತೆ? ಡೆಫಿನೆಟ್ಲಿ ಈ ಆಂಗಲ್ ಈಕ್ವಲ್ ಇರುತ್ತಾ? ಈಗ ಆ ಆಂಗಲ್ ಕಂಡುಹಿಡಿಬಹುದಾ ಅಂತ ನೋಡ್ಕೊಳ್ಳಿ ಫಸ್ಟ್. ಆ ಆಂಗಲ್ ನೆನ್ ಕಂಡಿದ್ದೀರಾ? ಆಂಗಲ್ ಸಮ್ ಪ್ರಾಪರ್ಟಿ ಹಾಕಕ್ಕಾಗತ್ತಾ? 35 ಆಗುತ್ತೆ ಸರ್. ಅದು ಡಿ 35 ಆಗುತ್ತಾ? ಹೇಗೆ? 75 sir. ರೇಡಿಯಸ್ 75 ಆಗುತ್ತಾ? ಯೋಚನೆ ಮಾಡಿ. Angle sum property apply ಮಾಡಿದ್ರೆ ಸರ್. ಯಾವ ಟ್ರಯಾಂಗಲ್ ತಗೊಂತಿದ್ದೀರಾ? ಸರ್ DB ರೈಟ್ ಆಂಗಲ್ ಆಗುತ್ತೆ ಸರ್. DAB. ಗುಡ್. ಅದೇ ಟ್ರಿಕ್ ಇಲ್ಲಿ. DAB ಇಸ್ ಅ ರೈಟ್ ಆಂಗಲ್. ಯಾಕೆ ಅಂದ್ರೆ ಸೆಮಿ ಸರ್ಕಲ್. DB ಇಸ್ ಅ ಡಯಾಮೀಟರ್ ಅಲ್ವಾ? DB ಇಸ್ ಅ ಡಯಾಮೀಟರ್. DAB ಬಂದ್ಬಿಟ್ಟು 90 ಡಿಗ್ರಿ ಇರುತ್ತೆ. ಇದು 90 ಡಿಗ್ರಿ, ಇದೇ 70 ಇದೆ ಅಂದ್ರೆ ಇದೆಷ್ಟಿರುತ್ತೆ? 20 ಇರುತ್ತೆ. ಅಂದ್ರೆ ಇದು 90 ಡಿಗ್ರಿ ಇರುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಎಷ್ಟಿದೆ ಇದು? ಈಗ ಫುಲ್ 90 ಅಲ್ವಾ? 90 ಪ್ಲಸ್ 35 125. 125 ಇನ್ ಎಷ್ಟು ಹಾಕ್ಬೇಕಪ್ಪ? 180 ಹಾಕಿದ್ರೆ 75 ಡಿಗ್ರಿ. ಅಲ್ಲ, ಅಷ್ಟೊಂದು ಏನಕ್ಕೆ ಹಾಕ್ತೀರಾ? 55 ಸರ್ 75. ಆಂಗಲ್ ಎ 75. ಸರ್ ಸುಮ್ನೆ ಆಂಗಲ್ ಸಮ್ ಪ್ರಾಪರ್ಟಿ ತಗೊಂಡ್ರೆ ಆಗುತ್ತಲ್ಲ ಸರ್. ACB ಇಸ್ ಎ ಟ್ರಯಾಂಗಲ್. 70 ಪ್ಲಸ್ 35 ಸಬ್ಟ್ರಾಕ್ಟ್ ಫ್ರಮ್ 180. ಈ ಬಿ ಆಂಗಲ್ ನೋಡಿ. ಬಿ ಆಂಗಲ್ ಯಾವ್ದಿದೆ? ಇಷ್ಟು ಮಾತ್ರ ಇರೋದು ಬಿ ಆಂಗಲ್. ಈ ಆಂಗಲ್ ಸೇರಿಸ್ಕೊಂಡಿಲ್ಲ ಮೇಡಮ್. ಈ ಆಂಗಲ್ ಸೇರಿಸ್ಕೊಂಡಿದ್ರೆ ಮೇಡಮ್ ಏನಾಗುತ್ತೆ ಅಂದ್ರೆ ACB ದೊಡ್ಡ ಆಂಗಲ್ ಹಂಗಾಗ್ಬಿಡುತ್ತೆ. ಅದ್ ಹಂಗಿಲ್ಲ. ಇದು ಇಷ್ಟು ಮಾತ್ರ 35 ಅಂತ ಕೊಟ್ಟಿದ್ದಾರೆ ಅವರು. ಅಲ್ಲ, ವೆರಿ ಸಿಂಪಲ್ ಇದೆ ನೋಡಿ. ಇದು 90 ಡಿಗ್ರಿ ಇರುತ್ತಾ? ಈ ಫುಲ್ ಆಂಗಲ್ 90 ಡಿಗ್ರಿ ಇದೆಯಾ? 90 ಪ್ಲಸ್ 35 125 ಆಗುತ್ತೆ. ಆಂಗಲ್ ಸಮ್ ಪ್ರಾಪರ್ಟಿ ಹಾಕಿದ್ರೆ 125 ಇನ್ ಎಷ್ಟು ಹಾಕ್ಬೇಕು? 180 ಹಾಕ್ಬೇಕಂದ್ರೆ 55. ಈ ಡಿ ಆಂಗಲ್ 55 ಆಗುತ್ತಾ? ಇದು 55 ಆದ್ರೆ ಇದು ಕೂಡ 55 ತಾನೆ? ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್. ಅರ್ಥ ಆಯ್ತಾ ಇಲ್ಲ? So 55 is the correct answer. Next. ಏನ್ ಕೇಳಿದಾನೆ ಅಂದ್ರೆ, if the chord of a circle is equal to the radius of the circle. ಅವಾಗಲೇ ಇದು ಮಾಡಿದ್ವಿ ಅನ್ಕೋತೀನಿ. ಮೈನರ್ ಆರ್ಕ್ ಎಷ್ಟಿದೆ ಅಂತ ಕೇಳ್ತಿದ್ದಾನೆ. ಓಕೆ, ಗುಡ್. ಮೈನರ್ ಆರ್ಕ್ ಅಲ್ಲಿ ಎಷ್ಟಿರುತ್ತೆ ಅಂತ ಕೇಳ್ತೇನೆ. ಉಲ್ಟಾ, ಅವಾಗಲೇ ಮೇಜರ್ ಆರ್ಕ್ ಅಲ್ಲಿ ಎಷ್ಟಿದೆ ಅಂತ ಕೇಳ್ದ. ಇವಾಗ ಮೈನರ್ ಆರ್ಕ್ ನೋಡಿ. ಇಫ್ AB ಇಸ್ ಎ ಕಾರ್ಡ್ ಅಂತ ಅನ್ಕೊಳ್ಳೋಣ. ಓಕೆನಾ? ಸ್ವಲ್ಪ ಡಯಾಗ್ರಾಮ್ ಹೆಚ್ಚು ಕಡಿಮೆ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಸೊ ದಿಸ್ ಇಸ್ these three are equal, right? So and this angle will be got definitely 60 ಡಿಗ್ರಿ ಇರುತ್ತೆ. ಈಗ ಅವ್ರು ಕೇಳಿರೋದು ಮೈನರ್ ಆರ್ಕ್ ಅಲ್ಲಿ. ಈಗ AB ಅನ್ನೋದೊಂದು ಕಾರ್ಡ್ ಅಂತ ಅಂದ್ರೆ ಮೈನರ್ ಆರ್ಕ್ ಅಂದ್ರೆ ಯಾವ್ದಾಗುತ್ತೆ? ಕೆಳಗಡೆ ಆಗುತ್ತಾ ಮೇಲ್ಗಡೆ ಆಗುತ್ತಾ? ಇಫ್ ದಿಸ್ ದ ಸೆಂಟರ್, ಮೈನರ್ ಆರ್ಕ್
ಕೆಳಗಡೆ ಅಲ್ವಾ? 150 degree. ಇಲ್ಲಿ ಯಾವ್ದೋ ಒಂದು ಆಂಗಲ್ ಇಲ್ಲಿ ಯಾವ್ದೋ ಒಂದು ಆಂಗಲ್ ತಗೊಂಡ್ಬಿಡೋಣ, ಸಪ್ರೇಟ್ ಮಾಡಿರೋದು. ಈ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾನೆ. ವಾಟ್ ವಿಲ್ ಬಿ ದ ಆಂಗಲ್ AMB ಅಂತ ಕೇಳ್ತಿದ್ದಾನೆ. ಅದೇ ಕ್ವಶನ್ ಇಲ್ಲಿ. ಮೈನರ್ ಆರ್ಕ್ ಅವಾಗಲೇ ಕೇಳಿದ್ದೇನು, ಮೇಜರ್ ಆರ್ಕ್ ಅಲ್ಲಿ ಎಷ್ಟಿರುತ್ತೆ ಅಂತ ಹೇಳಿ. 120. AMB is how much? 150 sir. ಸೇಮ್ ರಿಫ್ಲೆಕ್ಸ್ ಆಗುತ್ತೆ. ರಿಫ್ಲೆಕ್ಸ್ ತಗೊಳ್ಳಿ, ಸೆಂಟರ್ ಆಂಗಲ್ ತಗೊಳ್ಳಿ. ಎಷ್ಟಿದೆ ಆಂಗಲ್, ರಿಫ್ಲೆಕ್ಸ್ ಆಂಗಲ್ 360 ನಲ್ಲಿ 300 ಇರುತ್ತೆ. 300 ಅಲ್ಲಿ ಇದೆಷ್ಟು ಇರ್ಬೇಕು ಹಂಗಾರೆ? ಅರ್ಧ ಇರ್ಬೇಕಲ್ವಾ? 150 ಮುಗ್ದೋಯ್ತಲ್ಲ. ಸೆಂಟರ್ ಆಂಗಲ್ ಈಸ್ ಡಬಲ್. ಇದು 300 ಇದೆ ಅಂತಂದ್ರೆ ಇದ್ರಲ್ಲಿ ಹಾಫ್ ಇರ್ಬೇಕಿದು. ಇದು ಮಾಡಿ. The length of two chords AB and AC of a circle are 8 cm and 6 cm. Angle BAC is 90 degree. Then the radius of circle is. ಅರ್ಥ ಮಾಡ್ಕೊಳ್ಳಿ, ರೇಡಿಯಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ. ಸೊ ಒಂದ್ಸರಿ ಈ ತರ ಸೆಂಟೆನ್ಸ್ ಕೊಟ್ಟಾಗ ಕರೆಕ್ಟ್ ಡಯಾಗ್ರಾಮ್ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಸರ್ಕಲ್ ಡ್ರಾ ಮಾಡೋಣ. ಫಸ್ಟ್ ನೋಡಿ, ಮತ್ತೆ ಇನ್ನೊಂದು ಕಾರ್ಡ್ ಎರಡು ಹೇಳಿದ್ದಾರೆ. ಇಲ್ಲಿ AB ಅಂತ ಒಂದಿದೆ, ಮತ್ತೆ AC ಅಂದ್ರೆ ಎರಡರಲ್ಲೂ ಒಂದು ಪಾಯಿಂಟ್ ಅಂತೂ ಕಾಮನ್ ಇದೆ, A ಕಾಮನ್ ಇದೆ ಅಲ್ವಾ? ಸಪೋಸ್ ಇಲ್ಲೆಲ್ಲ ಒಂದು ಪಾಯಿಂಟ್ ಇಟ್ಕೊಂಡ್ಬಿಡೋಣ, A ಅಂತ ಒಂದು ಪಾಯಿಂಟ್ ಅಲ್ವಾ? AB ಒಂದು ಕಾರ್ಡ್ ಡ್ರಾ ಮಾಡ್ಬಿಡಿ. ಫಸ್ಟ್ AB ಇಂದ ಇಸ್ ಕಾರ್ಡ್, AC ಇನ್ನೊಂದು ಡ್ರಾ ಮಾಡ್ಬಿಡಿ, ಹಿಂಗೊಂದು ಡ್ರಾ ಮಾಡ್ಬಿಡಿ. AC ಇಸ್ ಅನದರ್ ಕಾರ್ಡ್. ಎರಡು ಕಾರ್ಡ್ ಅಲ್ವಾ? AB AC ಎರಡು ಕಾರ್ಡ್ ಆಯ್ತಲ್ವಾ? ಆರ್ 8 and 6. This will be 8 and this will be 6. ಎರಡು ಕಾರ್ಡ್ ಲೆಂತ್ ಕೊಟ್ಟಿದ್ದಾನೆ. ಅಂಡ್ ಆಂಗಲ್ BAC is 90 ಡಿಗ್ರಿ ಅಂತ ಕೇಳಿದಾನೆ. ಇದಕ್ಕೊಂದು ಜಾಯಿನ್ ಮಾಡ್ಬಿಡಿ. BAC ಎಷ್ಟಂತ ಕೇಳಿದಾನೆ ಅವನು? 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡಿ, ನಾವು ಅವಾಗಲೇ ಒಂದು ಥಿಯರಮ್ ಹೇಳಿದ್ದೆ, ಏನಪ್ಪಾ ಅಂದ್ರೆ ಅದು ಕಾನ್ವರ್ಸ್ ಗಳು ಟ್ರೂ ಆಗುತ್ತೆ. ಏನಪ್ಪಾ ಅಂತ, ಈ AC ರೇಡಿಯಸ್ ಎಷ್ಟಿದೆ ಅಂತ ಕೇಳ್ತಿದ್ದಾನೆ. ಇದು ಸೆಂಟರ್ ಇರುತ್ತಲ್ವಾ? ಈಗ ನೋಡಿ, ಈಗ ನಿಮ್ಗೆ ಅರ್ಥ ಆಗ್ಬೇಕು. If this is 90 degree, so I have joined B and C. B and C ಅನ್ನೋದು ಏನಾಗುತ್ತೆ ಅನ್ನೋದು ಡಯಾಮೀಟರ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗಬೇಕು. ಓಕೆ, ಯಾಕಂದ್ರೆ ನಾವು ಪ್ರೀವಿಯಸ್ಲಿ ಓದಿದ್ವಿ ಏನಂತ ಅಂದ್ರೆ ಆಂಗಲ್ಸ್ ಇನ್ ಸೆಮಿ ಸರ್ಕಲ್ ಇಸ್ 90 ಡಿಗ್ರಿ ಅಂತ. 90 ಡಿಗ್ರಿ ಇತ್ತು ಅಂತಂದ್ರೆ ಸೆಮಿ ಸರ್ಕಲ್ ಆಗುತ್ತೆ ಅಂತ. 90 ಡಿಗ್ರಿ ಇದೆ, ಆಂಗಲ್ ಸಪ್ರೇಟ್ ಆಗಿದೆ ಅಂತ ಅಂದ್ರೆ ಇದು ಸೆಮಿ ಸರ್ಕಲ್ ಅಂತ. ಇದು ಸೆಮಿ ಸರ್ಕಲ್ ಅಂತ ಅಂದ್ರೆ ಈ ಎರಡು ಪಾಯಿಂಟ್ ಜಾಯಿನ್ ಮಾಡಿರ್ತಿರಲ್ಲ, ಅದು ಡಯಾಮೀಟರ್ ಆಗಿರುತ್ತೆ. ಸೊ ಈಗ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡೋದಲ್ಲ. 6 8 ಟೋಟಲ್ BC ಡಿಸ್ಟೆನ್ಸ್ ಎಷ್ಟಿರುತ್ತೆ? BC ವಿಲ್ ಬಿ 10. BC ಇಸ್ ಎ ಡಯಾಮೀಟರ್. ಸೊ BC 10 ಅಂದ್ರೆ ದಿಸ್ ಇಸ್ ರೇಡಿಯಸ್ 5 ಆಗುತ್ತೆ. This is 5 and this is 5. So option 4 is correct. ಆ BC ಅನ್ನೋದು ಡಯಾಮೀಟರ್ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಅಲ್ಲಿಗೆ ಪ್ರಾಬ್ಲಮ್ ಮುಗೀತು ಅಂತ. ಇದು ಅದೇ ತರ ಸೇಮ್ ಟೈಪ್ ಆಫ್ ಕ್ವಶನ್ ಮಾಡಿ. ಇದು ಬಾರ್ ಎಲ್ಲ ಏನಿಲ್ಲ, ಅದೆಲ್ಲ ಬಿಟ್ಬಿಡಿ. ಸೊ ABC are 3 points on the circumference of the circle. ಅಪ್ರೋಪ್ರಿಯೇಟ್ ಡಯಾಗ್ರಾಮ್ ಡ್ರಾ ಮಾಡಿ. ನೀವು ಕ್ವಶನ್ ಎಲ್ಲ ಬರ್ಕೊಳಕ್ ಹೋಗ್ಬಿಡಿ, ಜಸ್ಟ್ ಡ್ರಾ ಮಾಡಿ. ನೀವು ಒಂದು ಪೆನ್ ತಗೊಂಡು ಆನ್ಸರ್ ಹೇಳ್ತಾ ಹೋಗಿ. ಸೇಮ್ ಅವಾಗಲೇ ಏನ್ ಡ್ರಾ ಮಾಡೋದು ಅದೇ ಡಯಾಗ್ರಾಮ್. AB, this is ABAC. ಇದು ಅಷ್ಟೇ 5√2 ಇರುತ್ತಂತೆ. ಇದು 5√2 ಇರುತ್ತೆ. ಅಲ್ಲ, 90 ಡಿಗ್ರಿ ಅಂತ ಅವನೇ ಕೊಟ್ಟಿದ್ದಾನೆ ಅಂದ್ರೆ ಅದು ಪಕ್ಕ ಡಯಾಮೀಟರ್ ಆಗಿರುತ್ತೆ. ಇದು BC is a diameter ಅಂದ್ರೆ ಸೆಂಟರ್ ವಿಲ್ ಲೈ ಆನ್ ದಿ ಡಯಾಮೀಟರ್. ಸೊ ದಿಸ್ ಇಸ್ O. ಎಷ್ಟಿರುತ್ತೆ? ಪೈಥಾಗರಸ್ ಹಾಕ್ಬಿಡಿ. ಮತ್ತೆ ಎಷ್ಟಾಗುತ್ತಪ್ಪ? ಸ್ಕ್ವೇರ್ ಮಾಡಿ ಎರಡನ್ನು. 5 ಸ್ಕ್ವೇರ್ 25. ಎಷ್ಟಾಗುತ್ತಪ್ಪ? 2 ಸ್ಕ್ವೇರ್ 25 into 2 ಅಂದ್ರೆ ನಾವು ಕಡಿತಾ ಇರೋದಿಗೆ ಏನು? BC ಸ್ಕ್ವೇರ್ 25 into 2 plus 25 into 2 which is equal to 50 plus 50. So which is equal to 100. Then BC is equal to 10.
ತಪ್ಪಾಯ್ತಾ ಏನಾದ್ರು? Radius 5 cm. ಕರೆಕ್ಟ್ ಇದೆ ಸರ್, Radius is 5 5 ಸೆಂಟಿಮೀಟರ್. diameter. ರೇಡಿಯಸ್ ಇಸ್ 5, ಡಯಾಮೀಟರ್ ಇಸ್ 10, ಬಟ್ ರೇಡಿಯಸ್ ಏನ್ ರೇಡಿಯಸ್ ಕೇಳಿರೋದು. ರೇಡಿಯಸ್ ಇಸ್ 5. ನಾನು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ, ನಾನು ಇದನ್ನ ಬರಿತಾ ಇಲ್ಲ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ನಾನು ಇಲ್ಲಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದೀನಿ, ಸ್ಕ್ವೇರ್ ಮಾಡ್ಕೊಂಡಿದೀನಿ. ಓದಿ, ಕರೆಕ್ಟ್ ಆಗಿ ಕ್ವಶನ್ ಓದಿ, ಒಂದ್ ಪಕ್ಕ ಡಯಾಗ್ರಾಮ್ ಹಾಕೊಳ್ಳಿ ಹೆಂಗಿರುತ್ತೆ ಅಂತ. ABC 3 ಪಾಯಿಂಟ್ಸ್ ಏನಾಗ್ಲಿ, AB AC ಕೊಟ್ಟಿದ್ದಾನೆ, ಸೇಮ್ ಅದೇ ತರ ನೋಡ್ಕೊಂಬಿಡಿ. This is A, B, AC. ಇನ್ನ ಹೆಂಗ್ ಕೇಳಿದಾನೆ? The angle subtended by the chords AB and AC are 90 degree and 110 degree respectively. ನೋಡಿ, ಇಲ್ಲೆಲ್ಲ ಸೆಂಟರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ಎ ಬಗ್ಗೆ ಏನು ಮಾತಾಡಿಲ್ಲ ಅವನು, ಅರ್ಥ ಮಾಡ್ಕೊಳ್ಳಿ. ಓಕೆ, ಆಂಗಲ್ ಸಬ್ಟೆಂಡೆಡ್ ಬೈ ದ ಆರ್ಕ್ ಎ ಬಿ ಎಷ್ಟಿರುತ್ತಪ್ಪ ಅಂದ್ರೆ 90 ಡಿಗ್ರಿ ಇರುತ್ತಂತೆ ಅಟ್ ದಿ ಸೆಂಟರ್. ಅಂದ್ರೆ ನೀನ್ ಹೆಂಗ್ ಮಾಡ್ಬೇಕು ಈಗ ಡಯಾಗ್ರಾಮ್? ಇವೆರಡು ಜಾಯಿನ್ ಮಾಡ್ಬೇಕು. ಎ ಬಿ ಕಾರ್ಡ್ ನ ತಗೋತಾ ಇದೀನಿ ನಾನು, ತಗೋತಾ ಇರೋದು ಎ ಬಿ ಕಾರ್ಡ್. ಈ ಆಂಗಲ್ ಎಷ್ಟಿರುತ್ತೆ? ಅವನು ಹೇಳ್ತಿರೋ ಪ್ರಕಾರ 90 ಡಿಗ್ರಿ ಇರುತ್ತೆ. ಒಪ್ಕೊಂಡ್ರ? Angle subtended by the chord AB is at the center is 90 degree. And similarly for AC ಎಷ್ಟಿದೆ? 110 ಇದೆ. AC ಅಂದ್ರೆ ಇದು. ಅಲ್ಲೊಂದು ರೇಡಿಯಸ್ ಆಲ್ರೆಡಿ ಡ್ರಾ ಮಾಡಿದೀನಿ, ಇನ್ನೊಂದು ಡ್ರಾ ಮಾಡ್ಬಿಡಿ ಹಿಂಗಂದ್ರೆ. ಸೊ ಇದೆಷ್ಟಿದೆ? ಇದು 110 ಇದೆ. ಓಕೆ, ಸ್ವಲ್ಪ ಡಯಾಗ್ರಾಮ್ ಹಿಂಗ್ ಬರ್ಬೇಕಿತ್ತು, ಇರ್ಲಿ ಅಡ್ಜಸ್ಟ್ ಮಾಡ್ಕೊಳೋಣ. BAC ಕೇಳಿದಾನೆ. BAC ಎಷ್ಟಿದೆ ಅಂತ ಕೇಳ್ತಿದ್ದಾನೆ. BAC ಆಂಗಲ್ ಎಷ್ಟಿದೆ ಅಂತ. ಎಷ್ಟು? 80 ಡಿಗ್ರಿ. ಹೆಂಗ್ ಮಾಡಿದ್ರೆ 80 ಡಿಗ್ರಿ ಅಂತ? ಫಸ್ಟ್ ನೀವು ಒಂದೊಂದೇ ಡಯಾಗ್ರಾಮ್ ತಗೊಳ್ಳಿ. AOB ಟ್ರಯಾಂಗಲ್ ತಗೊಳ್ಳಿ ಫಸ್ಟ್. AOB ಟ್ರಯಾಂಗಲ್ ಅಲ್ಲಿ, ಟ್ರಯಾಂಗಲ್ AOB ನಲ್ಲಿ ಫಸ್ಟ್ ನನಗೆ BAO ಆಂಗಲ್ ಏನಾಗುತ್ತೆ ಹೇಳಿ. BAO ಆಂಗಲ್ ಏನಾಗುತ್ತೆ? BAO ಆಂಗಲ್ ಏನಾಗುತ್ತೆ? ಇವೆರಡು ರೇಡಿಯಸ್ ಅಲ್ವಾ? ಇದು ಕೂಡ ರೇಡಿಯಸ್, ಇದು ಕೂಡ ರೇಡಿಯಸ್. 90 ಇದೆ ಅಂತ ಇವೆರಡು ಸೇರ್ 90, 45 ಆಗುತ್ತೆ. BAO 45 ಮುಗಿದೋಯ್ತು ಆ ಟ್ರಯಾಂಗಲ್. ಇದು 45 ಅಂತ ಗೊತ್ತಾಯ್ತು. ಇನ್ನ ಈ ಟ್ರಯಾಂಗಲ್ ತಗೊಳ್ಳಿ, ಅದು ACO ಟ್ರಯಾಂಗಲ್ ತಗೊಳ್ಳಿ. ಟ್ರಯಾಂಗಲ್ ACO ತಗೊಳ್ಳಿ. ಅದರಲ್ಲಿ ನನಗೆ ಬೇಕಿರೋದು OAC ಆಂಗಲ್ ಎಷ್ಟಾಗುತ್ತೆ ನೋಡಿ. OAC ಆಂಗಲ್ ಇದು 110 ಇದೆ ಅಂತಂದ್ರೆ ಅರ್ಧ ಎಷ್ಟಪ್ಪ? 70 ಅರ್ಧ ಎಷ್ಟಪ್ಪ? 35. ನಮಗೆ ಕೇಳಿರೋದು BAC. ಸೊ ಇವೆರಡನ್ನ ಸಮ್ ಮಾಡಿದ್ರೆ ತಾನೆ ನಮಗೆ BAC ಸಿಗುತ್ತೆ. BAO ಅಂದ್ರೆ ಈ ಆಂಗಲ್ ಮತ್ತೆ ಈ ಆಂಗಲ್ ಎರಡನ್ನು ಕೂಡಿದ್ರೆ ನಮಗೆ BAC ಸಿಗುತ್ತೆ. ಈ ಆಂಗಲ್ ಎಷ್ಟಂತ ಗೊತ್ತಾಯ್ತಪ್ಪ? ಅವಾಗ ನಮಗೆ ಬಂದಿತ್ತು 45 ಅಂತ. 45 ಇದು 35, ಅವೆರಡನ್ನು ಕೂಡಿದ್ರೆ ಎಷ್ಟಾಗುತ್ತೆ? 80 ಡಿಗ್ರಿ. ನಾವ್ ಯಾವ್ದು ಹೊಸ ಕಾನ್ಸೆಪ್ಟ್ ಚೂಸ್ ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿ ಅಪ್ರೋಪ್ರಿಯೇಟ್ ಡಯಾಗ್ರಾಮ್ ಹಾಕೋತಾ ಇದೀವಿ. ನಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಅಷ್ಟೇ. ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ ಹೋಗಿ. ABCD are 4 points on a circle. AC and BD intersection point T such that BC is okay. ಡಯಾಗ್ರಾಮ್ ಹಾಕೊಳ್ಳಿ. ಟೇಕ್ ಯುವರ್ ಟೈಮ್, ಟ್ರೈ ಮಾಡಿ ಆನ್ಸರ್ ಮಾಡಿ. ನೀವು ಮಾಡಕ್ ಟ್ರೈ ಮಾಡಿದ್ದೀರಾ?
ಬಂತ? ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ, ಪಕ್ಕಾ ಡಯಾಗ್ರಾಮ್ ಹಾಕೋಬೇಕು. ವೆರಿ ಸಿಂಪಲ್ ಇದೆ. 2 ಕಾರ್ಡ್ ಡ್ರಾ ಮಾಡ್ಕೊಳ್ಳಿ ರ್ಯಾಂಡಮ್ ಆಗಿ. ಇಂಟರ್ಸೆಕ್ಟ್ ಆಗಿರೋ ಕಾರ್ಡ್ ಅವರೇ ಕೊಟ್ಟಿದ್ದಾರೆ, ಇಂಟರ್ಸೆಕ್ಟ್ ಆಗಿದಾವೆ 2 ಕಾರ್ಡ್ ಅಂತ ಹೇಳಿದ್ದಾನೆ ನೋಡಿ. ನೋಡಿ 2 ಕಾರ್ಡ್ ಡ್ರಾ ಮಾಡ್ಕೊಂಡ್ಬಿಡೋಣ. ನೋಡಿ ಇದೊಂದು ಕಾರ್ಡ್ ಅಂತ ಅನ್ಕೊಳ್ಳೋಣ, ಇದೊಂದು ಕಾರ್ಡ್ ಅಂತ ಅನ್ಕೊಳ್ಳೋಣ. ಸೊ ಎ ಸಿ ಇದೆ ಅಂಡ್ ದಿಸ್ ಇಸ್ ಬಿ ಡಿ ಇದೆ, ಹೌದಲ್ವಾ? 2 ಇಂಟರ್ಸೆಕ್ಟ್ ಆಗಿವೆ. ಎಲ್ಲಿ ಪಾಯಿಂಟ್? ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ. ಇನ್ನೇನೇ ಕೊಟ್ಟಿದ್ದಾನೆ? ಬಿಇಸಿ ಕೊಟ್ಟಿದ್ದಾನೆ. ಬಿಇಸಿ ಅಂದ್ರೆ ಈ ಆಂಗಲ್ ಕೊಟ್ಟಿದ್ದಾನಲ್ವಾ, ದಿಸ್ ಇಸ್ ಇಷ್ಟೇ ಕೊಟ್ಟಿರೋದು ಡೇಟಾ. ಏನೇನ್ ಡೇಟಾ ಕೊಟ್ಟಿದ್ದಾನೆ ಅದನ್ನ ಬರ್ಕೊಂತ ಹೋಗ್ಬಿಡೋಣ. ಇ ಸಿ ಡಿ ಕೊಟ್ಟಿದ್ದಾನೆ. ಇ ಸಿ ಡಿ ಅಂದ್ರೆ ಇದೆಯಪ್ಪ, ಇ ಸಿ ಡಿ ಅಂದ್ರೆ ಇಲ್ಲೊಂದು ಲೈನ್ ಹಾಕೊಂಡ್ಬಿಡೋಣ. ಇ ಸಿ ಡಿ ಎಷ್ಟಿದೆ? 20 ಅಂತ ಇದೆ. ಇಷ್ಟು ಕೇಳಿದ್ದಾನೆ. ಈಗ ಅವ್ನು ಕ್ವಶನ್ ಕೇಳೋದೇನು? ಬಿ ಎ ಸಿ ಕೇಳ್ತಿದ್ದಾನೆ. ಬಿ ಎ ಸಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಈ ಆಂಗಲ್. ಇಲ್ಲೊಂದು ಲೈನ್ ಹಾಕೊಂಡ್ಬಿಟ್ಟು ಬಿ ಎ ಸಿ ಇದ್ರೆ ನಮ್ಮ ಎಕ್ಸ್ ಕಂಡುಹಿಡಿಬೇಕಾಗಿರೋದು. ಈಗ ನೋಡಿ ಏನೇನ್ ಮಾಡ್ಬೋದು ಈಗ, ಏನ್ ಹೇಳಿ? ಒಂದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಥಿರಮ್ ಲಾಸ್ಟ್ ಯೂಸ್ ಮಾಡೋದು ಒಂದು ಕ್ಲೂ ಕೊಟ್ಬಿಡ್ತೀನಿ ನಿಮ್ಗೆ. ಆಂಗಲ್ಸ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್, ಅದೇ ಕಾನ್ಸೆಪ್ಟ್ ಯೂಸ್ ಮಾಡೋದು ನಾನು ಇಲ್ಲಿ. ಆ ಪ್ರಾಪರ್ಟಿ ಅಪ್ಲೈ ಮಾಡಕ್ ಹೋದ್ರೆ ಯಾವ್ಯಾವ ಆಂಗಲ್ ಈಕ್ವಲ್ ಆಗ್ತವೆ ಹೇಳಿ ನೋಡೋಣ. ಈ ಆಂಗಲ್ ಏನಿರುತ್ತೆ ಯಾರಾದ್ರೂ ಹೇಳಕ್ಕಾಗುತ್ತಾ? ಈ ಆಂಗಲ್ ಎಷ್ಟಿರುತ್ತೆ ಅಂತ? ಇ ಸಿ ಡಿ ಈ ಆಂಗಲ್ ಎಷ್ಟಿರುತ್ತೆ? 20 ಡಿಗ್ರಿ. 20 sir. 20, ಯಾಕಂದ್ರೆ ಸೇಮ್ ಸೆಗ್ಮೆಂಟ್ ಅಲ್ಲಿ ಇದಾವೆ. 20 ಡಿಗ್ರಿ, ಇದು 20 ಡಿಗ್ರಿನೇ ಇರುತ್ತೆ. ಈಗ ಇದು ಸ್ಟ್ರೈಟ್ ಆಂಗಲ್, ಇದು 130 ಡಿಗ್ರಿ ಎಷ್ಟಿರುತ್ತೆ? ಇದು 50 sir. 50. ಆಂಗಲ್ ಸಮ್ ಪ್ರಾಪರ್ಟಿ ಹಾಕೋದಲ್ಲ, ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಂಬಿಡಿ. ಸೊ 70 ಆಗುತ್ತೆ, 110 ಮೂರು ಆಯ್ತಲ್ಲ. ಸೊ ಆಂಗಲ್ ಸಮ್ ಪ್ರಾಪರ್ಟಿ ಹಾಕಿದ್ರೆ ಎಕ್ಸ್ ಪ್ಲಸ್ 20 ಪ್ಲಸ್ 50 is equal to 180. So then x will be 110 degree. ಕ್ಲಿಯರ್ ಆಯ್ತಾ? ಫಸ್ಟ್ ನಾವು ಮತ್ತೆ ಹೇಳ್ತೀನಿ, ಡಯಾಗ್ರಾಮ್ ಹಾಕೊಳ್ಳೋದು ಕರೆಕ್ಟ್ ಇಂಪಾರ್ಟೆಂಟ್. ಅಲ್ಲೇನ್ ಸೆಂಟೆನ್ಸ್ ಕೊಟ್ಟಿದ್ದಾನೆ ಅಕಾರ್ಡಿಂಗ್ಲಿ ನಾವು ನೀಟಾಗಿ ಡಯಾಗ್ರಾಮ್ ಹಾಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ನಿಮ್ಗೆ ಸ್ಟ್ರೈಟ್ ಆಗಿ ಕ್ವಶನ್ಸ್ ಕೊಡಲ್ಲ, ಇಂಡೈರೆಕ್ಟ್ಲಿ ಕೊಡ್ತಾನೆ. ಒಂದನ್ನ ಕಂಡಿಡ್ಕೊಂಡು ಆ ಡೇಟಾನ ಯೂಸ್ ಮಾಡ್ಕೊಂಡು ನಮ್ಮ ಕ್ವಶನ್ಸ್ಗೆ ಆನ್ಸರ್ ಕಂಡುಹಿಡ್ಕೊಳ್ಳೋದು, ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಅವಾಗಲೇ ಮಾಡಿಸ್ತೇನೆ ಅನ್ಸುತ್ತೆ, ಬಟ್ ಆದ್ರೂ ಟ್ರೈ ಮಾಡಿ. ಟ್ರೈ ಮಾಡಿ. Option 3, sir. Option C.
ಗುಡ್, ಸ್ವಲ್ಪ ಜನ ಆನ್ಸರ್ ಹೇಳಿದ್ರಿ. ಇದಕ್ಕೆ ಡಯಾಗ್ರಾಮ್ ಹೇಗೆ ಹೇಳಿದ್ರಿ? ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡೋಣ. ಓಕೆ, ಮತ್ತೆ ಅವ್ರು ಹೆಂಗ್ ಕೊಟ್ಟಿದ್ದಾನೆ ಅಂತಂದ್ರೆ ABCD ಆರ್ 4 ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. 4 ಪಾಯಿಂಟ್ಸ್ ABCD. ಮತ್ತೆ ಅವನು ಹೆಂಗ್ ಕೊಟ್ಟಿದ್ದಾನೆ ಅಂತಂದ್ರೆ ಇನ್ ದ ಗಿವನ್ ಆರ್ಡರ್ ಅಂತ ಕೊಟ್ಟಿದ್ದಾನೆ. ಆರ್ಡರ್ ಹಂಗೆ ಇರ್ಬೇಕು ಅಂತ ಹೇಳಿದಾನೆ. ಅಂದ್ರೆ ABCD ಒಂದು ಸೈಕ್ಲಿಕ್ ಆರ್ಡರ್ ಅಲ್ಲೇ ಬರ್ಬೇಕು ಅಂತ ಹೇಳಿದಾನೆ. ಅಂದ್ರೆ ಹೆಂಗ್ ಡ್ರಾ ಮಾಡ್ತೀರಾ? ರ್ಯಾಂಡಮ್ ಆಗಿ ಎಲ್ ಬೇಕಾದ್ರೆ ಹಾಕೊಳ್ಳಿ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಇಲ್ಲಿ B ಹಾಕನ, ಇಲ್ಲೆಲ್ಲಾದ್ರೂ C ಹಾಕ್ಬಿಡೋಣ, ಇಲ್ಲೆಲ್ಲಾದ್ರೂ C ಹಾಕ್ಬಿಡೋಣ, ಇಲ್ಲೆಲ್ಲಾದ್ರೂ D ಹಾಕ್ಬಿಡೋಣ. ಓಕೆನಾ? ABCD ಆಯ್ತಲ್ವಾ? ಓಕೆ, ಈಗ ನೋಡೋಣ ಏನಾಗ್ತದೆ. ಇಲ್ಲೆಲ್ಲ ಸೆಂಟರ್ ಇರುತ್ತಾ ಇಲ್ಲಿ? ಓಕೆ, ಸೆಂಟರ್ ಇರುತ್ತೆ. ಸೆಂಟರ್ ಇಷ್ಟಿದೆ. ಆಂಗಲ್ AOC ಕೊಟ್ಟಿದ್ದಾರೆ. ಆಂಗಲ್ AOC ಸ್ವಲ್ಪ ನಿಮ್ಗೆ ಆಂಗಲ್ AOC ಇದೆಷ್ಟಿದೆ? ಇದೆಷ್ಟಿದೆ? ಇದು 130 ಅಂತ ಕೊಟ್ಟಿದ್ದಾರೆ. ಏನಪ್ಪಾ ABC ಕೇಳಿದಾರಲ್ವಾ? ABC ಅಂದ್ರೆ ಏನಪ್ಪಾ? ಇದು ABC ಕೇಳಿದಾರೆ ಅಂದ್ರೆ ನಾನು ಡಾಟೆಡ್ ಲೈನ್ ಹಾಕ್ತೀನಿ. ಯಾವ ತೀರ ಅಪ್ಲೈ ಮಾಡ್ಬೇಕೀಗ? ಆಂಗಲ್ ಅಟ್ ದ ಸೆಂಟರ್ ಇಸ್ ಡಬಲ್ ದ ಆಂಗಲ್ ಅಲ್ವಾ? ಅಂದ್ರೆ ಇದು 130 ಇದೆ ಅಂತಂದ್ರೆ ಇದ್ರಲ್ಲಿ ಅರ್ಧ ಎಷ್ಟಪ್ಪ? 65 ಅಲ್ವಾ? ರಿಫ್ಲೆಕ್ಸ್ ಸರ್ ಕರೆಕ್ಟ್ ಸರ್. ಸೊ B ಬಂದ್ಬಿಟ್ಟು 65, ABC 65 ಆಯ್ತಲ್ವಾ? ನೆಕ್ಸ್ಟ್ ADC ಕೇಳಿದಾನೆ ನನ್ನಪ್ಪ. D ಎಲ್ಲಿದೆಯಪ್ಪ? ಇಲ್ಲಿದೆ ಅಲ್ವಾ? ಸೊ D ಅಂತ ಅಂದ್ರೆ ಹಿಂಗ್ ತಗೊಳ್ಳೋಣ ಅಲ್ವಾ? ಇಷ್ಟ ಆಯ್ತು. ಈಗ ಈ ಆಂಗಲ್ ಕೇಳಿದಾನೆ. ಈಗ ರಿಫ್ಲೆಕ್ಸ್ ತಗೊಳ್ಳಿ. ಇದಕ್ಕೆ ರಿಫ್ಲೆಕ್ಸ್ ಎಷ್ಟಿರುತ್ತೆ? ಇದು 130 ಅಂದ್ರೆ ಇದು ಎಷ್ಟಿರುತ್ತಪ್ಪ? ಎಷ್ಟು? 230 ಇರುತ್ತೆ. 230 ಅರ್ಧ ಎಷ್ಟಪ್ಪ? 115 ಇರುತ್ತೆ. ಸೊ ಅಂದ್ರೆ ABC ಬಂದ್ಬಿಟ್ಟು 65 ಆಯ್ತು. B ಆಗುತ್ತಲ್ಲ? ನೀವ್ ಹೇಗ್ ತಗೊಂಡ್ರಿ? ABC 115 ಅಲ್ಲ? C ಬಂತ ನಿಮ್ಗೆ? ಹೇಗ್ ಬಂತು C? ಆಂಗಲ್ D ನೀವ್ ಇದೇ ತರ ಡಯಾಗ್ರಾಮ್ ಬರ್ಕೊಟ್ಟಿದ್ದೀರಾ? ADC ಎಷ್ಟಾಗುತ್ತೆ ಸರ್? ADC ADC 115 ಸರ್, ಕರೆಕ್ಟ್ ಇದೆ ಸರ್. 115 ಕರೆಕ್ಟ್ ಆಗಿದೆಯಲ್ಲ? ರಿಫ್ಲೆಕ್ಸ್ ತಗೊಂಡಿದ್ದೀನಿ. ಆಪ್ಷನ್ A 130 ಇದೆ. ಓ ಸಾರಿ, ನಾನು B ಅಂತ 65 ಸಾರಿ. ಆಪ್ಷನ್ A ಇಸ್ ಕರೆಕ್ಟ್. ನಾನು ನೋಡು ಇದು ಸಾರಿ ಹಿಂಗ ಆಗ್ಬಿಡ್ತಾವನ. ಸರಿ, ಆಪ್ಷನ್ ಆನ್ಸರ್ ಕರೆಕ್ಟ್ ಆಗಿ ಮಾಡಿರ್ತೀವಿ, ಟಿಕ್ ಹಾಕ್ಬೇಕಾದ್ರೆ ಯಾವ್ದೋ ಟಿಕ್ ಹಾಕಿ ಬಂದಿರ್ತೀವಿ. ಸೊ ಇದು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಆಗಿದೆ ಯಾರಿಗಾದ್ರೂ ಈ ತರ ನಿಮ್ಗೆ? ಎಸ್ ಸರ್. ಆನ್ಸರ್ ಕರೆಕ್ಟ್ ಆಗಿ ಮಾಡಿರ್ತೀವಿ, ಟಿಕ್ ಹಾಕ್ಬೇಕಾದ್ರೆ ಯಾವ್ದೋ ಟಿಕ್ ಹಾಕಿ ಬಂದ್ಬಿಟ್ಟಿರ್ತೀವಿ. ಸೊ ಈ ತರ ಚಾನ್ಸಸ್ ಇರುತ್ತೆ, ಹಂಗ್ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ಮಾಡಿ. ಸರ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಆಂಗಲ್ AOC ರಿಫ್ಲೆಕ್ಸ್ ಅಂತ ಕೊಟ್ಟಿಲ್ಲ, ಆಂಗಲ್ AOC 130 ಅಂತ ಕೊಟ್ಟಿದ್ದಾರೆ. ಹೇಳಿ ಮೇಡಮ್. ಆಂಗಲ್ AOC ಆಂಗಲ್ ಇದೆಯಲ್ಲ, ಅದು ಮೇಲಿನ ಆಂಗಲ್ ತಗೊಳಕ್ ಬರಲ್ವಾ? 130 ರಿಫ್ಲೆಕ್ಸ್ ಅಂತ ಕೊಟ್ಟಾಗ AOC ಮೇಲೆ ಕೆಳಗಿನ ತಗೋಬೇಕು. ಮೇಲೆ ಕೆಳಗಡೆ ಅಂತ ಅಲ್ಲ. ಈಗ ನೀವು ಈ ಕಡೆ ತಗೊಳೋಣ ಅಂತ ನೀವ್ ಹೇಳ್ತಿದ್ದೀರಾ. ಈ ಕಡೆದು ಆ ಕಡೆದು 130 ತಗೊಂಡ್ರೆ ಏನಾಗುತ್ತೆ ಸರ್ ಅಂತ. ಈಗ ಹಂಗ ಮಾಡಕ್ ಹೋದ್ರೆ ADC ಎಷ್ಟು ಬರುತ್ತೆ ನಮ್ಗೆ?
ಆಂಗಲ್ಸ್ ಉಲ್ಟಾ ಆಗುತ್ತೆ ಸರ್. ABC ಎರಡು ಆಪ್ಷನ್ ಕೊಟ್ಬಿಟ್ಟಿದಾನ? ಸರ್. ಹೌದು ಸರ್. ಓಕೆ 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 ನೀವು ಉಲ್ಟಾ ತಗೊಂಡ್ರು ಹಂಗಾಗುತ್ತೆ ಸರ್ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದ್ಸರಿ ಕ್ವಶನ್ ಓದ್ಬಿಡೋಣ. ಇಲ್ಲೇ 2 be the center of the circle, A B C D have 4 points. ಆರ್ಡರ್ಲೇ ಬರ್ಕೊಂಡಿದೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಹೌದು, ಆತರ ಕೊಡ್ಬಾರ್ದು ಆಕ್ಚುಲಿ ಅಲ್ವಾ. ಬಿ ಎ ಮತ್ತೆ ಸಿ ಎರಡು ಆಗುತ್ತೆ. ಆಗುತ್ತೆ, ನಾವ್ ಹಂಗೂ ಮಾಡ್ಬೋದ್ರಿ. ಯಾಕಂದ್ರೆ ಹಂಗ್ ಮಾಡಿದ್ರು ನಮ್ಗೆ ಅದೇ ಬರುತ್ತಲ್ವಾ, ಸೇಮ್ ಇದೇ ತರನೇ ಉಲ್ಟಾ ತಗೊಂಡ್ರು ಅದೇ ಬರುತ್ತಲ್ವಾ. ಅವಾಗ ಆಂಗಲ್ ABC 115 ಆಗುತ್ತೆ ಸರ್. ಆಂಗಲ್ ADC 65 ಡಿಗ್ರಿ ಆಗುತ್ತೆ. ಅದೇ ಉಲ್ಟಾ ಆಗ್ಬಿಡುತ್ತೆ, ಎಕ್ಸಾಕ್ಟ್ ಉಲ್ಟಾ ಆಗುತ್ತೆ. ಆಪ್ಷನ್ 3 ಕರೆಕ್ಟ್. ಅದೇ ಆಪ್ಷನ್ 1 ಕರೆಕ್ಟ್ ಅನ್ಸುತ್ತೆ ಒಂದ್ ದೃಷ್ಟಿಲಿ, ಇನ್ನೊಂದು 3 ಕರೆಕ್ಟ್ ಅನ್ಸುತ್ತೆ. ಹಾ ಸರ್. ಈಗ ಯಾವ್ದಾನ ಒಂದಾಗಿರ್ಬೇಕು ಕರೆಕ್ಟ್, ಇಲ್ಲ ಇನ್ನೊಂದು ತಪ್ಪು ಅಂತ ಹೇಳ್ಬೇಕು, ನಾವು ಪ್ರೂವ್ ಮಾಡ್ಬೇಕೀಗ. ತಪ್ಪು ಅಂತ ಹೆಂಗ್ ಪ್ರೂವ್ ಮಾಡಕ್ಕಾಗತ್ತೆ? ಈಗ ನಾನ್ ಹಿಂಗ್ ಬರ್ಕೊಂಡಿದೀನಿ, ನೀವ್ ಹಂಗ್ ಬರ್ಕೊಂಡಿದೀರಾ, ಇಬ್ರದು ಕರೆಕ್ಟೇ. ಇದ್ರಲ್ಲಿ ಏನ್ ಇದೆ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ವಲ್ಲ. ರೆಸ್ಪೆಕ್ಟಿವ್ಲಿ ಓಕೆ, ಅದೇನೋ ಪ್ರಾಬ್ಲಮ್ ಇಲ್ಲ ಅಂತ ಸರ್. ಅಲ್ಲಿ ರಿಫ್ಲೆಕ್ಸ್ AOC ಅಂತ ಕೊಟ್ರೆ ಮೇಲಿಂದ ತಗೋಬೇಕಾಗುತ್ತಾ? ಅಲ್ಲಲ್ಲ, ಈ ರಿಫ್ಲೆಕ್ಸ್ ಯಾವ್ದು ಅಂತ ನಮ್ಗೆ ಗೊತ್ತಿಲ್ವಲ್ಲ ಈಗ. ಹಾ ಸರ್. ಈಗ ನಾನ್ ಡಯಾಗ್ರಾಮ್ ಬರ್ದಿರೋದಕ್ಕೆ ಈಗ ನಾನ್ ಡಯಾಗ್ರಾಮ್ ಬರ್ದಿರೋದಕ್ಕೆ ಇದು ರಿಫ್ಲೆಕ್ಸ್ ಅಂತ ಆಗ್ತಿದೆ, ನಾನು ಇದನ್ನ ರಿಫ್ಲೆಕ್ಸ್ ಅಂತ ಹೇಳ್ತಾ ಇದ್ದೀನಿ. ಬಟ್ ನಾನ್ ಸ್ವಲ್ಪ ಸೆಂಟರ್ ಇಲ್ಲಿ ಇಟ್ಬಿಟ್ರೆ ಈ ಕಡೆ ಇರೋದು ರಿಫ್ಲೆಕ್ಸ್ ಆಗ್ಬಿಡುತ್ತ ಅವಾಗ. ಹಾ ಸರ್. ಅಂದ್ರೆ ನಾವು ಡಯಾಗ್ರಾಮ್ ಬರ್ಕೊಳ್ಳೋ ರೀತಿ ಮೇಲೆ ಅದು ಉಲ್ಟಾ ಆಗ್ಬಿಡುತ್ತೆ, ಹಂಗಾಗಿ ಹೇಳಕ್ಕಾಗಲ್ಲ ಬಿಡಿ. ಇದು ಎರಡು ಸ್ವಲ್ಪ ಕಾಂಟ್ರವರ್ಸಿನ್ ಇದೆ. ಇದು ಈ ಎರಡೂ ಕರೆಕ್ಟ್ ನಂಗೆ ಅನ್ಸೋ ಪ್ರಕಾರ, ಎರಡೂ ಕರೆಕ್ಟ್ ಬರ್ತಿದೆ. ಇದನ್ನ ನೋಡಿ ಕ್ಲಾಸ್ ಆದ್ಮೇಲೆ ಒಂದ್ಸರಿ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಸ್ವಲ್ಪ ಸರ್ಚ್ ಮಾಡಿ ಎಲ್ಲಾದ್ರೂ. ನಾನು ನನಗೆ ತಿಳಿದ್ರೆ ಹೇಳ್ತೀನಿ, ಓಕೆನಾ? ಇದ್ರ ಬಗ್ಗೆ ಇದು ಸ್ವಲ್ಪ ಕ್ವಶನ್ ಮಾರ್ಕ್ ಇರ್ಲಿ. ಕ್ಲಿಯರಾ? ಅದೆರಡು ಆಪ್ಷನ್ ಅಲ್ಲೂ ನನಗೆ ಕರೆಕ್ಟ್ ಅಂತಾನೆ ಅನ್ಸ್ತಿದೆ ನನಗೆ. ನಾವೇನ ತಪ್ಪಾಗಿ ಗ್ರಹಿಸ್ಕೊಂಡಿದೀವ ನೋಡೋಣ, ಓಕೆನಾ? ಓಕೆ ಕ್ವಶನ್ ಮಾಡಿ. Angle 60 sir. Okay, so perfect diagram ಹಾಕೊಂಡ್ಬಿಡೋಣ ಫಸ್ಟ್. So on the circle, AB is the diameter ಅಂತ ಕೊಟ್ರೆ ಖುಷಿ ನಮ್ಗೆ, ರಿಸ್ಕ್ ಕಡಿಮೆ. AB is the diameter of a circle with center O. PB a point on it ಅಂದ್ರೆ ಸರ್ಕಲ್ ಮೇಲೆ. PO is ಇದೆಲ್ಲ ಕೊಟ್ಬಿಡೋಣಲ್ವಾ. ಹಿಂಗ್ ಕೊಡ್ತೀವಣ್ಣ. ಇದೆಷ್ಟಿದೆ ಅಂತೆ? 120 ಡಿಗ್ರಿ. 120. ದೆನ್ PBO, ಅದೇ ಆಂಗಲ್ ಸಮ್ ಪ್ರಾಪರ್ಟಿ ಹಾಕಿದ್ರೆ ಬರುತ್ತೆ. 120 ಅಂದ್ರೆ ಇದೆಷ್ಟಿರುತ್ತೆ? 60. ಇದು 60 ಅಂದ್ರೆ ಇದೆಷ್ಟಿರುತ್ತೆ? ಇದು 60 ಅಲ್ವಾ? ಆಂಗಲ್ ಸಮ್ ಪ್ರಾಪರ್ಟಿ ತರ ಅಷ್ಟೇ. ಅರ್ಥ ಆಯ್ತಾ? ನೋಡಿ. So in the joining figure, they are given AOC. AOC is given. ABC. ಫಸ್ಟ್ ಏನ್ ತಗೋಬೇಕು ನೀವು? ರಿಫ್ಲೆಕ್ಸ್ ತಗೊಳ್ಳಿ. ರಿಫ್ಲೆಕ್ಸ್ ಮೇಲೆ ಎಷ್ಟಾಗುತ್ತೆ? ರಿಫ್ಲೆಕ್ಸ್ AOC ಎಷ್ಟಾಗುತ್ತೆ? ರಿಫ್ಲೆಕ್ಸ್ AOC ಎಷ್ಟಿದೆ? 220 ಬಂತು. ಇದು 220 ಅಂದ್ರೆ ಇದರ ಲಾಫ್ ಎಷ್ಟು? 220 ಡಿಗ್ರಿ ಸರ್. 110. ಸೊ ಆಪ್ಷನ್
110 degree. 1 is correct. So angle in a semicircle is what? 90. 90 degree. 90 degree. Good. ಇದಾವೆ. In a circle, a chord pi√2 centimeter long makes right angle at the center. ಕೇರ್ಫುಲ್ ಆಗೋದು ಸ್ವಲ್ಪ. ಸೆಂಟರ್ ಅಲ್ಲೇ ರೈಟ್ ಆಂಗಲ್ ಸಪ್ರೇಟ್ ಮಾಡ್ತಾ ಇದೆ ಅದು. This is a chord and this is the center. ಇದು 5√2 ಇದೆ. ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಮಾಡಿ. This is 90 degree. The length of the radius ಕೇಳಿದ್ದಾನೆ. ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತೆ ಅನ್ಸುತ್ತೆ. ಇದೆಷ್ಟಿರುತ್ತಪ್ಪ? 45 ಆಗುತ್ತಲ್ಲ. ಇದು 45, ಇದು ಕೂಡ 45. ಈ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡ್ರ? ಈಗ ರೇಡಿಯಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. 5 centimeter. ಹೇಗೆ ಹೇಳಿದ್ರಿ? ಸೇಮ್ ಪೈಥಾಗೋರಸ್ ಥಿಯರಮ್ ಹಾಕೊಳ್ಳಿ ಅಷ್ಟೇ. ಸೊ ಇದು ಆರ್ ಅಂತ ಅನ್ಕೊಳ್ಳಿ. ಇಫ್ ದಿಸ್ ಇಸ್ ಆರ್, ದಿಸ್ ಇಸ್ ಆಲ್ಸೋ ಆರ್. ಪೈಥಾಗೋರಸ್ ಥಿಯರಮ್ ಹಾಕೋದ್ರೆ ನಮ್ಗೆ ಏನಾಗುತ್ತೆ? ಪೈಥಾಗೋರಸ್ ಥಿಯರಮ್ ಅಲ್ಲಿ r² ಪ್ಲಸ್ r² is equal to 5√2 whole square. 5√2 whole square ಎಷ್ಟಾಗುತ್ತೆ? 25 into 2 ಆಗುತ್ತೆ. 2 times r² is equal to 50 ಆಗುತ್ತೆ. ತಪ್ಪಾಯ್ತಾ? r² is equal to 25 ಆಗುತ್ತೆ. r is equal to 5 ಆಗುತ್ತೆ. ಅರ್ಥ ಆಯ್ತಾ? ಆಂಗಲ್ ಹೇಳೋ ಅವಶ್ಯಕತೆ ಇಲ್ಲ, ನಾನು ಸುಮ್ಮನೆ ಹೇಳಿದೆ ಆಂಗಲ್ ಏನಾದ್ರು ಸುಮ್ಮನೆ ಅಂತ. ಆ 45 ಅಂತ ಹೇಳೋ ಅವಶ್ಯಕತೆ ಕೂಡ ಇಲ್ಲ. ಸಿನ್ಸ್ ದೇ ಆರ್ ರೇಡಿಯೈ, OA and OB are radii, they are equal. ಅರ್ಥ ಆಯ್ತಾ? ಮುಂದೆ ಹೋಗ್ಲಾ? ಹಾ. ಓಕೆ. 160 sir. ಡಯಾಗ್ರಾಮ್ ಮಾಡೋಣ. ಸರ್ಕಲ್ PQR on a circle such that PQR ತಗೊಂಡ್ಬಿಡೋಣ ಅಲ್ವಾ? This is PQ ತಗೊಂಡ್ಬಿಡೋಣ. This is center of the circle. PQR ಎಲ್ಲ ಜಾಯಿನ್ ಮಾಡ್ಬಿಡೋಣ.
ಪಿ ಕ್ಯೂ ಆರ್ ಕೊಟ್ಟಿದ್ದಾನೆ. This is 40 degree. QRP. This also given. 160 degree. 60 degree. QR ಗೆ ಸಪ್ರೇಟ್ ಎಷ್ಟಾಗಿದೆ ಅಂತ ಕೇಳ್ತೀನಿ ನಾನು. ಅಂದ್ರೆ QR ಅಂದ್ರೆ ಇದೆ ಅಲ್ವಾ, ಅಂದ್ರೆ ನಾವು ಆಂಗಲ್ಸ್ ತಗೊಂಡು ಒಂದು ರೇಡಿಯಸ್ ಡ್ರಾ ಮಾಡ್ಕೋಬೇಕು ಎರಡು ಕಡೆ ಅಲ್ವಾ. ಈಗ ಇಷ್ಟಿದೆ. ವಾಟ್ ಇಸ್ ದಿಸ್ ಆಂಗಲ್ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್ ರೀ. ನಾವ್ ಹೆಂಗ್ ಗೊತ್ತಾ, ಈ ಆಂಗಲ್ ಗೊತ್ತಾಗ್ಬೇಕಂದ್ರೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನನ್ಗೆ ಈ ಆಂಗಲ್ ಬೇಕು, ಹೌದಾ. ಪಿ ಆಂಗಲ್ ಗೊತ್ತಾದ್ರೆ ಇದ್ರ ಡಬಲ್ ಇರುತ್ತಿದ್ದು, ಒಪ್ಕೊಂತೀರಾ? Yes, sir. Angle P 80 degree. ಆರ್ಕ್ ಕ್ಯೂ ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಂಡ್ಬಿಡಿ ಪಿ ಕ್ಯೂ ಆರ್ಗೆ. 160. ಸೊ 100 ಅಂದ್ರೆ ಇದು 80 ಆಗುತ್ತೆ, 80 ಆಗುತ್ತೆ. ಸೊ ಇದೆಷ್ಟಾಗುತ್ತೆ, ಇದು 160 ಆಗುತ್ತೆ. ಗುಡ್, 160 is the answer. ಎಕ್ಸಾಮ್ ಅಲ್ಲಿ ಬೇಗ ಬೇಗ ಮಾಡ್ಕೋಬೇಕು ಈ ಕೆಲಸ ಎಲ್ಲ. ಇದು ಮಾಡಿ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ABC is inscribed ಏನೋ ಕೊಟ್ಟಿದ್ದಾನೆ. ABC 30 ಕೊಟ್ಟಿದ್ದಾನೆ. ದ ಆಂಗಲ್ ACB ಸಿಂಪಲ್ ಕೊಟ್ಟಿದ್ದಾನಲ್ಲ ವಿಷಯ. ACB ಎಷ್ಟಿರುತ್ತೆ ಟಕ್ ಅಂತ ಹೇಳಿ ನೋಡೋಣ. 50. ಹಿಂಗೆ 60 sir. 60 degree 90 degree ಆಗುತ್ತೆ ಸರ್. 60. ಯಾಕಂದ್ರೆ BC is a diameter. BC is a diameter, then this subtends 90 degree at A. This is 90. Angle some property ಹಾಕೊಳ್ಳಿ. 90 ಅಂದ್ರೆ ಇದು 60 ಆಗುತ್ತೆ. 60 degree ಆಗುತ್ತೆ. So option 2 is correct. ಇದು ನೋಡಿ, ಹುಷಾರಾಗಿ ಮಾಡಿ. ಅಲ್ಲಿ ಅವನು ಕೊಟ್ಟಿದ್ದಾನೆ PQ is equal to PR ಅಂತ ಕೊಟ್ಟಿದ್ದಾನೆ ಈ ಡಯಾಗ್ರಾಮ್ ಅಲ್ಲಿ. PQ is equal to PR. PRQ is 70. ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಟೋಟಲ್ PRQ ಕೊಟ್ಟಿರೋದು ಅವನ ಆಂಗಲ್ 70. ಟೋಟಲ್ ಎರಡು ಸೇರಿ 70. 40 sir. QAR ಕೇಳಿದಾನೆ. 40. ಹೇಗೆ? ಆಂಗಲ್ ಸಮ್ ಪ್ರಾಪರ್ಟಿ ಹಾಕೊಂಡಾಗ 40 ಬರುತ್ತೆ QPR. ಸೊ ಆಂಗಲ್ ಇನ್ ದ ಸೇಮ್ ಈಕ್ವಲ್. ಗುಡ್. ಇದೆಷ್ಟಾಗಿರುತ್ತೆ ಅಂದ್ರೆ ದಿಸ್ ಇಸ್ ಆಲ್ಸೋ 70. 55 degree. ಇಲ್ಲಪ್ಪ ನೋಡಿ, ಈಗ ಸಿ ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ವಾ. ನೋಡಿ ಈ ಇದು ಈಕ್ವಲ್ ಅಂತ PQ ಗೆ ಅಪೋಸಿಟ್ ಆಂಗಲ್ 70 ಇದೆ. ಸೊ ನಾನು PQR ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದು 70 ಇದೆ, ಇದು ಸೇಮ್ ಸೈಡ್ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಅಲ್ವಾ. ಇದು 70 ಇರುತ್ತಲ್ವಾ, ಇದು 70 ಅಂದ್ರೆ ಇದೆಷ್ಟಿರುತ್ತೆ 40 ಇರುತ್ತೆ. ಇದು 40 ಇದ್ರೆ ಇದು ಕೂಡ ಏನಾಗುತ್ತೆ 40 ಇರುತ್ತೆ. ಬಿಕಾಸ್ ಆಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ಸ್ ಆರ್ ಈಕ್ವಲ್. So QAR is a 40 degree. ಓಕೆ ನೋಡಿ, ಇಷ್ಟು ಒಂದು ಇದಾಯ್ತು. ನೆಕ್ಸ್ಟ್ ಅಲ್ಲಿ ನಾವೇನ್ ಮಾಡೋಣ ಅಂತ ಅಂದ್ರೆ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಲೆಬಸ್, ನೀವು ಸಿಲೆಬಸ್ ನೋಡ್ತಾ ಇರ್ಬೋದು. ಅಂದ್ರೆ ಸಿಲೆಬಸ್ ತರಾನೇ ಮಾಡಕ್ ಆಗಲ್ಲ, ಯಾಕಂದ್ರೆ ಸಿಲೆಬಸ್ ಅಲ್ಲಿ ಏನ್ ಮಾಡಿದಾರೆ ಗೊತ್ತಾ, ಅವ್ರು ಸುಮ್ನೆ ರ್ಯಾಂಡಮ್ ಆಗಿ ಅಲ್ಲೊಂದ್ ಇಲ್ಲೊಂದ್ ಅಂತ ಕೊಟ್ಟಿರ್ತಾರೆ. ನಾವು ಅಲ್ಲೊಂದ್ ಇಲ್ಲೊಂದ್ ತರ ಮಾಡಕ್ ಆಗಲ್ಲ, ಒಂದು ಆರ್ಡರ್ ಹೋಗ್ಬೇಕಲ್ವಾ. ಸೊ ನಾವು ಅದೇ ತರ ಆರ್ಡರ್ ಹೋಗ್ತಾ ಇರ್ತೀವಿ. ಸೊ ಅಕಾರ್ಡಿಂಗ್ಲಿ ನೀವು ಇದು ಮಾಡ್ತಾ ಬನ್ನಿ, ಓಕೆನಾ. ಸೊ ಒಂದ್ 5 minutes ರೆಸ್ಟ್ ಮಾಡ್ತೀರಾ? 5 minutes, ಓಕೆನಾ, ಬ್ರೇಕ್ ತಗೋಣ.
Okay, shall we start? ಕೇಳಿಸ್ತಿದ್ಯಾ? Yes, sir. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಮಾಡೋಣ. ಇದಾದ್ಮೇಲೆ ಇನ್ನೂ ಸ್ವಲ್ಪ ಥಿಯರಮ್ಸ್ಗಳೆಲ್ಲ ಇದಾವೆ, ಸೊ ಅದನ್ನ ಮಾಡ್ಕೊಂತೆಲ್ಲ ಹೋಗ್ತಾವೆ. ಸೊ ನಮಗೆ ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ ಗೊತ್ತಲ್ವಾ? ಸೊ ಏನು ಕ್ವಾಡ್ರಿಲ್ಯಾಟರಲ್ಸ್ ಅಂದ್ರೆ, ಸೊ ವಿಚ್ ಆರ್ 4-sided ಕ್ಲೋಸ್ಡ್ ಫಿಗರ್ ಅಲ್ವಾ? 4 ಸೈಡ್ ಇರ್ಬೇಕು, ಅದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಕ್ವಾಡ್ರಿಲ್ಯಾಟರಲ್ಸ್ ಅಂತಾನೆ ಸಪರೇಟ್ ಚಾಪ್ಟರ್ ಇದೆ. ಓಕೆ, ಸೊ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋಣ. ಸ್ಕ್ವೇರು, ರೆಕ್ಟಾಂಗಲ್, ರಾಂಬಸ್, ಕೈಟು, ತುಂಬಾ ಇದಾವೆ, ಅವನ್ನೆಲ್ಲ ನೋಡೋಣ ಮುಂದೆ. ಅದು ಸಪರೇಟ್ ಚಾಪ್ಟರ್ ಇದೆ, ಅದು ಮಾಡೋಣ. ಇಲ್ಲಿ ನಮಗೆ ಜಸ್ಟ್ ಕ್ವಾಡ್ರಿಲ್ಯಾಟರಲ್ ಡೆಫಿನಿಷನ್ ಗೊತ್ತಿದೆ ಸಾಕು. ನಮ್ಗೆ ಏನಂತ ಅಂದ್ರೆ 4 ಸೈಡ್ ಇರ್ಬೇಕು, ಅದು ಕ್ವಾಡ್ರಿಲ್ಯಾಟರಲ್. ಬಟ್ ಅದರಲ್ಲೂ ನಾವು ಇಲ್ಲಿ ತಗೊಂತಾ ಇರೋ ಟಾಪಿಕ್ ಬಂದ್ಬಿಟ್ಟು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತಂದ್ರೆ ಡೆಫಿನಿಷನ್ ಹೇಳುತ್ತೆ ಅಂತಂದ್ರೆ, is a quadrilateral which has all its 4 vertices on lying on the circumference of a circle. ಓಕೆನಾ? ಸೊ ನಾವೇನ್ ತಗೋತೀವಿ ವರ್ಟೈಸಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್, ಅವೆಲ್ಲ ಎಲ್ಲಿರ್ಬೇಕಂದ್ರೆ ಸರ್ಕಂಫರೆನ್ಸ್ ಮೇಲೆ ಇರ್ಬೇಕು. ಅವಾಗಲೇ ಅದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರೆಯೋದು, ಇಲ್ಲ ಅಂದ್ರೆ ಹೇಳಕ್ ಆಗಲ್ಲ. ಓಕೆ, ಸೊ ಅಲ್ಲಿ ನೋಡಿ, ಸೊ ಈ ಫಸ್ಟ್ ಫಿಗರ್ ಡಯಾಗ್ರಾಮ್ 1 ಅಲ್ಲಿ ಏನಂತ ಇದೆ ಅಂತಂದ್ರೆ ನೋಡಿ, ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಒಪ್ಕೋತೀರಾ? ಎಸ್, ABCD ಆರ್ ದಿ ಕಾರ್ನರ್ಸ್ ಆರ್ ದ ವರ್ಟೈಸಸ್ ಆಫ್ quadrilateral. They lie on the circumference, therefore it is a cyclic quadrilateral. Cyclic quadrilateral ಅಂತ ಅಂದ್ರೆ quadrilateral inside the circle. ಅದೇ ಇದನ್ನು ಅಲ್ಲಿ ಇನ್ಸ್ಕ್ರೈಬ್ಡ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಇನ್ಸ್ಕ್ರೈಬ್ಡ್ ಕ್ವಾಡ್ರಿಲ್ಯಾಟರಲ್ ಅಂತಾನು ಕೂಡ ಅದನ್ನ ಕರಿತೀವಿ. ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಒಳಗಡೆ, ಸರ್ಕಲ್ ಒಳಗಡೆ ಇದ್ದಾಗ. ಓಕೆನಾ? ಮತ್ತೆ ವರ್ಟೈಸಸ್ ಎಲ್ಲಿರ್ಬೇಕು? ಸರ್ಕಲ್ ಒಳಗಡೆ ಕ್ವಾಡ್ರಿಲ್ಯಾಟರಲ್ ಇದ್ದ ತಕ್ಷಣ ಅದನ್ನ ಸೈಕ್ಲಿಕ್ ಅನ್ನಲ್ಲ. ವರ್ಟೈಸಸ್ ಎಲ್ಲಿರ್ಬೇಕು? ಸರ್ಕಂಫರೆನ್ಸ್ ಮೇಲೆ ಇರಬೇಕು. ಬೇರೆ ಯಾವ್ದು ಕಂಡೀಷನ್ಸ್ ಇಲ್ಲಿ ಅಪ್ಲೈ ಆಗಂಗಿಲ್ಲ. ಸರ್ ಬೇರೆ ನಾನು ಸುಮ್ನೆ ಇಲ್ಲೆಲ್ಲ ಒಂದು ಹಿಂಗ್ ರೆಕ್ಟಾಂಗಲ್ ಬರೆದ್ರೆ ಇದು ಸೈಕ್ಲಿಕ್ ಅಂತಂದ್ರೆ ಆಗಲ್ಲ. ಓಕೆ, ಕ್ಲಿಯರಾ? ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಡೆಫಿನಿಷನ್. ವೆರಿ ಸಿಂಪಲ್, ವರ್ಟೈಸಸ್ ಸರ್ಕಂಫರೆನ್ಸ್ ಮೇಲೆ ಇರ್ಬೇಕು ಅಷ್ಟೇ, ಅದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರೆಯೋದು. ಸುಮ್ನೆ ನಿಮ್ಗೆ ವರ್ಕ್ ತರ ಇದ್ ಮಾಡ್ತಾ ಇದೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತಾ ಇದೀನಿ. ಇದ್ರಲ್ಲಿ ಯಾವ್ಯಾವ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಗುತ್ತೆ ಅಂತ. ಫಸ್ಟ್ ಒನ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಗುತ್ತಾ? Yes. Yes, sir. ಎಸ್, ಫಸ್ಟ್ ಒನ್ ಆಗುತ್ತೆ. ಸೆಕೆಂಡ್ ಒನ್ ಆಗುತ್ತಾ? No. ಸೆಕೆಂಡ್ ಒನ್ ಆಗಲ್ಲ. That is a quadrilateral in fact, but it is not cyclic quadrilateral because one vertex is at origin. ಓಕೆನಾ? 4 ವರ್ಟೈಸಸ್ ಗಳು ನಮ್ಗೆ ಎಲ್ಲಿರ್ಬೇಕು? ಸರ್ಕಂಫರೆನ್ಸ್ ಮೇಲೆ ಇರಬೇಕು. ಸೆಕೆಂಡ್ ಒನ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಲ್ಲ. ಥರ್ಡ್ ಒನ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಹೌದಾ ಅಲ್ವಾ? ನೋ, ಯಾಕಂದ್ರೆ ಈ ಪಾಯಿಂಟ್ ಏನಿದೆ ಇದು ಸರ್ಕಂಫರೆನ್ಸ್ ಮೇಲೆ ಇಲ್ಲ, ಆಗಲ್ಲ. ಇದು ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಫೋರ್ತ್ ಒನ್, ಎಸ್, it is a cyclic quadrilateral. Fifth one is also cyclic quadrilateral. Sixth one is not cyclic, okay, because one vertex is outside the circle. ಆಗಲ್ಲ.
ಕ್ಲಿಯರ್ ಆಯ್ತಾ? ಯಾಕೆ ಇದನ್ನ ಸುಮ್ನೆ ಹಾಕದೆ ನಾನು ಅಂತಂದ್ರೆ ತುಂಬಾ, ಯಾಕಂದ್ರೆ ನಾವು ಪಾಠ ಮಾಡಿ ನಮ್ಗೆ ಒಂದ್ಸರಿ ಗೊತ್ತಾಗುತ್ತೆ ಕನ್ಫ್ಯೂಷನ್ ಆಗಿದೆ ನೋಡಿ. ಈ ಸೆಕೆಂಡ್ ಡಯಾಗ್ರಾಮ್ ಇದೆಯಲ್ವಾ, ಈ ತರ ಕ್ವಶನ್ಸ್ ಗಳು ತುಂಬಾ ಕಡೆ ನಿಮ್ಗೆ ಕಾಣಿಸಿರ್ತವೆ. ಈ ತರ ಕ್ವಶನ್ಸ್ ಗಳು ಸೆಕೆಂಡ್ ಒನ್ ಏನಿದೆ, ಈ ತರ ಕ್ವಶನ್ ಗಳು ನಾವು ಸೈಕ್ಲಿಕ್ ಕ್ವಾಡ್ರಿಲೇಟರ್ ಅಲ್ಲಿ ಪ್ರಾಪರ್ಟೀಸ್ ಹೇಳ್ಬಿಟ್ಟಿರ್ತೀವಿ. ಅವ್ನ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಇದನ್ನೇ ಸೈಕ್ಲಿಕ್ ಕ್ವಾಡ್ರಿಲೇಟರ್ ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿ ಸೈಕ್ಲಿಕ್ ಕ್ವಾಡ್ರಿಲೇಟರ್ ಪ್ರಾಪರ್ಟಿ ಅಪ್ಲೈ ಮಾಡಕ್ಕೆ ಇಂಡ್ಯೂಸ್ ಮಾಡಕ್ ನೋಡ್ತಾ ಇರ್ತಾನೆ. ಬಟ್ ಅದಂಗ ಆಗಲ್ಲ. ಯಾವಾಗ ಅಪ್ಲೈ ಮಾಡ್ಬೇಕನ್ನೋದು ನಿಮಗೆ ಗೊತ್ತಿರ್ಬೇಕು. ಕ್ಲಿಯರ್ ಆಯ್ತಾ ಸೈಕ್ಲಿಕ್ ಕ್ವಾಡ್ರಿಲೇಟರ್? ಸೊ ಅದರಲ್ಲಿ ಒಂದು 3 ಪ್ರಾಪರ್ಟೀಸ್ ಬರ್ತವೆ. ಆ 3 ಪ್ರಾಪರ್ಟೀಸ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಡಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸ್ತೀನಿ. ಏನೇ ಸೈಕ್ಲಿಕ್ ಕ್ವಾಡ್ರಿಲೇಟರ್ ಪ್ರಾಪರ್ಟೀಸ್ ಅಂದ್ರೆ, ಫಸ್ಟ್ ಪ್ರಾಪರ್ಟಿ ಏನಪ್ಪಾ ಅಂದ್ರೆ, ಆಪೋಸಿಟ್ ಆಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಆರ್ ಸಪ್ಲಿಮೆಂಟರಿ ಅಂತ ಹೇಳುತ್ತೆ. ಯಾವುದೇ ಒಂದು ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ತಗೊಂಡಾಗ ಅಪೋಸಿಟ್ ಸೈಡ್ಸ್ ಯಾವತ್ತೂ ಕೂಡ ಸಪ್ಲಿಮೆಂಟರಿ ಇರುತ್ತೆ. ಅಂದ್ರೆ ಅಪೋಸಿಟ್ ಸೈಡ್ಸ್ ನ ಆಡ್ ಅಪ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? 180 ಡಿಗ್ರಿ ಸಿಗುತ್ತೆ. ಸೊ ಇನ್ ದ ಗಿವನ್ ಫಿಗರ್ ಬಿ ಮತ್ತೆ ಡಿ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಇವೆರಡು ಅಪೋಸಿಟ್ ಆಂಗಲ್ಸ್ ಅಲ್ವಾ? ಬಿ ಮತ್ತೆ ಡಿ ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ. ನೋಡಿ, ಅಪೋಸಿಟ್ ಆಂಗಲ್ಸ್ ಆಡ್ ಅಪ್ ಟು 180 ಡಿಗ್ರಿ. ಎ ಮತ್ತೆ ಸಿ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? ಆನ್ಸರ್ 180 ಡಿಗ್ರಿ ಬರುತ್ತಂತೆ. ಫಸ್ಟ್ ಪ್ರಾಪರ್ಟಿ ನಲ್ಲಿ ಏನಾದ್ರು ಡೌಟ್ ಇದೆಯಾ? ಇಷ್ಟೇ. ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ರಾಪರ್ಟಿ. ಅಪೋಸಿಟ್ ಆಂಗಲ್ಸ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಆರ್ ಸಪ್ಲಿಮೆಂಟರಿ. ಅಪೋಸಿಟ್ ಆಂಗಲ್ಸ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಕ್ಲಿಯರ್ ಆಯ್ತಾ? ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಇದು ಬೇಸಿಕ್ ಪ್ರಾಪರ್ಟಿ, ಚೆನ್ನಾಗಿ ಗೊತ್ತಿರ್ಬೇಕು. ಪ್ರಾಪರ್ಟಿ 1 ಇದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಒಂದೆರಡು ಪ್ರಾಬ್ಲಮ್ ಮಾಡೋಣ ನೋಡಿ. ಇದೊಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾನೆ. ಎಕ್ಸ್ ಏನಾಗುತ್ತೆ ಅಂತ ಕೇಳಿದಾನೆ, ಹೇಳ್ಬೋದಲ್ವಾ? 107 ಡಿಗ್ರಿ. ಎಸ್. ಯಾಕೆ 107 ಆಯ್ತು? ಸಿನ್ಸ್ ದಟ್ ಇಸ್ ಅ ಸೈಕ್ಲಿಕ್ ಕ್ವಾಡ್ರಿಲೇಟರಲ್. ಎಸ್. ಸೊ ಅದು ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಆಗಿರೋದ್ರಿಂದ ಅವೆರಡನ್ನ ಸಮ್ ಮಾಡಿದ್ರೆ ಎಕ್ಸ್ ಪ್ಲಸ್ 73 ಏನ್ ಬರುತ್ತೆ? 108 ಬರುತ್ತೆ. ಸೊ ಸಾರಿ, 180 ಬರುತ್ತೆ. 180 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 107 ಬರುತ್ತೆ. ಆಯ್ತಾ? ಡೈರೆಕ್ಟ್ ಆಗಿ ಹೇಳ್ಬಿಡಿ. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇದ್ ಮಾಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾನೆ. ದ ಗಿವನ್ ದಟ್ this angle is x minus 21 degree and this angle is x plus 15 degree ಅಂತ ಕೇಳಿದ್ದಾರೆ. ಪ್ರಾಪರ್ಟಿ ಅಪ್ಲೈ ಮಾಡಬಹುದಾ? Yes sir. $75 degree. Good. ಎಲ್ರು ಮಾಡ್ಬೇಕು. 14 ಜನ ಇದ್ದೀವಿ. 93 sir. ಓಕೆ, ಇವೆರಡು ಆಂಗಲ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಅಂದ್ರೆ ಎರಡು ಬರ್ಕೋತೀನಿ. ಎಕ್ಸ್ ಮೈನಸ್ 21 ಡಿಗ್ರಿ ಪ್ಲಸ್ ಎಕ್ಸ್ ಪ್ಲಸ್ 15 ಡಿಗ್ರಿ add up to ಎಷ್ಟು? 180 ಡಿಗ್ರಿ ಸಪ್ಲಿಮೆಂಟರಿ. ಸೊ ಎಕ್ಸ್ ಎಷ್ಟಾಗುತ್ತೆ? 2x ಪ್ಲಸ್ ಮೈನಸ್ 21 ಪ್ಲಸ್ 15 ಎಷ್ಟಾಗುತ್ತಪ್ಪ? -6 is equal to 180 ಡಿಗ್ರಿ. ಸೊ 2x is equal to 186 ಆಗುತ್ತೆ. x is equal to ಎಷ್ಟಾಗುತ್ತೆ? 93 ಡಿಗ್ರಿ ಬರುತ್ತೆ. ಆಯ್ತಾ? ನಾನು ಯಾಕೆ ಇವನ್ನೆಲ್ಲ ಮಾಡಿಸ್ತೀನಿ ಅಂದ್ರೆ, ಆ ಪ್ರಾಪರ್ಟಿ ನಿಮ್ ತಲೆಗೆ ಹೋಗ್ಬಿಡ್ಬೇಕು. ಎಲ್ಲಾನ ಕಂಡ ತಕ್ಷಣ ಆಗ್ತಾ ಇರ್ಬೇಕು ಆ ಪ್ರಾಪರ್ಟಿ. ಇದ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾರೆ. ಇಲ್ಲೂ ಕೂಡ ಹೆಂಗ್ ಮಾಡ್ತೀರಾ? ಹೌ ಟು ಫೈಂಡ್ ಎಕ್ಸ್? ಟ್ರೈ ಮಾಡಿ ಸರ್ ಸೈಕ್ಲಿಕ್ 30 sir. ಆಗತ್ತಾ? ಆಗತ್ತೆ.
degree, sir. ABCD is a cyclic quadrilateral ಆಗುತ್ತೆ. ಯಾಕೆ ಹೇಳಿ? ವರ್ಟೈಸಸ್ ಮೇಲೆ ಇದಾವಲ್ಲ ಎಲ್ಲ. ಆರ್ ಪಾಯಿಂಟ್. Sir, ACB right angle. Yes. 30 sir answer. ACB is a right angle. X 30 degree. 30 ನಾ? Good. ಹೇಗೆ 30 ಅಂತ ಹೇಳಿದ್ರೆ? Angle B 60 degree, angle C 90. Angle some property apply ಮಾಡಿದ್ರೆ angle A value 30 degree, sir. Good. ನೋಡಿ ಫಸ್ಟ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ನಾವು ಇದು 120 ಇದ್ರೆ ಡಿ ಗೆ ಅಪೋಸಿಟ್ ಇರೋದು ಯಾವ್ದಪ್ಪ? ಬಿ. ಬಿ ಎಷ್ಟಿರುತ್ತೆ? 180 ಬರ್ಬೇಕಂದ್ರೆ ಇದು ಇನ್ನು 120 ಇದೆ ಅಂದ್ರೆ ಇದು 60 ಆಗುತ್ತೆ. ಈಗ ನೀವು ಎಕ್ಸಾಮ್ ಅಲ್ಲಿ ಎಲ್ಲ ಬರ್ಕೊಳ್ಳೋದಲ್ಲ, ಡೈರೆಕ್ಟ್ ಬರೀಬೇಕು. ಇದು 60 ಇರುತ್ತೆ. ಈಗ ಇಲ್ಲಿ ಆಂಗಲ್ ACB 90 ಡಿಗ್ರಿ ಇರುತ್ತಾ? ಯಾಕಂದ್ರೆ ಯಾವ ಥಿರಮ್ ಇದು? ಆಂಗಲ್ ಇನ್ ಸೆಮಿ ಸರ್ಕಲ್ ಅಲ್ವಾ? ಆಂಗಲ್ ಸೆಮಿ ಸರ್ಕಲ್ ಎಷ್ಟಾಗುತ್ತೆ? 90 ಡಿಗ್ರಿ ಅಂತ ಹೇಳಿದೀನಿ. ಇದು 90 ಡಿಗ್ರಿ ಇರುತ್ತೆ. 90 + 60 150. 150 ಅಂದ್ರೆ ಎಷ್ಟಾಗಬೇಕು? ಆಂಗಲ್ ಸಮ್ ಪ್ರಾಪರ್ಟಿ ಹಾಕಿದ್ರೆ 30 ಡಿಗ್ರಿ ಬರಬೇಕು. ಸೊ x = 30 ಡಿಗ್ರಿ. ನೋಡಿ ಇವಾಗ ನಾವ್ ಏನ್ ಮಾಡ್ತಿದೀವಿ? ಮೊದಲನೇ ಪೋರ್ಷನ್ ಇರೋ ಒಂದು ಥಿಯರಮ್ ನ ತಗೊಂಡು ಇಲ್ಲೂ ಥಿಯರಮ್ ತಗೊಂತಿದೀವಿ. ಹುಷಾರಾಗಿ ಮಾಡ್ತಾ ಇರ್ಬೇಕು. ಎಲ್ಲಾ ಥಿಯರಮ್ಸ್ ಗಳು ನೆನಪಿರ್ಬೇಕು. ಇವಾಗ ನೀವೇನ್ ಮಾಡಿ ಅಂತಂದ್ರೆ ಒಂದು ಚಾಪ್ಟರ್ ಈ ಸರ್ಕಲ್ ಚಾಪ್ಟರ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ. ನೀವು ಅದನ್ನ ಡಿವಿಷನ್ ತರ ಮಾಡ್ಕೊಳ್ಳಿ. ಓಕೆ, ಕಾರ್ಡ್ ಅಂತಂದ್ರೆ ಯಾವ ಪ್ರಾಪರ್ಟೀಸ್ ಇದ್ವ ಅಲ್ಲಿ ಒಂದು 6-7 ಕೊಟ್ಟಿದೆ ಅಂತ ಅನ್ಕೊಂತೀನಿ. ಅಷ್ಟಿದೆ. ಮತ್ತೆ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಲ್ಲಿ ಮೇಜರ್ ನಾನು 3 ಕೊಟ್ಟಿರೋದು. ಓಕೆನಾ? ಸೊ ಅದಾದ್ಮೇಲೆ ರೀಸೆಂಟ್ ಇವಾಗ ಅಲ್ಲೊಂದು 3 ಕೊಟ್ಟಿದ್ದೆ, ಆಂಗಲ್ಸ್ ಮತ್ತೆ ಆರ್ಕ್ ಅದ್ರ ರಿಲೇಟೆಡ್. ಆ ತರ ನೀವೇ ಒಂದು ಫುಲ್ ಒಂದು ಪೇಜ್ ಅಲ್ಲಿ ಎಲ್ಲ ಥಿಯರಮ್ಸ್ ಕೊಡ್ತಾರೆ. ಒಂದು 20 ಅಂತೂ ಬರ್ತಾವ ಅಷ್ಟೇ. 20 ಅಷ್ಟೇ. ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲಾ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ವಿಲ್ ಮೂವ್ ಆನ್ ಟು ಸೆಕೆಂಡ್ ಒನ್. ಸೆಕೆಂಡ್ ಒನ್ ಏನ್ ಹೇಳ್ತಿದೆ ಅಂತಂದ್ರೆ, ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಈಸ್ ಈಕ್ವಲ್ ಟು ದ ಇಂಟೀರಿಯರ್ ಅಪೋಸಿಟ್ ಆಂಗಲ್ ಅಂತ ಹೇಳ್ತಾ ಇದ್ದಾರೆ. ಈ ಥಿಯರಮ್ ಅರ್ಥ ಮಾಡ್ಕೋಬೇಕು. ಎಕ್ಸ್ಟೀರಿಯರ್ ಆಂಗಲ್ ಅಂದ್ರೆ ಏನು? ಇಫ್ ಯು ಟೇಕ್ ಟ್ರಯಾಂಗಲ್ ಅಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಪ್ರಾಪರ್ಟಿ ಅಂತ ಓದಿದಿರಿ. ನೀವು ಏನಂತ ಓದಿದಿರಿ? ನೆನಪಿದೆಯಾ? ಟ್ರಯಾಂಗಲ್ ಹೋಗ್ಬಿಟ್ಟಿದೆ ಸರ್ ಅಲ್ಲೇ. ವಾಟ್ ಈಸ್ ಎಕ್ಸ್ಟೀರಿಯರ್ ಆಂಗಲ್? ಈಸ್ ಈಕ್ವಲ್ ಟು ಸಮ್ ಆಫ್ ದ ಅಪೋಸಿಟ್ ಇಂಟೀರಿಯರ್ ಆಂಗಲ್ಸ್. ಹೌದಲ್ವಾ? ಅದು ಟ್ರಯಾಂಗಲ್ಗೆ. ಬಟ್ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಏನಂತ ಹೇಳಿದೆ ಥಿಯರಮ್ ಅಂತಂದ್ರೆ, ದ ಎಕ್ಸ್ಟೀರಿಯರ್ ಆಂಗಲ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಈಸ್ ಈಕ್ವಲ್ ಟು ದ ಇಂಟೀರಿಯರ್ ಅಪೋಸಿಟ್ ಆಂಗಲ್. ಒಂದೇ ಆಂಗಲ್, ಇಂಟೀರಿಯರ್ ಅಪೋಸಿಟ್. ಅಂದ್ರೆ ನಾನು ಗ್ರೀನ್ ಶೇಡ್ ಅಲ್ಲಿ ಮಾರ್ಕ್ ಮಾಡಿದೀನಲ್ಲ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಇದು ಎಕ್ಸ್ಟೀರಿಯರ್ ಆಂಗಲ್. ಅದಕ್ಕೆ ಅಪೋಸಿಟ್ ಯಾವ್ದಿದೆ? ಇಂಟೀರಿಯರ್ ಅಪೋಸಿಟ್ ಅಂದ್ರೆ ಎ ಬರುತ್ತೆ. ಸೊ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ದ ಇಂಟೀರಿಯರ್ ಅಪೋಸಿಟ್ ಆಂಗಲ್. ಆಂಗಲ್ ಎ ಈಸ್ ಈಕ್ವಲ್ ಟು ವಾಟ್? ಆಂಗಲ್ ಎ ಇರುತ್ತೆ. ಸಪೋಸ್ ಇಫ್ ಯು ಎಕ್ಸ್ಟೆಂಡ್, ನೋಡಿ ಈಗ ಸಪೋಸ್ ನಾನೇನಾದ್ರೂ ಈ ಸೈಡ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಅವಾಗ ಈ ಆಂಗಲ್ ಎಷ್ಟಾಗುತ್ತಪ್ಪ? ಈ ಆಂಗಲ್ ಎಷ್ಟಿರುತ್ತಪ್ಪ? ಆಂಗಲ್ ಡಿ. ಆಂಗಲ್ ಡಿ ಈಕ್ವಲ್ ಆಗಿರುತ್ತೆ. ಓಕೆನಾ? ಸೊ ಇದೊಂದು ಎಫ್ ಅಂತ ಅನ್ಕೊಂಡ್ರೆ ನಾನು ಆಂಗಲ್ ಎಫ್ ಇಸ್ ಈಕ್ವಲ್ ಟು ವಾಟ್? ಡಿ ಅಂತ ಹೇಳ್ಬೋದು. ಕ್ಲಿಯರಾ? ಸಪೋಸ್ ಇಫ್ ಯು ಎಕ್ಸ್ಟೆಂಡ್ ದಿಸ್ ಆಂಗಲ್, ಓಕೆ, ಈ ಆಂಗಲ್ ಎಷ್ಟು ಮಾಡಿದ್ರೆ ಇಲ್ಲಿ ಏನ್ ಆಂಗಲ್ ಫಾರ್ಮ್ ಆಗುತ್ತೆ, ಆ ಆಂಗಲ್ ಯಾವ್ದಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ಇದಕ್ಕೆ ಈಕ್ವಲ್ ಇರುತ್ತೆ, ಸಿ ಈಕ್ವಲ್ ಇರುತ್ತೆ. ಇಫ್ ಯು ಎಕ್ಸ್ಟೆಂಡ್, ಯಾವ ಸೈಡ್ ನ ಎಕ್ಸ್ಟೆಂಡ್ ಮಾಡ್ತಾ ಇದ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಆಂಗಲ್ ಹೇಳ್ತಾ ಇದ್ರೆ, ಸಪೋಸ್ ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಈ ಆಂಗಲ್ ಎಷ್ಟು ಅಂತ ಕೇಳಿದ್ರೆ ಅಂತ ಹೇಳ್ತೀರಾ? ಬಿ. ಸಪೋಸ್ ನಾನು ಈ ಸೈಡ್ ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಈ ಆಂಗಲ್ ಎಷ್ಟಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಬಿ. ಎರಡು ಬಿನೇನಾ? ಪಕ್ಕಾನಾ? ಹಾ ಸರ್. ಅಂದ್ರೆ ಇಟ್ ಮೀನ್ಸ್ ದಟ್ ದಿಸ್ ಆಂಗಲ್ ಅಂಡ್ ದಿಸ್ ಆಂಗಲ್ ಬೋತ್ ಆರ್ ಸೇಮ್. ಎಸ್. ಎಸ್. ಯಾಕೆ ಸೇಮ್ ಆಗ್ತವೆ ಅಂತಂದ್ರೆ ಡೆಫಿನೆಟ್ಲಿ ಆಲ್ಟರ್ನೇಟಿವ್ ಆಂಗಲ್ಸ್ ಅಲ್ವಾ? ಅಲ್ಲ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಲ್ವಾ? ಈಕ್ವಲ್ ಆಗಿರ್ಲೇಬೇಕು. ಅರ್ಥ ಆಯ್ತಾ ಈಗ ಲಾಜಿಕ್? ಸೊ ದ ಥಿಯರಮ್ ಇಸ್ ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರುತ್ತೆ ಅಂತಂದ್ರೆ ಇಂಟೀರಿಯರ್ ಅಪೋಸಿಟ್ ಆಂಗಲ್ ಗೆ ಈಕ್ವಲ್ ಆಗಿರುತ್ತೆ. ದಿಸ್ ಇಸ್ ದ ಥಿಯರಮ್. ಕ್ಲಿಯರ್? ಸೊ ಇಷ್ಟಾಯ್ತು ನೋಡ. ಸೊ ಇದ್ರ ಮೇಲೆ ಒಂದ್ ಸ್ವಲ್ಪ ಒಂದೆರಡು ಪ್ರಾಪರ್ಟಿ ಸಿಂಪಲ್ ಆಗಿ ಕ್ವಶನ್ ಹಾಕ್ತೀನಿ, ನೋಡಿ ಟ್ರೈ ಮಾಡಿ. Find the value of x and q. So in the diagram itself,
ಎಕ್ಸ್ ಕೊಟ್ಟಿದ್ದಾರೆ, ಕ್ಯೂ ಕೊಟ್ಟಿದ್ದಾರೆ, ಏನ್ ವ್ಯಾಲ್ಯೂ ಆಗುತ್ತೆ ಅಂತ ನೀವು ಹಂಗೆ ಹೇಳ್ಬೇಕು. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? opposite angle. First x Yes. is 102. Q is Yes, x is 102. Q ಏನಾಗುತ್ತೆ? ಇಲ್ಲಿದೆ 92 ಗೆ ಬರೋದಲ್ವಾ? 92. ಅಷ್ಟೇ, ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ, ನಿಮ್ಗೆ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಅಷ್ಟೇ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್, ಇಲ್ಲೇನ್ ಕೊಟ್ಟಿದ್ದಾನೆ ಅಂದ್ರೆ OBC ಕೇಳಿದ್ದಾನೆ. OBC ಯಾವ್ದಪ್ಪ? OBC ನೋಡ್ಕೊಳ್ಳಿ, OBC ಮತ್ತೆ BOC ಸೆಂಟರ್ ಆಂಗಲ್ ಕೇಳಿದ್ದಾನೆ. ಹೇಗ್ ಮಾಡ್ತೀರಾ? OBC ಕೇಳಿದ್ದಾನೆ. OBC ಎಷ್ಟಿದೆ ಅಂತ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 65 degree. ಗುಡ್. ಹೇಗೆ ಹೇಳಿದ್ರಿ 65 ಅಂತ? Interior opposite angles is equal to the exterior angle. ಗುಡ್. ಒಂದ್ ನಿಮಿಷ ಹೇಳಮ್ಮ. ಹೇಳಿ. OBC ಹೆಂಗ್ ಹೇಳಿದ್ರಿ? ಅದೇ ಮಾಮೂಲಿ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಸೆಕೆಂಡ್ ಪ್ರಾಪರ್ಟಿ. ಸೊ ಅಪೋಸಿಟ್ ಅಂದ್ರೆ ಟೋಟಲ್ ಏನ್ ಬರುತ್ತೆ ನಿಮ್ಗೆ, ಇದು 95 ಇದ್ರೆ ಟೋಟಲ್ ಇದು ಫುಲ್ 95 ಆಗುತ್ತೆ. ಇದು 90 ಫುಲ್ ಬಿ ಫುಲ್ ಆಂಗಲ್ 95 ಆಗ್ಬೇಕಂದ್ರೆ ಎಷ್ಟಾಗಿರುತ್ತೆ ಅಂದ್ರೆ 65. OBC ಸಿಕ್ತು. OBC is what? 65. ನೋಡಿ, ಇದು 95 ಇದೆ ಅಂತ ಅಂದ್ರೆ ಅಪೋಸಿಟ್ ಇಂಟೀರಿಯರ್ ಆಂಗಲ್ ಈಕ್ವಲ್ ಆಗುತ್ತೆ. ಇದು ಫುಲ್ ಅಪೋಸಿಟ್, ಈ ಡಿ ಗೆ ಅಪೋಸಿಟ್ ಇಂಟೀರಿಯರ್ ಆಂಗಲ್ ಬಂದ್ಬಿಟ್ಟು ಬಿ. ಇದು ಫುಲ್ 95. ಅದ್ರಲ್ಲಿ ಇಷ್ಟು 30 ಅಂತ ಕೊಟ್ಟಿದ್ದಾನೆ ಅಂದ್ರೆ ಇದು 65 ಆಗುತ್ತೆ ಅಷ್ಟೇ. ಇನ್ನ ಈಗ ಎಷ್ಟು ಕೇಳಿದ ಅವನು? OBC ಕೇಳಿದಾನೆ. ಅಲ್ಲ, OBC ಆಯ್ತಲ್ವಾ? BOC ಇಷ್ಟು ಕೇಳಿದಾನೆ. BOC ಹೆಂಗ್ ಹೇಳ್ತೀರಾ? ಆಂಗಲ್ ಸಮ್ ಪ್ರಾಪರ್ಟಿ, ಐ ಮೀನ್ ಲೈಕ್ ಇದು ಹೌದು, ಆಂಗಲ್ ಬಿ ಆಂಗಲ್ ಸಿ. ಇದು 65 ಆಗುತ್ತೆ. ಇದು ಎಷ್ಟಾಗುತ್ತೆ? 6 6 12 130 ಅಂದ್ರೆ 50 degree. ಸೊ BOC is 50 degree. ಅರ್ಥ ಆಯ್ತಾ? ಸೊ ನಾವು ಪ್ರಾಪರ್ಟೀಸ್ ನ ಎಲ್ಲೆಲ್ಲ ಅಪ್ಲೈ ಮಾಡ್ಬೇಕಂತ ನಿಮಗೆ ಗೊತ್ತಿರ್ಬೇಕು. ಯಾಕಂದ್ರೆ ನಾವು ಇದನ್ನ ಈ ತರ ಮಾಡ್ತಾ ಇರ್ತೀವ. ಸಮ್ಟೈಮ್ಸ್ ನಿಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಕ್ವಶನ್ ಕೊಟ್ಟಿರ್ತಾನೆ, ಅಲ್ಲಿ ಎಲ್ಲಾ ಪ್ರಾಪರ್ಟೀಸ್ ಯೂಸ್ ಮಾಡ್ಬಿಟ್ಟಿರ್ತಾನೆ. ಯಾವ್ದೋ ಟ್ರಯಾಂಗಲ್ ಪ್ರಾಪರ್ಟಿ, ಸರ್ಕಲ್. ಇವಾಗ ನಿಮ್ಗೆ ಅರ್ಥ ಆಗ್ತಿದೆ, ಅಲ್ಲಿ ಈ ಟ್ರಯಾಂಗಲ್ ಸರ್ಕಲ್ ಎಲ್ಲಾ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತಾರೆ. ಟ್ರಯಾಂಗಲ್ ಪ್ರಾಪರ್ಟೀಸ್ ನೇ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಇಲ್ಲಿ. ಇದೆಲ್ಲ ಗೊತ್ತಿರ್ಬೇಕು. ಓಕೆ, ಪ್ರಾಪರ್ಟಿ ನಂಬರ್ 3. ಏನ್ ಪ್ರಾಪರ್ಟಿ 3 ಹೇಳ್ತಿದೆ ಅಂತಾರೆ? ಪ್ರೀವಿಯಸ್ ಎರಡೇ ಇಂಪಾರ್ಟೆಂಟ್, ಎಲ್ಲೂ ಇಲ್ಲ ಸಿಲೆಬಸ್ ಅಲ್ಲಿ, ಆಕ್ಚುಲಿ ಇಲ್ಲ ಇದು ಎಲ್ಲೂ. ಬಟ್ ಏನಂದ್ರೆ ಹೇಳೋಣ ಅಂತ ಸುಮ್ನೆ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಇದೇನ್ ಹೇಳ್ತಿದೆ ಅಂತಂದ್ರೆ, ಇನ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್. ಇದು ಲೆಂತ್ ಬಗ್ಗೆ ನೋಡಿ. ಪ್ರೀವಿಯಸ್ ಎರಡೂ ಪ್ರಾಪರ್ಟೀಸ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ ಆಂಗಲ್ಸ್ ಬಗ್ಗೆ ಹೇಳ್ತಿದ್ದಾನೆ. ಬಟ್ ಈ ಪ್ರಾಪರ್ಟಿ ಏನ್ರ ಬಗ್ಗೆ ಮಾತಾಡ್ತಿದ್ದಾನೆ ಅಂದ್ರೆ ಲೆಂತ್ ಬಗ್ಗೆ ಮಾತಾಡ್ತಿದ್ದಾನೆ. So in a cyclic quadrilateral, product of the diagonals is equal to the sum of the product of the opposite sides ಅಂತ ಇದೆ. ಅರ್ಥ ಆಯ್ತಾ? ಅಂದ್ರೆ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಡಯಾಗನಲ್ಸ್ ಯಾವ್ದಪ್ಪ? BD is a diagonal. BD ಮತ್ತೆ AC ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗೋ ಆನ್ಸರ್ ಏನಕ್ಕೆ ಈಕ್ವಲ್ ಇರುತ್ತೆ ಅಂದ್ರೆ ಅಪೋಸಿಟ್ ಸೈಡ್ಸ್ ಏನಿದಾವೆ ಅವನ್ನ ಮಲ್ಟಿಪ್ಲೈ ಮಾಡ್ಬೇಕಂತೆ. ಅಪೋಸಿಟ್ AB ಗೆ ಅಪೋಸಿಟ್ ಯಾವ್ದಪ್ಪ ಇರೋದು? CD. AB ಗೆ CD ಇಲ್ಲಿ ನೋಡಿ, AB ಗೆ CD ಅವೆರಡನ್ನು ಮಲ್ಟಿಪ್ಲೈ ಮಾಡಿ, ಅಪೋಸಿಟ್ ಸೈಡ್ಸ್ ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡೋದಕ್ಕೆ ಈಕ್ವಲ್ ಇರುತ್ತೆ. AD ಗೆ ಅದು ಅಪೋಸಿಟ್ ಇದೆ BC, ಅವೆರಡನ್ನು ಮಲ್ಟಿಪ್ಲೈ ಮಾಡಿ, ಅಪೋಸಿಟ್ ಸೈಡ್ಸ್ ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂದ್ರೆ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್ ಏನಿದೆ ಅದು ಬರುತ್ತೆ ಅಂತ ಹೇಳ್ತಿದ್ದಾರೆ.
ಅರ್ಥ ಆಯ್ತಾ ಇದು? ಕ್ಲಿಯರ್ ಇದೆ. ನಾನು ಈಗ ಸ್ವಲ್ಪ MCQ ಕ್ವಶನ್ಸ್ ಹೋಗ್ಬಿಡ್ತೀನಿ. ಜಾಸ್ತಿ ಇದೆ, ಒಂದೆರಡು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಆನ್ಸರ್ ಮಾಡೋಣ. ನೋಡಿ ಸರ್ ಅದ್ ಇನ್ನೊಂದ್ಸರಿ ಹೇಳಿ ಸರ್, ಅದ್ ಪ್ರಾಪರ್ಟಿ 3. ಪ್ರಾಪರ್ಟಿ 3 ಅಂತಂದ್ರೆ ಇನ್ನೇ ಸೈಕ್ಲಿಕ್ ಆರ್ಡರ್ ದ ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್. ಡಯಾಗನಲ್ಸ್ ಯಾವ ಡಯಾಗ್ರಾಮ್ ಅಲ್ಲಿ ಯಾವ್ದು ಡಯಾಗನಲ್ಸ್ ಇದೆ? ACBD. ACBD ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್. AC ಮತ್ತೆ BD ನ ಮಲ್ಟಿಪ್ಲೈ ಮಾಡಿದ್ರೆ ಏನಪ್ಪ ಆನ್ಸರ್ ಬರುತ್ತೆ ಅಂದ್ರೆ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಅಪೋಸಿಟ್ ಸೈಡ್ಸ್ ಅಂತ. ಇಲ್ಲಿ ಅಪೋಸಿಟ್ ಸೈಡ್ಸ್ ಯಾವ್ಯಾವಪ್ಪ? AD ಮತ್ತೆ BC AD ಮತ್ತೆ BC ಆರ್ ಅಪೋಸಿಟ್ ಸೈಡ್ಸ್. ಅವೆರಡನ್ನ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿ AB ಮತ್ತೆ DC ಮಲ್ಟಿಪ್ಲೈ ಮಾಡಿ. AB ಮತ್ತೆ DC ಮಲ್ಟಿಪ್ಲೈ ಮಾಡಿ ಅವೆರಡು ಏನೋ ಆನ್ಸರ್ ಬರುತ್ತೆ. ಇವೆರಡನ್ನ ಏನ್ ಮಾಡ್ಬೇಕು? ಸಮ್ ಮಾಡ್ಬೇಕು, ಪ್ಲಸ್ ಮಾಡ್ಬೇಕು. ಅದಕ್ಕೆ ಈಕ್ವಲ್ ಇರುತ್ತೆ. ಇಷ್ಟೇ ಹೇಳ್ಬೇಕು. ಪ್ರಾಡಕ್ಟ್ ಆಫ್ ದಿ ಡಯಾಗನಲ್ಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಅಪೋಸಿಟ್ ಸೈಡ್ಸ್. ಓಕೆ. ಎಲ್ಲೋ ರೇರ್ಲಿ ಕ್ವಶನ್ ಕೇಳ್ತಾನೆ ಇದ್ರ ಮೇಲೆ, ಕೇಳಿದ್ರು ಗೊತ್ತಿರ್ಬೇಕು. ಇಷ್ಟೇ ಪ್ರಾಪರ್ಟೀಸ್ ಇರೋದು. ಸೈಕ್ಲಿಕ್ ಆರ್ಡರ್ ಅಲ್ಲೇ ಮುಗಿದೋಯ್ತು ಚಾಪ್ಟರ್. ಓಕೆ, ಸೊ ಒಂದೆರಡು ಕ್ವಶನ್ ಮಾಡೋಣ, ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನೋಡೋಣ. ಸೊ ಟ್ರೈ ಮಾಡಿ ಈ ಕ್ವಶನ್. PQRS is a cyclic quadrilateral if P is 4 times R and S is 3 times Q. The sum of the measures of S and R will be. First diagram ಹಾಕೊಂಬಿಡಿ. PQRS cyclic quadrilateral ಹಾಕೊಂಬಿಡಿ. ಇದು P Q R S. ಸುಮ್ಮನೆ ರ್ಯಾಂಡಮ್ ಹಾಕೊಂಡಿದ್ದೀನಿ ನಾನು ಡಯಾಗ್ರಾಮ. PQ R S. This is cyclic quadrilateral. P is 4 times R. ಓಕೆನಾ? ಸೊ ಬರ್ಕೊಂಬಿಡೋಣ ಸೆಟ್ ಹೋಗ್ಲಿ. RS ನೀವು X ಅಂತ ತಗೊಂಡ್ರು ನಡೆಯುತ್ತೆ. ಆಯ್ತು, ಬರ್ಕೊಂಬಿಡಿ ಹೋಗುತ್ತೆ. Angle P is equal to 4 times angle R. 4 times R and S is 3 times Q. 3 times angle Q. The sum of the measures of S and R. S and R thus R ನ ಸಮ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. S ಮತ್ತೆ R ನ ಸಮ್ ಮಾಡಿದ್ರೆ ಅಂತ ಕೇಳ್ತಿದ್ದಾರೆ. S ಮತ್ತೆ R ನ ಸಮ್ ಮಾಡೋಣ. ಈಗ ಫಸ್ಟ್ ಹೇಗ್ ಮಾಡ್ತೀರಾ? ಇವೆರಡು ಸಪ್ಲಿಮೆಂಟರಿ ಅಂತ ಗೊತ್ತಿರ್ಬೇಕು. P ಅಂಡ್ R ಸಪ್ಲಿಮೆಂಟರಿ ಅಲ್ವಾ? ಹೌದಾ ಇಲ್ವಾ? P angle P ಪ್ಲಸ್ ಆಂಗಲ್ R ಸಪ್ಲಿಮೆಂಟರಿ 180 ಡಿಗ್ರಿ ನಮಗೆ ಗೊತ್ತಿದೆ ಪ್ರಾಪರ್ಟಿ ಪ್ರಕಾರ. ಆಂಗಲ್ P ಅಂದ್ರೆ ಏನು? 4 ಟೈಮ್ಸ್ ಆಂಗಲ್ R ಪ್ಲಸ್ ಆಂಗಲ್ ಬೇಡ ಅನ್ಸುತ್ತೆ, R ಕೇಳ್ತದಲ್ವಾ. ಆಂಗಲ್ S is equal to 3 times Q. ಅದು R ನ ಕಂಡು ಹಿಡ್ಕೊಂಡ್ಬಿಡಿ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಸೊ ಆಂಗಲ್ R ನಂಗೆ ಬರ್ಕೊಂಡ್ಬಿಡಿ. ಸೊ ಆಂಗಲ್ R is equal to what? 180 ಡಿಗ್ರಿ. ನಾನು ಡೈರೆಕ್ಟ್ ಆಗಿ ಮಾಡೋಣ ಅನ್ಕೊಂಡೆ. 5R ಬರುತ್ತೆ. ಆಂಗಲ್ R is equal to ಏನಾಗುತ್ತೆ? 5R ಈ ಕಡೆ ಹೋದ್ರೆ 5 5 3 15 30 36 ಡಿಗ್ರಿ ಬರುತ್ತೆ. ಆಂಗಲ್ R ಗೊತ್ತಾಯ್ತು. ಗುಡ್. ಸೊ ಸೆಕೆಂಡ್ ಪ್ರಾಪರ್ಟಿ ಪ್ರಕಾರ ಏನ್ ಹೇಳ್ತೀವಿ? ಯಾವ್ಯಾವ ಸಪ್ಲಿಮೆಂಟರಿ? ಆಂಗಲ್ S ಪ್ಲಸ್ ಆಂಗಲ್ Q is equal to 180 ಡಿಗ್ರಿ. S ವ್ಯಾಲ್ಯೂ ಬೇಕಿರೋದು Q ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡಿ. ಆಂಗಲ್ S is equal to ಆಂಗಲ್ S plus angle Q is what? S value 3Q sir. 3 times angle Q. Okay, okay. 180 degree. 4S by 3.
4s/3 is equal to 180 degree. ಸೊ ಎಷ್ಟಾಗುತ್ತಪ್ಪ ಈಗ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? 45 degree. 45 ಬರುತ್ತಾ? ಇಲ್ಲ ಅನ್ಸುತ್ತೆ. ಒನ್ 180 into 3 ಎಷ್ಟು ಬರುತ್ತೆ? 360/4 ಸರ್ 171 ಡಿಗ್ರಿ ಸರ್ ಆನ್ಸರ್. ಫೈನಲ್ ಆನ್ಸರ್. ಹಾ, ಇದೆಷ್ಟು ಬರುತ್ತೆ? ಎಸ್ ಎಷ್ಟು ಬಂತು? ಆಂಗಲ್ Yes, 135, sir. 135. 135. ಆಂಗಲ್ ಎಸ್ 135 ಸರ್, ಆಂಗಲ್ ಪಿ 144 ಡಿಗ್ರಿ. ಹೆಂಗ್ ಡಿವೈಡ್ ಆಗುತ್ತೆ ಇದು? 4 4 4 16 4 5 20 45 into 3, sir. 45 into 3 ಅಂದ್ರೆ 130. 12 135 ಆಗುತ್ತೆ. 135 plus 36 ಮಾಡಿದ್ರೆ ಎಷ್ಟು ಬರುತ್ತೆ? 135 plus 36 angle S plus angle R is equal to 171. ಓಕೆ, ನೆಕ್ಸ್ಟ್ ಮಾಡಿ. ABCD is a cyclic quadrilateral such that AB is a diameter. ನೆನಪಿರ್ಲಿ. AB ನೋಡಿ ಹೆಂಗೆಂಗೋ AB ಡ್ರಾ ಮಾಡಂಗಿಲ್ಲ. ನೀವು AB ಡಯಾಮೀಟರ್ ಅಂತ ಅವನೇ ಕೊಟ್ಟಿರೋಂಗಿದ್ರೆ ನಾವು ಹಿಂಗೆ ಡ್ರಾ ಮಾಡ್ಬೇಕು. AB is a diameter. AB C D. This is what AB C D. ADC is given. It is 145. Then what is the measure of BAC? BAC, ಓಹೋ, BAC ಎಷ್ಟು ಅಂತ ಕೇಳ್ತಿದ್ದೇನಪ್ಪ. ಇಲ್ಲೊಂದು ಮಾಡ್ಬೇಕು. ಸೊ ಈ ಆಂಗಲ್ ಎಷ್ಟು ಅಂತ ಕಂಡುಹಿಡಿಬೇಕು. ವಾಟ್ ಇಸ್ ದಟ್ ಆಂಗಲ್? ಈಸಿಯಾಗಿ ಹೇಳ್ಬೋದು. ಎನಿ ಗೆಸ್? ಈ ಡಯಾಗ್ರಾಮ್ ನಿಮ್ಗೆ ನೋಡಿದ್ರೆ ಪ್ರೀವಿಯಸ್ ಒಂದು ಡಯಾಗ್ರಾಮ್ ಆಕ್ಚುಲಿ ಹೇಳ್ಕೊಟ್ಟಿದೆ ಎಕ್ಸಾಂಪಲ್ ಮಾಡ್ಬೇಕಾದ್ರೆ. $35 degrees, sir. Good. ABC right angle triangle. Angle A, angle B, 35 degree. Isosceles triangle property applied. ಬಂತಾ ಇತ್ತು ನೋಡಿ. ಸೊ ABCD is a cyclic quadrilateral. So ABCD cyclic quadrilateral ಇದು 145 ಇದ್ರೆ opposite sides are supplementary. This will be what? 35. 35. If this is 35, since ACB is a right angle triangle, why this AB is a diameter ಆಗಿರೋದ್ರಿಂದ this C should be 90 degree, right? Angle in semicircle is 90 degree. 90 plus 35 is how much? 125. So then what will be your X angle sum property? 55. 55. ಟ್ರಯಾಂಗಲ್, ಕ್ವಾಡ್ರಿಲೇಟರಲ್ ಎಲ್ಲ ಅಪ್ಲೈ ಮಾಡ್ತಾ ಇರ್ತೀವಿ, ಕರೆಕ್ಟ್ ಆಗಿ ನೋಡ್ಕೊಂತಾ ಇರ್ಬೇಕು. ಅರ್ಥ ಆಯ್ತಾ ಈ ಸಮ್ಮು?
ಇದನ್ನ ನೋಡ್ಬಿಡಿ. So in the given figure, PQSR is a cyclic quadrilateral. $120. ಅವನೇ ಕೊಟ್ಟಿದ್ದಾನೆ equilateral ಅಂತ. Then random QS 120 degree. 120, sir. $120. Hello.